ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ ರಿವೈಸ್ಡ್ ಕ್ವಶನ್ ಪೇಪರ್ ಪ್ಯಾಟರ್ನ್ 2024-25 ಇದರ ಮಾಡೆಲ್ ಕ್ವಶನ್ ಪೇಪರ್ 1 ಕಂಪ್ಲೀಟ್ ಸೊಲ್ಯೂಷನ್ನ ನಾನು ಈ ವಿಡಿಯೋನಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಡಿಮ್ಯಾಕ್ಗೆ ಸ್ವಾಗತ. ನಾನು ದೀಕ್ಷಿತ್ ಕುಮಾರ್. ಸ್ಕ್ರೀನ್ ಮೇಲೆ ಮಾಡೆಲ್ ಕ್ವಶನ್ ಪೇಪರ್ 1 ಇದೆ ಆ್ಯಸ್ ಪರ್ ರಿವೈಸ್ಡ್ ಕ್ವಶನ್ ಪೇಪರ್ ಪ್ಯಾಟರ್ನ್. ಸೆಕ್ಷನ್ 1 ಮತ್ತು ಸೆಕ್ಷನ್ 2 ಇದೆ. ಸೆಕ್ಷನ್ 1ನಲ್ಲಿ 9 ಕ್ವಶನ್ಸ್ ಇದೆ. ಈಚ್ ವಿಲ್ ಕ್ಯಾರಿ 5 ಮಾರ್ಕ್ಸ್. ಸೆಕ್ಷನ್ 2ನಲ್ಲಿ ಕ್ವಶನ್ ನಂಬರ್ 10ಇಂದ ಅದರಲ್ಲೂ ಸಬ್ ಕ್ವಶನ್ಸ್ ಇದೆ 10ಇಂದ ಅಪ್ ಟು 19. ದೇರ್ಫೋರ್ ಸೆಕ್ಷನ್ 2ನಲ್ಲಿ ಟೋಟಲ್ ಎಷ್ಟು ಕ್ವಶನ್ ಆಯಿತು? 10 ಕ್ವಶನ್ಸ್ ಆಯಿತು. ಈ ನೋಟ್ನ ನೋಡೋಣ. ನೋಟ್ 1 ಏನು ಹೇಳುತ್ತೆ? ಆನ್ಸರ್ ಎನಿ 6 ಕ್ವಶನ್ಸ್ ಫ್ರಮ್ ಸೆಕ್ಷನ್ 1. ಸೊ ಔಟ್ ಆಫ್ 9 you have to answer any 6 question. Each question carries 5 marks. So 5 into 6 30 marks ಆಯಿತು. ಸೆಕ್ಷನ್ 1ನಲ್ಲಿ ನೀವು 30 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ನೋಟ್ 2 ಏನಿದೆ? ಆನ್ಸರ್ ಎನಿ 7 ಫುಲ್ ಕ್ವಶನ್ಸ್ ಫ್ರಮ್ ಸೆಕ್ಷನ್ 2. ಈಚ್ ಕ್ವಶನ್ಸ್ ಕ್ಯಾರೀಸ್ 10 ಮಾರ್ಕ್ಸ್. ಸೊ ಸೆಕ್ಷನ್ 2ನಲ್ಲಿ ಟೋಟಲ್ 10 ಕ್ವಶನ್ಸ್ ಇತ್ತು. ಅದರಲ್ಲಿ ನೀವು ಬರೀ 7 ಕ್ವಶನ್ ಅಂದರೆ 7 ಫುಲ್ ಕ್ವಶನ್, ಯಾಕೆಂದರೆ ಅದರಲ್ಲಿ ಸಬ್ ಕ್ವಶನ್ಸು ಇದೆ ಎ ಬಿ ಅಂತ. So each full question will carry 10 marks. So 7 into 10 70 marks. So section 1 ಇಂದ 30 marks, section 2 ಇಂದ 70 marks. So 70 plus 30 100 marks. ಈ ಸೊಲ್ಯೂಷನ್ನ ಹೇಳ್ಕೊಡೋ ಮುಂಚೆ ಈ ಕ್ವಶನ್ ಪೇಪರ್ನ ಹೇಗೆ ಡೌನ್ಲೋಡ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಬ್ರೌಸರ್ಗೆ ಹೋಗಿ ನಾನು ಗೂಗಲ್ ಕ್ರೋಮಿಂದ ಸರ್ಚ್ ಆಪ್ಷನಲ್ಲಿ ಡಿಮ್ಯಾಕ್ ಅಂತ ಕೊಟ್ಟು ನೀವು ಟೈಪ್ ಮಾಡಬೇಕು. DEEMECH ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ನನ್ನ ವೆಬ್ ಪೇಜ್ ಬರುತ್ತೆ. ಡಿಮ್ಯಾಕ್ ದೀಕ್ಷಿತ್ ಕುಮಾರ್ UR. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಟ್ಸ್ ಆ್ಯಂಡ್ ಮ್ಯಾನ್ಯಲ್ಸ್ ಇದೆ. ಅಲ್ಲೊಂದು ಬಟನ್ ಇದೆ PMS ನೋಟ್ಸ್ ಪೇಜ್ ಈಗ ಓಪನ್ ಆಗುತ್ತೆ. ಅಲ್ಲಿ ಯೂನಿಟ್ ವೈಸ್ ಕ್ವಶನ್ ಆ್ಯಂಡ್ ಆನ್ಸರ್ ನಾನು ಹಾಕಿದ್ದೀನಿ. ಜಸ್ಟ್ ಬಿಲೋ ದ್ಯಾಟ್ ಮಾಡೆಲ್ ಕ್ವಶನ್ ಪೇಪರ್ ಪ್ಯಾಟರ್ನ್ 2024-25 ಇದು ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್ ಪ್ಯಾಟರ್ನ್. ಇದನ್ನು ಕ್ಲಿಕ್ ಮಾಡಿ ನೀವು ಈ ಕ್ವಶನ್ ಪೇಪರ್ನ ನೀವು ಡೌನ್ಲೋಡ್ ಮಾಡ್ಬೋದು. Let us start with the solution for this question paper, that is model question paper. ನಾನು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಕ್ವಶನ್ಗೆ ಆನ್ಸರ್ನ ಹೇಗೆ ಬರೆಯೋದು ಅಂತ ಈ ವಿಡಿಯೋನಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಸೊ ಕ್ವಶನ್ ನಂಬರ್ 1, ಡಿಫರೆನ್ಷಿಯೇಟ್ ಬಿಟ್ವೀನ್ ಪ್ರಾಜೆಕ್ಟ್ ಆ್ಯಂಡ್ ಆಪರೇಷನ್. ಇದು 5 ಮಾರ್ಕ್ಸ್ಗೆ ಕೇಳಿರೋದು. ಇಟ್ ಈಸ್ ಫ್ರಮ್ ಯೂನಿಟ್ 1. ಇದನ್ನು 2 ಪಾರ್ಟಿಷನ್ ಮಾಡಬೇಕು. ಒಂದು ಕಡೆ ಪ್ರಾಜೆಕ್ಟ್ ಬರಿಬೇಕು, ಇನ್ನೊಂದು ಕಡೆ ಆಪರೇಷನ್ ಅಂತ ಬರಿಬೇಕು. ನಮ್ಗೆ ಗೊತ್ತಿದೆ ಪ್ರಾಜೆಕ್ಟ್ ಅಂದರೆ ಟೆಂಪರರಿ, ಯಾಕೆಂದರೆ ಅದನ್ನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಅದಕ್ಕೆ ಡೆಫಿನಿಟ್ ಸ್ಟಾರ್ಟ್ ಇರುತ್ತೆ, ಡೆಫಿನಿಟ್ ಎಂಡ್ ಇರುತ್ತೆ. ಸೊ ದಟ್ ಈಸ್ ವೈ ಇಟ್ ಈಸ್ ಟೆಂಪರರಿ. ವೇರ್ ಆಪರೇಷನ್ ಇಟ್ ಈಸ್ ರಿಪಿಟೇಟಿವ್. ಯಾಕೆ? ಆಪರೇಷನ್ ಅಂದರೆ ಪ್ರೊಡಕ್ಷನ್ ಅಂದರೆ ಏನು? ಒಂದು ಫೋನ್ ಪ್ರೊಡ್ಯೂಸ್ ಮಾಡ್ಬೋದು ಅಥವಾ ಒಂದು ಲ್ಯಾಪ್ಟಾಪ್ನ ಪ್ರೊಡ್ಯೂಸ್ ಮಾಡ್ಬೋದು. ಅದು ರಿಪೀಟೆಡ್ ಸೈಕಲ್ನಲ್ಲಿ ಆಪರೇಷನ್ ನಡೀತಾ ಇರುತ್ತೆ. ದೇರ್ ಫಾರ್ ಇಟ್ ಈಸ್ ರಿಪಿಟೇಟಿವ್. ಸೊ ಟೆಂಪರರಿ ಆ್ಯಂಡ್ ರಿಪಿಟೇಟಿವ್ ಫಾರ್ ಆಪರೇಷನ್. ಅಂಡರ್ ಪ್ರಾಜೆಕ್ಟ್ ಸೆಕೆಂಡ್ ಪಾಯಿಂಟ್, ಯುನೀಕ್. ಯಾಕೆಂದರೆ ಅದನ್ನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇಟ್ ವಿಲ್ ಬಿ ಯುನೀಕ್. ಎನಿ ಪ್ರಾಡಕ್ಟ್ ಸರ್ವಿಸ್ ವಿಚ್ ಇಸ್ ಡನ್ ಫಾರ್ ಫಸ್ಟ್ ಟೈಮ್ ಇಟ್ ವಿಲ್ ಬಿ ಯುನೀಕ್. ಅಫ್ಕೋರ್ಸ್ ಅದನ್ನು ಯುನೀಕ್ ಅಂತ ಕರಿತೀವಿ ಪ್ರಾಜೆಕ್ಟ್ನ. ವೇರ್ ಆಪರೇಷನ್ ಇಟ್ ಈಸ್ ಕಂಟಿನ್ಯೂಸ್ ಸೈಕಲ್, ಅಂದರೆ ಪದೇ ಪದೇ ಕಂಟಿನ್ಯೂಸ್ ಸೈಕಲಲ್ಲಿ ಅದನ್ನು ಪ್ರೊಡ್ಯೂಸ್ ಮಾಡೋದು. ಒಮ್ಮೆ ನಾವು ಯುನೀಕ್ ಪ್ರಾಡಕ್ಟ್ ಮಾಡಿ ಅದನ್ನು ಕಂಟಿನ್ಯೂಸ್ ಆಗಿ ಪ್ರೊಡ್ಯೂಸ್ ಮಾಡಿದರೆ ಅದನ್ನು ಆಪರೇಷನ್ ಅಂತ ಹೇಳ್ತೀವಿ ಅಂತ. ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಕ್ರಿಯೇಟ್ ನ್ಯೂ ಪ್ರಾಡಕ್ಟ್, ಸರ್ವಿಸ್ ಆರ್ ಪ್ರೊಸೆಸ್. ಹೊಸ ಪ್ರಾಡಕ್ಟ್ ಅಥವಾ ಹೊಸ ಸರ್ವಿಸ್ ಅಥವಾ ಹೊಸ ಪ್ರೊಸೆಸ್ನ ಡೆವಲಪ್ ಮಾಡೋದೇ ಪ್ರಾಜೆಕ್ಟ್. ವೇರ್ ಆಪರೇಷನ್, ಪ್ರಾಡಕ್ಟ್, ಸರ್ವಿಸ್ ಆರ್ ಪ್ರೊಸೆಸಸ್ ಆಲ್ರೆಡಿ ಕ್ರಿಯೇಟೆಡ್ ಆ್ಯಂಡ್ ಈಸ್ ಇನ್ ಯೂಸ್. ಸೊ ಪ್ರಾಡಕ್ಟ್ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು, ಪ್ರೊಸೆಸ್ ಆಗಿರ್ಬೋದು, ಆಲ್ರೆಡಿ ಡೆವಲಪ್ ಮಾಡಿ ಆಗಿದೆ ಅಂಡರ್ ಆಪರೇಷನ್. ಅದನ್ನು ಇನ್ ಯೂಸ್ ಇದೆ ಅಂತ, ಅದನ್ನು ಯೂಸ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಫೋರ್ತ್ ಪಾಯಿಂಟ್ ಫಾರ್ ಪ್ರಾಜೆಕ್ಟ್, ಪರ್ಫಾರ್ಮೆನ್ಸ್, ಕಾಸ್ಟ್ ಆ್ಯಂಡ್ ಟೈಮ್ ಆರ್ ಅನ್ಸರ್ಟೇನ್. ಸೊ ಅಥವಾ ಸಿಂಪಲ್ ಆಗಿ ಇದನ್ನು ಕಾಸ್ಟ್ ಆ್ಯಂಡ್ ಟೈಮ್ ಆರ್ ಅನ್ಸರ್ಟೇನ್ ಅಂತಲೂ ಬರಿಬೋದು. ಸೊ ಪ್ರಾಜೆಕ್ಟ್ನ ನಾವು ಫಸ್ಟ್ ಟೈಮ್ ಮಾಡೋ ರೀಸನಿಂದ ಅದಕ್ಕೆ ಎಷ್ಟು ಕಾಸ್ಟ್ ಇನ್ಕರ್ ಆಗುತ್ತೆ ಅಥವಾ ಎಷ್ಟು ಟೈಮ್ನಲ್ಲಿ ಕಂಪ್ಲೀಟ್ ಮಾಡ್ಬೋದು, ಇದು ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ದೇರ್ ಫೋರ್ ಇಟ್ ಈಸ್ ಅನ್ಸರ್ಟೇನ್. ಅಥವಾ ಪರ್ಫಾರ್ಮೆನ್ಸ್ ಕೂಡ, ಅದು ಹೇಗೆ ಪರ್ಫಾರ್ಮ್ ಮಾಡ್ಬೋದು, ಒಳ್ಳೆ ರೀತಿ ಪರ್ಫಾರ್ಮ್ ಮಾಡ್ಬೋದಾ, ಕೆಟ್ಟದಾಗಿ ಪರ್ಫಾರ್ಮ್ ಮಾಡ್ಬೋದಾ, ಇದು ನಮಗೆ ಗೊತ್ತಿರಲ್ಲ. ದಟ್ ಈಸ್ ವೈ ಇಟ್ ಈಸ್ ಅನ್ಸರ್ಟೇನ್. ವೇರ್ ಆಪರೇಷನ್, ಪರ್ಫಾರ್ಮೆನ್ಸ್, ಕಾಸ್ಟ್ ಆ್ಯಂಡ್ ಟೈಮ್ ಆರ್ ನೋನ್. ನಮ್ಗೆ ಗೊತ್ತಿದೆ ಆಲ್ರೆಡಿ, ಕಂಟಿನ್ಯೂಸ್ ಸೈಕಲಲ್ಲಿ ರನ್ ಆಗ್ತಾ ಇದೆ. ಅದರ ಪರ್ಫಾರ್ಮೆನ್ಸ್ ಹೇಗಿರುತ್ತೆ, ಎಷ್ಟು ಕಾಸ್ಟ್ ಬೇಕು ಅದನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ, ಎಷ್ಟು ಟೈಮ್ನಲ್ಲಿ ಎಷ್ಟು ಪ್ರೊಡ್ಯೂಸ್ ಮಾಡ್ಬೋದು, ಇದೆಲ್ಲ ನಮಗೆ ಗೊತ್ತಿರುತ್ತೆ. ದೇರ್ ಫೋರ್ ಇಟ್ ಈಸ್ ನೋನ್.
ಫಿಫ್ತ್ ಪಾಯಿಂಟ್, ಡೆವಲಪಿಂಗ್ ಎ ನ್ಯೂ ಸಿಸ್ಟಮ್, ಹೊಸ ಸಿಸ್ಟಮ್ನ ಡೆವಲಪ್ ಮಾಡೋದೇ ಪ್ರೊಜೆಕ್ಟ್. ವೇರೇಸ್ ಅಂಡರ್ ಆಪರೇಷನ್ ಸಿಸ್ಟಮ್ ಆಲ್ರೆಡಿ ಎಕ್ಸಿಸ್ಟ್, ಸಿಸ್ಟಮ್ ಆಲ್ರೆಡಿ ಇದೆ, ಆ ಸಿಸ್ಟಮ್ನ ಏನು ಮಾಡಬೇಕು ನಾವು, ಮೇಂಟೈನಿಂಗ್ ಆ್ಯಂಡ್ ಸಸ್ಟೈನಿಂಗ್, ಆ ಸಿಸ್ಟಮ್ನ ಮೇಂಟೈನ್ ಮಾಡಬೇಕು, ಆ ಸಿಸ್ಟಮ್ನ ಸಸ್ಟೈನ್ ಮಾಡಬೇಕು ಕಂಟಿನ್ಯೂಸ್ ಆಗಿ, ಅದಕ್ಕೆ ನಾವು ಆಪ್ರೇಷನ್ ಅಂತ ಹೇಳ್ತೀವಿ. ಸಿಕ್ಸ್ತ್ ಪಾಯಿಂಟ್ ಅಂಡರ್ ಪ್ರೊಜೆಕ್ಟ್, ಅನ್ಎಕ್ಸ್ಪೆಕ್ಟೆಡ್ ಇನ್ಪುಟ್ಸ್ ಆ್ಯಂಡ್ ಔಟ್ಪುಟ್ಸ್. ಸೊ ನಮಗೆ ಇನ್ಪುಟ್ಸ್ ಯಾವ ರೀತಿ ಕೊಡಬೇಕು, ಆ ಇನ್ಪುಟ್ಸ್ ಕೊಟ್ಟರೆ ಔಟ್ಪುಟ್ಸ್ ಹೇಗೆ ಬರುತ್ತೆ, ಇದು ನಮಗೆ ಅನ್ಎಕ್ಸ್ಪೆಕ್ಟೆಡ್, ನಮಗೆ ಗೊತ್ತಿರೋದಿಲ್ಲ, ನಾವು ಅದನ್ನು ಪ್ಲ್ಯಾನ್ ಮಾಡಬೇಕು. ಅಂಡರ್ ಪ್ರೊಜೆಕ್ಟ್. ವೇರ್ಯಾಸ್ ಅಂಡರ್ ಆಪ್ರೇಷನ್ ಎಕ್ಸ್ಪೆಕ್ಟೆಡ್ ಇನ್ಪುಟ್ಸ್ ಆ್ಯಂಡ್ ಔಟ್ಪುಟ್ಸ್, ನೀವು ಯಾವ ರೀತಿ ಇನ್ಪುಟ್ಸ್ ಕೊಟ್ಟರೆ ಯಾವ ರೀತಿಯಾಗಿ ಔಟ್ಪುಟ್ಸ್ ಬರುತ್ತೆ, ಇದು ಆಪ್ರೇಷನ್ನಲ್ಲಿ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ಇಟ್ ಈಸ್ ಪ್ರೀ ಕ್ಯಾಲ್ಕುಲೇಟೆಡ್. ಸೊ ಸೆವೆಂತ್ ಪಾಯಿಂಟ್, ಮೋರ್ ರಿಸ್ಕ್. ಇಷ್ಟು ಬರೆದ್ರೆ ಸಾಕು. ಮೋರ್ ರಿಸ್ಕ್ ಯೂಶ್ವಲಿ ಡನ್ ಫಾರ್ ಫಸ್ಟ್ ಟೈಮ್. ಯಾಕೆ ಜಾಸ್ತಿ ರಿಸ್ಕ್ ಇದೆ, ಯಾಕಂದರೆ ಅದನ್ನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ. ಸೊ ಯಾವುದೇ ಕೆಲಸ ಫಸ್ಟ್ ಟೈಮ್ ಮಾಡಿದಾಗ ರಿಸ್ಕ್ ಜಾಸ್ತಿ ಇದ್ದೇ ಇರುತ್ತೆ. ಆಪ್ರೇಷನ್ ಫ್ಯೂವರ್ ರಿಸ್ಕ್ ಆ್ಯಸ್ ದೇ ಆರ್ ರಿಪೀಟೆಡ್ ಮೆನಿ ಟೈಮ್ಸ್. ಸೊ ಇದನ್ನು ನಾವು ಕಂಟಿನ್ಯೂಸ್ ಆಗಿ ತುಂಬ ಸಲ ರಿಪೀಟ್ ಮಾಡೋ ರೀಸನಿಂದ ಇಲ್ಲಿ ಸ್ವಲ್ಪ ರಿಸ್ಕ್ ಕಡಿಮೆ, ರಿಸ್ಕ್ ಇಲ್ಲ ಅಂತ ಅಲ್ಲ, ಇಲ್ಲಿ ಸ್ವಲ್ಪ ಕಡಿಮೆ ರಿಸ್ಕ್ ಇದೆ, ಪ್ರೊಜೆಕ್ಟ್ನಲ್ಲಿ ಸ್ವಲ್ಪ ಜಾಸ್ತಿ ರಿಸ್ಕ್ ಇದೆ ಅಂತ. ಏಯ್ತ್ ಪಾಯಿಂಟ್, ವೆನ್ ಆಬ್ಜೆಕ್ಟಿವ್ಸ್ ಆರ್ ಅಚೀವ್ಡ್ ದಿ ಪ್ರೊಜೆಕ್ಟ್ ಎಂಡ್ಸ್. ಸೊ ಪ್ರೊಜೆಕ್ಟ್ ಎಂಡ್ ಆಗಲೇಬೇಕು, ಒಮ್ಮೆ ಆಬ್ಜೆಕ್ಟಿವ್ ಎಂಡ್ ಆದಮೇಲೆ ನನಗೆ ಡಿಸೈರ್ಡ್ ಔಟ್ಪುಟ್ ಸಿಗ್ತಾ ಪ್ರೊಜೆಕ್ಟ್ ಕ್ಲೋಸ್ ಮಾಡಬೇಕು. ವೆರಸ್ ಅಂಡರ್ ಆಪ್ರೇಷನ್ ಮಲ್ಟಿಪಲ್ ಆಬ್ಜೆಕ್ಟಿವ್ಸ್ ಟು ಬಿ ಅಚೀವ್ಡ್ ಎಗೇನ್ ಆ್ಯಂಡ್ ಎಗೇನ್. ಅಂದರೆ ಕಂಟಿನ್ಯೂಸ್ ಆಗಿ ಪ್ರೊಡಕ್ಷನ್ ನಡೀತಾ ಇರುತ್ತೆ. ಇವತ್ತು ನೀವು 10,000 ಪ್ರೊಡ್ಯೂಸ್ ಮಾಡಿದರೆ ನಾಳೆ 1,00,000 ಪ್ರೊಡ್ಯೂಸ್ ಮಾಡ್ಬೋದು. ಸೊ ಮಲ್ಟಿಪಲ್ ಆಬ್ಜೆಕ್ಟಿವ್ ಅಂದರೆ ನಂಬರ್ಸ್ ಇರ್ಬೋದು ಅಥವಾ ರಿಕ್ವೈರ್ಮೆಂಟ್ಸ್ ಇರ್ಬೋದು, ಆದರೆ ಎಗೇನ್ ಆ್ಯಂಡ್ ಎಗೇನ್ ಅದನ್ನು ನಾವು ಕಂಟಿನ್ಯೂ ಮಾಡ್ತಾ ಇರ್ತೀವಿ ಅಂಡರ್ ಆಪ್ರೇಷನ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಇಲ್ಲಿ 5 ಮಾರ್ಕ್ಸ್ಗೆ ಕೇಳಿರೋದ್ರಿಂದ ಇದನ್ನು ನಾವು ಏನು ಮಾಡ್ತೀವಿ, ಎನಿ 5 ಡಿಫ್ರೆನ್ಸ್ ನೀವು ಬರಿಬೋದು. ನಿಮಗೆ ಯಾವ ಸಿಂಪಲ್ ಅನಿಸುತ್ತೆ ಅದನ್ನು ನೀವು ಇಲ್ಲಿಂದ ಬರ್ಕೋಬೋದು. ಸೊ ವಿಲ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್, ಲಿಸ್ಟ್ ದಿ ಟೈಪ್ ಆಫ್ ಪ್ರಾಜೆಕ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ ಎನಿ ಒನ್ ಟೈಪ್ ಆಫ್ ಪ್ರಾಜೆಕ್ಟ್ಸ್. ಅದು ಪ್ರಾಜೆಕ್ಟ್ ಆಗಬೇಕು, ಎನಿ ಟೈಪ್ ಆಫ್ ಪ್ರಾಜೆಕ್ಟ್ ಆಗಬೇಕು, ಅಲ್ಲಿ ತಪ್ಪಾಗಿದೆ. ಇದು ಫಾರ್ 5 ಮಾರ್ಕ್ಸ್. ಇಟ್ಸ್ ಅಗೇನ್ ಇಟ್ ಈಸ್ ಫ್ರಮ್ ಯೂನಿಟ್ 1. ಸೊ ಇಲ್ಲಿ ಫಸ್ಟ್ ಕ್ವಶನ್ ಏನಿದೆ, ಲಿಸ್ಟ್ ಟೈಪ್ಸ್ ಆಫ್ ಪ್ರಾಜೆಕ್ಟ್. ನಮ್ಗೆ ಗೊತ್ತಿದೆ 3 ಟೈಪ್ಸ್ ಆಫ್ ಪ್ರಾಜೆಕ್ಟ್ ಇದೆ, ನಾರ್ಮಲ್ ಪ್ರಾಜೆಕ್ಟ್, ಕ್ರ್ಯಾಶ್ ಪ್ರಾಜೆಕ್ಟ್, ಡಿಸಾಸ್ಟರ್ ಪ್ರಾಜೆಕ್ಟ್. ಇಷ್ಟು ಬರೆದ್ರೆ ಮೋಸ್ಟ್ಲಿ 3 ಮಾರ್ಕ್ಸ್ ಕೊಡ್ಬೋದು. ಯಾಕೆಂದರೆ ಲಿಸ್ಟ್ ಮಾಡೋದಕ್ಕೆ 3 ಮಾರ್ಕ್ಸ್ ಕೊಟ್ಟರೆ ಎಕ್ಸ್ಪ್ಲೇನ್ ಎನಿ ಒನ್ ಅದಕ್ಕೆ 2 ಮಾರ್ಕ್ಸ್ ಕೊಡ್ಬೋದು. ಇದರಲ್ಲಿ ಯಾವುದಾದ್ರೂ ಮೂರಲ್ಲಿ ನೀವು ಒಂದರನ್ನು ಎಕ್ಸ್ಪ್ಲೇನ್ ಮಾಡಿದರೆ ಅಲ್ಲಿ 2 ಮಾರ್ಕ್ಸ್ ಸಿಗ್ಬೋದು. ಸೊ 3 + 2 ಇಟ್ ವಿಲ್ ಬಿ 5 ಮಾರ್ಕ್ಸ್. ನಾರ್ಮಲ್ ಪ್ರಾಜೆಕ್ಟ್ನ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಐ ವಿಲ್ ಎಕ್ಸ್ಪ್ಲೇನ್ ಎವ್ರಿಥಿಂಗ್. ಯು ಕ್ಯಾನ್ ರೈಟ್ ಎನಿ ಒನ್ ಇಫ್ ಇಟ್ ಈಸ್ ಆಸ್ಕ್ಡ್ ಎಕ್ಸ್ಪ್ಲೇನ್ ಎನಿ ಒನ್, ಅಥವಾ ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳಿದರೆ ನೀವು ಎಲ್ಲವನ್ನ ಎಕ್ಸ್ಪ್ಲೇನ್ ಇಲ್ಲಿ ಮಾಡಬೇಕಾಗತ್ತೆ. ಸೊ ನಾರ್ಮಲ್ ಪ್ರಾಜೆಕ್ಟ್ ಏನು, ದೀಸ್ ಪ್ರಾಜೆಕ್ಟ್ಸ್ ಆರ್ ಕಂಪ್ಲೀಟೆಡ್ ಇನ್ ಎ ಗಿವನ್ ಟೈಮ್. ಸೊ ಗಿವನ್ ಟೈಮಲ್ಲಿ ಯಾವ ಪ್ರಾಜೆಕ್ಟ್ ಕಂಪ್ಲೀಟ್ ಆಗುತ್ತೆ ಅದು ನಾರ್ಮಲ್ ಅಂತ ಹೇಳ್ತೀವಿ. ಆಲ್ ಸ್ಟೇಜಸ್ ಇನ್ ದಿ ಪ್ರಾಜೆಕ್ಟ್ಸ್ ಆರ್ ಅಲೌಡ್ ಟು ಟೇಕ್ ದೇಯರ್ ನಾರ್ಮಲ್ ಟೈಮ್ ಆ್ಯಸ್ ಪ್ಲ್ಯಾನ್ಡ್ ಪ್ರೀವಿಯಸ್ಲಿ. ಸೊ ಇದು ನಾರ್ಮಲ್ ಆಗಿ ನಡೆಯುತ್ತೆ ಆ್ಯಸ್ ಪ್ಲ್ಯಾನ್ಡ್ ಪ್ರೀವಿಯಸ್ಲಿ. ಸೊ ದೇರ್ಫೋರ್ ಇಟ್ ಈಸ್ ನಾರ್ಮಲ್ ಪ್ರಾಜೆಕ್ಟ್. ಮಿನಿಮಮ್ ಕ್ಯಾಪಿಟಲ್ ಈಸ್ ರಿಕ್ವೈರ್ಡ್. ಕ್ಯಾಪಿಟಲ್ ಅಂದರೆ ಏನು, ಮನಿ ಆರ್ ಫಂಡ್. ಜಾಸ್ತಿ ಕ್ಯಾಪಿಟಲ್ ಬೇಕಾಗಿಲ್ಲ, ಮಿನಿಮಮ್ ಆಲ್ರೆಡಿ ಗೊತ್ತಿರುತ್ತೆ ನಮಗೆ ಕ್ಯಾಲ್ಕುಲೇಟೆಡ್ ಆಗಿ ಎಷ್ಟು ಬೇಕು ಅಂತ. ಆದರೂ ಮಿನಿಮಮ್ ಕ್ಯಾಪಿಟಲ್ ಇದ್ದರೂ ನೋ ಸ್ಯಾಕ್ರಿಫೈಸ್ ಇನ್ ಕ್ವಾಲಿಟಿನಲ್ಲಿ ಯಾವುದೇ ರೀತಿ ಸ್ಯಾಕ್ರಿಫೈಸ್ ಇಲ್ಲ. ಎಕ್ಸಾಂಪಲ್ ಏನು, ಕನ್ಸ್ಟ್ರಕ್ಷನ್ ಆಫ್ ಎ ಹೌಸ್. ಸೊ ಹೌಸ್ ನಮಗೆ ಮಿನಿಮಮ್ ಕ್ಯಾಪಿಟಲೇ ಬೇಕು, ತುಂಬ ಜಾಸ್ತಿ ಕ್ಯಾಪಿಟಲ್ ಏನೂ ಬೇಕಾಗಿಲ್ಲ. ನಮ್ಮ ರಿಕ್ವೈರ್ಮೆಂಟ್ಗೆ ನಾವು ಅದನ್ನು ಮನೆಯನ್ನು ಕಟ್ತೀವಿ, ಅದಕ್ಕೆ ಮಿನಿಮಮ್ ರಿಕ್ವೈರ್ಮೆಂಟ್ ಆಫ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಹಾಗಂತ ಕ್ವಾಲಿಟಿನಲ್ಲಿ ಯಾವುದೇ ರೀತಿ ನಾವು ಸ್ಯಾಕ್ರಿಫೈಸ್ ಮಾಡೋದಿಲ್ಲ. ಸೊ ದಟ್ ಈಸ್ ದಿ ಬೆಸ್ಟ್ ಎಕ್ಸಾಂಪಲ್, ಕನ್ಸ್ಟ್ರಕ್ಷನ್ ಆಫ್ ಹೌಸ್ ಫಾರ್ ನಾರ್ಮಲ್ ಪ್ರಾಜೆಕ್ಟ್. ಅದರ್ ದ್ಯಾನ್ ಹೌಸ್, ಕನ್ಸ್ಟ್ರಕ್ಷನ್ ಆಫ್ ಸ್ಮಾಲ್ ಬ್ರಿಡ್ಜಸ್ ವಿಲ್ ಬಿ ದಿ ಎಕ್ಸಾಂಪಲ್ ಫಾರ್ ನಾರ್ಮಲ್ ಪ್ರಾಜೆಕ್ಟ್. ಐ ಹೋಪ್ ದಿಸ್ ಈಸ್ ಕ್ಲಿಯರ್. ವಿಲ್ ಮೂವ್ ಟು ದಿ ಅದನ್ನೇ ಕಂಟಿನ್ಯೂ ಮಾಡೋಣ. ಅಲ್ಲಿ ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ಕ್ರ್ಯಾಶ್ ಪ್ರಾಜೆಕ್ಟ್. ಕ್ರ್ಯಾಶ್ ಪ್ರಾಜೆಕ್ಟ್ ಅಂದರೆ ಏನು, ರಿಕ್ವೈರ್ಸ್ ಅಡಿಷ್ನಲ್ ಕಾಸ್ಟ್ ಟು ಗೇನ್ ಟೈಮ್. ಸೊ ಇಲ್ಲಿ ಟೈಮ್ನ ಗೇನ್ ಮಾಡೋದಕ್ಕೆ, ಅಂದರೆ ನಾವು 10 ದಿವಸದಲ್ಲಿ ಕಂಪ್ಲೀಟ್ ಮಾಡೋದಕ್ಕೆ ಅಡಿಷ್ನಲ್ ಕಾಸ್ಟ್ನ ಇನ್ವೆಸ್ಟ್ ಮಾಡ್ತೀವಿ. ಅಡಿಷ್ನಲ್ ಕಾಸ್ಟ್ನ ಇನ್ವೆಸ್ಟ್ ಮಾಡಿಲ್ಲ ಅಂದರೆ ಅದು 11ನೇ ದಿವಸಕ್ಕೆ ಹೋಗ್ಬೋದು ಪ್ರಾಜೆಕ್ಟ್ ವರ್ಕ್. ಅದಕ್ಕೆ ನಾವು ಹೇಳೋದು ಇಲ್ಲಿ ಅಡಿಷ್ನಲ್ ಕಾಸ್ಟ್ ಟು ಗೇನ್ ಟೈಮ್. ಇಲ್ಲಿ ಟೈಮ್ನ ಗೇನ್ ಮಾಡೋದಂದರೆ ಆ ಗಿವನ್ ಟೈಮ್ನಲ್ಲಿ ಕಂಪ್ಲೀಟ್ ಮಾಡೋದಕ್ಕೆ ಅಡಿಷ್ನಲ್ ಕಾಸ್ಟ್ನ ಇನ್ವೆಸ್ಟ್ ಮಾಡಬೇಕು ಅಂತ. ಯಾವ ರೀತಿ ಅಡಿಷ್ನಲ್ ಕಾಸ್ಟ್ನ ನಾವು ಇನ್ವೆಸ್ಟ್ ಮಾಡ್ತೀವಿ, ಸೈಮಲ್ಟೇನಿಯಸ್ ವರ್ಕ್ ಬೈ ಸಬ್ ಕಾಂಟ್ರಾಕ್ಟಿಂಗ್. ಅಂದರೆ ಮಲ್ಟಿಪಲ್ ಲೆವೆಲ್ ವರ್ಕ್ ಇಲ್ಲಿ ನಡೀತಾ ಇದೆ. ಯಾವಾಗ ಮಲ್ಟಿಪಲ್ ಲೆವೆಲ್ ಸಬ್ ಕಾಂಟ್ರಾಕ್ಟಿಂಗ್ ನಡೆಯುತ್ತೆ ಅಲ್ಲಿ ಅಡಿಷ್ನಲ್ ಕಾಸ್ಟ್ ಬೇಕಾಗತ್ತೆ.
ಆ ರೀತಿ ಮಾಡಿದರೆ ಮಾತ್ರ ಅದು ಬೇಗ ಕಂಪ್ಲೀಟ್ ಆಗುತ್ತೆ ಅಂತ. ಮಿನಿಮಮ್ ಓವರ್ಲ್ಯಾಪಿಂಗ್ ಆಫ್ ಫೇಸಸ್ ಆರ್ ಸ್ಟೇಜಸ್ ಈಸ್ ಎನ್ಕರೇಜ್. ಹಾಗಂತ ಇಲ್ಲಿ ಸ್ಟೇಜಸ್ ಒಂದು ಕಂಪ್ಲೀಟ್ ಆದಮೇಲೆ ಇನ್ನೊಂದು ಸ್ಟೇಜ್ನ ಇಲ್ಲಿ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಮಿನಿಮಮ್ ಓವರ್ಲ್ಯಾಪಿಂಗ್ ಅಂದರೆ ಒಂದು ಸ್ಟೇಜ್ ಕಂಪ್ಲೀಟ್ ಆಗಿ ಇನ್ನೊಂದು ಸ್ಟೇಜ್ ವರ್ಕ್ನ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ ಬೈ ಸಬ್ ಕಾಂಟ್ರಾಕ್ಟಿಂಗ್. ಎಕ್ಸಾಂಪಲ್ ಏನು? ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್, ಕನ್ಸ್ಟ್ರಕ್ಷನ್ ಆಫ್ ಹೈವೇಸ್. ಸೊ ಇದು ಬೆಸ್ಟ್ ಎಕ್ಸಾಂಪಲ್ ಫಾರ್ ಕ್ರ್ಯಾಶ್ ಪ್ರಾಜೆಕ್ಟ್. ಸೊ ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ ಒಂದು ಫ್ಲೋರ್ ಆದಮೇಲೆ ಇನ್ನೊಂದು ಫ್ಲೋರ್ ಕಟ್ಟಲಿಕ್ಕೆ ಆಗೋದು ನೋಡಿ, ಅದಕ್ಕೆ ನಾವು ಹೇಳೋದು ಮಿನಿಮಮ್ ಓವರ್ಲ್ಯಾಪಿಂಗ್ ಆಫ್ ಫೇಸಸ್. ಸೊ ಫಸ್ಟ್ ಫ್ಲೋರ್ ಕಂಪ್ಲೀಟ್ ಆಗದೇ ಸೆಕೆಂಡ್ ಫ್ಲೋರ್ ಇಮಿಡಿಯೇಟಾಗಿ ಅವರು ಸ್ಟಾರ್ಟ್ ಮಾಡೋದಿಲ್ಲ, ಮಿನಿಮಮ್ ಕೆಲಸ ಮಾಡ್ತಾರೆ ಸಬ್ ಕಾಂಟ್ರಾಕ್ಟಿಂಗಿಂದ, ಆದರೆ ಓವರ್ಲ್ಯಾಪಿಂಗ್ ಆಗೋದಾಗೆ ಅವ್ರು ನೋಡ್ಕೊಳ್ತಾರೆ. ಇನ್ನೊಂದು ಕನ್ಸ್ಟ್ರಕ್ಷನ್ ಆಫ್ ಹೈವೇಸ್ ಆಫ್ಕೋರ್ಸ್ ಇಟ್ ವಿಲ್ ಟೇಕ್ ಅ ಲಾಂಗರ್ ಟೈಮ್. ಅಲ್ಲಿ ತುಂಬ ಸ್ಲೋ ಆಗಿ ನಡೆಯುತ್ತೆ ಫಾರ್ ಟು ಗೆಟ್ ದಿ ಬೆಸ್ಟ್ ಔಟ್ಪುಟ್ಸ್. ಅದಕ್ಕೆ ನಾವು ಇಲ್ಲಿ ಕ್ರ್ಯಾಶ್ ಪ್ರಾಜೆಕ್ಟ್ಗೆ ಕನ್ಸ್ಟ್ರಕ್ಷನ್ ಆಫ್ ಹೈವೇ ಮತ್ತು ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ ಎಕ್ಸಾಂಪಲ್ ಅಂತ ಕೊಡ್ಬೋದು. ಥರ್ಡ್ ಒನ್, ಡಿಸಾಸ್ಟರ್ ಪ್ರಾಜೆಕ್ಟ್. These projects are undertaken due to unexpected natural calamities such as flood, earthquake, etc. ಯಾವುದೇ ನ್ಯಾಚುರಲ್ ರೀಸನಿಂದ ಯಾವುದಾದ್ರೂ ಸ್ಟ್ರಕ್ಚರ್ ಡ್ಯಾಮೇಜ್ ಆದರೆ ಅದನ್ನು ರೀಕನ್ಸ್ಟ್ರಕ್ಟ್ ಮಾಡೋದೇ ಡಿಸಾಸ್ಟರ್ ಪ್ರಾಜೆಕ್ಟ್. ಎನಿಥಿಂಗ್ ಕ್ಯಾನ್ ಬಿ ನೀಡೆಡ್ ಟು ಗೇನ್ ಟೈಮ್, ಹ್ಯೂಜ್ ಆರ್ ಮ್ಯಾಸಿವ್ ಇನ್ವೆಸ್ಟ್ಮೆಂಟ್. ಯಾಕಂದರೆ ಅದನ್ನು ಇಮಿಡಿಯೇಟಾಗಿ ಕಂಪ್ಲೀಟ್ ಮಾಡಬೇಕು. ಸೊ ಹ್ಯೂಜ್ ಇನ್ವೆಸ್ಟ್ಮೆಂಟ್, ಜಾಸ್ತಿ ಕಾಸ್ಟ್ ಇಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಈ ಥರ ಪ್ರಾಜೆಕ್ಟಲ್ಲಿ. ರೌಂಡ್ ದಿ ಕ್ಲಾಕ್ ವರ್ಕ್ ಇಸ್ ಡನ್ ಅಂದರೆ 24/7 ಕೆಲಸ ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ, ಯಾಕಂದರೆ ಅದು ಬೇಗ ಕಂಪ್ಲೀಟ್ ಆಗಬೇಕು. ಎಕ್ಸಾಂಪಲ್ ಏನು? ರಿಪೇರ್ ಆಫ್ ಡ್ಯಾಮ್ ಇನ್ ಕೇಸ್ ಆಫ್ ಡ್ಯಾಮೇಜ್ ಡ್ಯೂ ಟು ನ್ಯಾಚುರಲ್ ಕೆಲಾಮಿಟಿ. ಸೊ ಡ್ಯಾಮೇಜ್ ಆದರೆ ಮ್ಯಾಸಿವ್ ಡಿಸ್ಟ್ರಿಕ್ಷನ್ ಆಗ್ಬೋದು. ಸೊ ಅದನ್ನು ರಿಪೇರ್ ಮಾಡೋ ಕೆಲಸ ಏನಿದೆ ಅದು ಫಾಸ್ಟ್ ಆಗಬೇಕು. ದಟ್ ಈಸ್ ವೈ ಇಟ್ ಈಸ್ ಡಿಸಾಸ್ಟರ್ ಪ್ರಾಜೆಕ್ಟ್. ಇನ್ನೊಂದು ಎಕ್ಸಾಂಪಲ್ ಹೇಳೋದಾದರೆ ರಿಪೇರ್ ಆಫ್ ಬ್ರಿಡ್ಜ್ ಆರ್ ರೋಡ್ ಇನ್ ಕೇಸ್ ಆಫ್ ಫ್ಲಡ್ ಆರ್ ಎನಿ ಅದರ್ ಡಿಸಾಸ್ಟರ್ ಅಥವಾ ನ್ಯಾಚುರಲ್ ಡಿಸಾಸ್ಟರ್. ಸೊ ನ್ಯಾಚುರಲ್ ರೀಸನ್ನಿಂದ ಯಾವುದಾದ್ರೂ ಸ್ಟ್ರಕ್ಚರ್ ಡ್ಯಾಮೇಜ್ ಆಗಿ ಅದನ್ನು ಇಮಿಡಿಯೇಟ್ ರೀಕನ್ಸ್ಟ್ರಕ್ಟ್ ಮಾಡೋ ಪ್ರಾಜೆಕ್ಟ್ಗೆ ನಾವು ಡಿಸಾಸ್ಟರ್ ಪ್ರಾಜೆಕ್ಟ್ ಅಂತ ಹೇಳ್ತೀವಿ. ಸೊ ಈ ಕ್ವಶನ್ 5 ಮಾರ್ಕ್ಸ್ಗೆ ಕೇಳಿದರೆ ಲಿಸ್ಟ್ ಅಂತ ಹೇಳಿದರೆ ಲಿಸ್ಟಲ್ಲಿ 3 ಇದೆ. ಸೊ ನನ್ನ ಎಕ್ಸ್ಪೆಕ್ಟೇಷನಲ್ಲಿ 3 ಮಾರ್ಕ್ಸ್ ಕೊಡಬೇಕು. ಎಕ್ಸ್ಪ್ಲೇನ್ ಎನಿ ಒನ್, ಎಕ್ಸ್ಪ್ಲೇನ್ ಮಾಡಿದರೆ 2 ಮಾರ್ಕ್ಸ್ ಕೊಡಬೇಕು. ಸೊ ಟೋಟಲ್ 5 ಮಾರ್ಕ್ಸ್ ಅಲ್ಲಿ ನಿಮಗೆ ಸಿಗುತ್ತೆ. ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಲಿಸ್ಟ್ ಎನಿ 5 ಪ್ರೀ-ರಿಕ್ವಿಸಿಟ್ಸ್ ಫಾರ್ ಸಕ್ಸಸ್ಫುಲ್ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್. 5 ಮಾರ್ಕ್ಸ್ಗೆ ಇದನ್ನು ಕೇಳಿದ್ದಾರೆ. ದಿಸ್ ಇಸ್ ಫ್ರಮ್ ಯೂನಿಟ್ 2. ಇಲ್ಲಿ ಪ್ರೀ-ರಿಕ್ವಿಸಿಸ್ಟ್ ಅಂದರೆ ಪ್ರಾಜೆಕ್ಟ್ ಮ್ಯಾನೇಜರ್ ಅಥವಾ ಪ್ರಾಜೆಕ್ಟ್ ಟೀಮ್ಗೆ ಪ್ರೀ-ರಿಕ್ವಿಸಿಸ್ಟ್ ಅಂದರೆ ಆಗಿ ಒಂದು ಫಾರ್ಮುಲಾಸ್ ಎಲ್ಲ ಗೊತ್ತಿರುತ್ತೆ ಅಂತ, ಮೊದಲೇ ಇದೆಲ್ಲ ಮಾಡಲೇಬೇಕು ಅಂತ ಗೊತ್ತಿರುತ್ತೆ, ಅದಕ್ಕೆ ನಾವು ಪ್ರೀ-ರಿಕ್ವಿಸಿಟ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ 5 ಕೇಳಿದ್ದಾರೆ. ಫಸ್ಟ್ ಈಸ್ ಎಡಿಕ್ವೇಟ್ ಫಾರ್ಮುಲೇಷನ್ ಅಂದರೆ ಪ್ರಾಪರ್ ಪ್ಲ್ಯಾನಿಂಗ್ ಇರಬೇಕು ಅಂತ. ಇಮಿಡಿಯೇಟ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಇರಬೇಕು ಅಂತ, ಅದಕ್ಕೆ ನಾವು ಎಡಿಕ್ವೇಟ್ ಫಾರ್ಮುಲೇಷನ್ ಅಂತ ಹೇಳ್ತೀವಿ. ಸೌಂಡ್ ಪ್ರಾಜೆಕ್ಟ್ ಆರ್ಗನೈಸೇಷನ್ ಅಂದರೆ ಪ್ರಾಜೆಕ್ಟ್ ಸ್ಟ್ರಕ್ಚರ್ ನೀಟಾಗಿರಬೇಕು, ಯಾರನ್ನು ರಿಪೋರ್ಟ್ ಮಾಡಬೇಕು, ಯಾವ ರೀತಿ ಪ್ಲ್ಯಾನ್ ಮಾಡಬೇಕು, ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಬೇಕು, ಇದು ಸೌಂಡ್ ಪ್ರಾಜೆಕ್ಟ್ ಆರ್ಗನೈಸೇಷನ್. ಪ್ರಾಪರ್ ಇಂಪ್ಲಿಮೆಂಟೇಷನ್ ಪ್ಲ್ಯಾನ್, ಏನೆಲ್ಲ ಪ್ಲ್ಯಾನ್ ಆಗಿದೆ ಅದನ್ನು ಅದೇ ರೀತಿ ಇಂಪ್ಲಿಮೆಂಟ್ ಮಾಡಬೇಕು, ಅದೇ ಪ್ರಾಪರ್ ಇಂಪ್ಲಿಮೆಂಟೇಷನ್ ಪ್ಲ್ಯಾನಿಂಗ್. ಅಡ್ವಾನ್ಸ್ ಆ್ಯಕ್ಷನ್ ಅಥವಾ ನಾವು ಇದನ್ನು ಕ್ವಿಕ್ ಆ್ಯಕ್ಷನ್ ಅಂತ ಹೇಳ್ತೀವಿ. ಏನಾದರೂ ಪ್ರಾಬ್ಲಮ್ ಬಂದರೆ ಮಿಡ್ ಸ್ಟೇಜ್ ಆಫ್ ದಿ ಪ್ರಾಜೆಕ್ಟ್ ಅದನ್ನು ಅಡ್ವಾನ್ಸ್ ಆ್ಯಕ್ಷನಿಂದ ಅಂದರೆ ಕ್ವಿಕ್ ಆ್ಯಕ್ಷನಿಂದ ಅದನ್ನು ರಿಸಾಲ್ವ್ ಮಾಡಬೇಕು ಅಥವಾ ಸಾಲ್ವ್ ಮಾಡಬೇಕು. ಟೈಮ್ಲಿ ಅವೈಲೇಬಿಲಿಟಿ ಆಫ್ ಫಂಡ್ಸ್ ಅಂದರೆ ನಮಗೆ ಪ್ರಾಜೆಕ್ಟ್ನ ವರ್ಕ್ನ ಕ್ಯಾರಿಔಟ್ ಮಾಡಬೇಕಾದ್ರೆ ಎಷ್ಟು ಫಂಡ್ ಬೇಕು ಅದು ಮೊದಲೇ ಡಿಸೈಡ್ ಆಗಿ ಎಲ್ಲಾದರೂ ಒಂದು ಕಡೆ ಅವೈಲೇಬಲ್ ಇರಬೇಕು. ಅದು ಕಂಪ್ನಿನಲ್ಲಿ ಅವೈಲೇಬಲ್ ಇರ್ಬೋದು ಅಥವಾ ಬ್ಯಾಂಕ್ನಲ್ಲಿ ಅವೈಲೇಬಲ್ ಇರಬೇಕು ಅಥವಾ ಎನಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ನಲ್ಲಿ ಅದು ಅವೈಲೇಬಲ್ ಇರಬೇಕು. ನಮಗೆ ಯಾವಾಗ ಬೇಕು ಅದನ್ನು ಇಮಿಡಿಯೇಟಾಗಿ ನಾವು ವಿಡ್ರಾ ಮಾಡಬೇಕು, ಅದನ್ನು ನಾವು ಟೈಮ್ಲಿ ಅವೈಲೇಬಿಲಿಟಿ ಆಫ್ ಫಂಡ್ ಅಂತ ಹೇಳ್ತೀವಿ. ನಾವು ಮಿಡ್ ಸ್ಟೇಜಲ್ಲಿ ನಾವು ಏನು ಕ್ಯಾಲ್ಕುಲೇಟ್ ಮಾಡಿರ್ತೀವಿ ಫಂಡ್ ಅದಕ್ಕಿಂತ ಜಾಸ್ತಿ ಫಂಡ್ ಖರ್ಚಾದರೆ ಅದು ರಾಂಗ್ ವೇನಲ್ಲಿ ಹೋಗ್ತಾ ಇದೆ ಅಂತ ಅರ್ಥ. ಸೊ ಟೈಮ್ಲಿ ಅವೈಲೇಬಿಲಿಟಿ ಫಂಡ್ ಅಂದರೆ ಆಲ್ರೆಡಿ ಕ್ಯಾಲ್ಕುಲೇಟೆಡ್ ಫಂಡ್ ಮತ್ತು ಅದು ಈಸಿಲಿ ನಮಗೆ ಬೇಕಾದಾಗ ನಮಗೆ ಸಿಗಬೇಕು, ಆ ಫಂಡ್ ನಮ್ಮ ಕೈಯಲ್ಲಿ ಇರಬೇಕು ಅಂತ. ನೆಕ್ಸ್ಟ್ ಈಸ್ ಇಫೆಕ್ಟಿವ್ ಮಾನಿಟರಿಂಗ್. ನಾವು ಏನೆಲ್ಲ ಎಕ್ಸಿಕ್ಯೂಟ್ ಮಾಡ್ತೀವಿ ಪ್ರಾಜೆಕ್ಟ್ನಲ್ಲಿ, ಏನೆಲ್ಲ ವರ್ಕ್ ಅಲ್ಲಿ ಎಕ್ಸಿಕ್ಯೂಟ್ ಆಗ್ತಾ ಇದೆ ಅದನ್ನು ಮಾನಿಟರ್ ಮಾಡಬೇಕು ಅಂತ, ಇಫೆಕ್ಟಿವ್ ಆಗಿ ಮಾನಿಟರ್ ಮಾಡಬೇಕು. ಯಾವುದೇ ರೀತಿ ರಿಸೋರ್ಸಸ್ ವೇಸ್ಟ್ ಆಗಬಾರ್ದು, ಟೈಮ್ ವೇಸ್ಟ್ ಆಗಬಾರ್ದು, ಮನಿ ವೇಸ್ಟ್ ಆಗಬಾರ್ದು, ಮೆಷಿನ್ ಅವರ್ ವೇಸ್ಟ್ ಆಗಬಾರ್ದು, ಮ್ಯಾನ್ ಅವರ್ ವೇಸ್ಟ್ ಆಗಬಾರ್ದು, ಈ ರೀತಿ. ನೆಕ್ಸ್ಟ್ ಈಸ್ ಜುಡಿಷಿಯಸ್ ಇಕ್ವಿಪ್ಮೆಂಟ್ ಟೆಂಡರಿಂಗ್ ಆ್ಯಂಡ್
ಪ್ರೊಕ್ಯೂರ್ಮೆಂಟ್. ಇಲ್ಲಿ ಪ್ರೊಕ್ಯೂರ್ಮೆಂಟ್ ಅಂದರೆ ಪರ್ಚೇಸ್. ಈ ಸೆಂಟೆನ್ಸ್ ಸಿಂಪಲ್ ಮೀನಿಂಗ್ ಅಂದರೆ ನೀವು ಏನೆಲ್ಲ ಇನ್ಸ್ಟ್ರೂಮೆಂಟ್ ಆಗಿರ್ಬೋದು, ಮೆಷಿನ್ ಆಗಿರ್ಬೋದು, ಟೂಲ್ಸ್ ಆಗಿರ್ಬೋದು, ಪ್ರಾಜೆಕ್ಟ್ ರಿಲೇಟೆಡ್ ಏನು ಪರ್ಚೇಸ್ ಮಾಡ್ತೀರಾ ಅದು ರೀಸನೇಬಲ್ ಪ್ರೈಸ್ನಲ್ಲಿ ನೀವು ಪರ್ಚೇಸ್ ಮಾಡಿರಬೇಕು. ಮತ್ತು ನೀವು ಯಾವುದೆಲ್ಲ ಇನ್ಸ್ಟ್ರೂಮೆಂಟ್ ಅಥವಾ ಟೂಲ್ಸ್ ಆಗಿರ್ಬೋದು, ಮೆಷಿನರಿ ನೀವು ಪರ್ಚೇಸ್ ಮಾಡ್ತೀರಾ ಆ ಪ್ರಾಜೆಕ್ಟ್ಗೆ ಆ್ಯಕ್ಚುಲ್ ಆಗಿ ಯೂಸ್ ಆಗುತ್ತಾ ಇದನ್ನು ನೀವು ನೋಡಬೇಕು. ಅದುವೇ ಜುಡಿಷಿಯಸ್ ಇಕ್ವಿಪ್ಮೆಂಟ್ ಟೆಂಡರಿಂಗ್ ಆ್ಯಂಡ್ ಪ್ರೊಕ್ಯೂರ್ಮೆಂಟ್. ಸುಮ್ಮನೆ ಬೇಡದ ಇನ್ಸ್ಟ್ರೂಮೆಂಟ್ ಆಗಿರ್ಬೋದು ಅಥವಾ ಮೆಷಿನರಿ ಆಗಿರ್ಬೋದು ಇದನ್ನು ನೀವು ಪರ್ಚೇಸ್ ಮಾಡ್ಬೋದು. ಯಾವುದೇ ಬೇಕಿರೋ ಇನ್ಸ್ಟ್ರೂಮೆಂಟ್ ಅಥವಾ ಮೆಷಿನರಿ ಏನು ಬೇಕು ಪ್ರಾಜೆಕ್ಟಿಗೆ ಅದನ್ನೇ ಪರ್ಚೇಸ್ ಮಾಡಬೇಕು. ಮತ್ತು ರೀಸನೇಬಲ್ ಪ್ರೈಸ್ನಲ್ಲಿ ನೀವು ಅದನ್ನು ಪರ್ಚೇಸ್ ಮಾಡಬೇಕು, ಅಂದರೆ ಓವರ್ ಪ್ರೈಸ್ ಇರಬಾರ್ದು ಅಂತ. ನೆಕ್ಸ್ಟ್ ಈಸ್ ಬೆಟರ್ ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟ್. ಸೊ ಪ್ರಾಜೆಕ್ಟ್ ವರ್ಕ್ನ ಕ್ಯಾರಿ ಮಾಡಬೇಕಾದ್ರೆ ನಾವು ಕಾಂಟ್ರಾಕ್ಟ್ ಕೊಡ್ತೀವಿ ಥರ್ಡ್ ಪಾರ್ಟಿಗೆ. ಆ ಕಾಂಟ್ರಾಕ್ಟ್ನ ಮ್ಯಾನೇಜ್ ಮಾಡ್ಬೋದು. ಹೇಗೆ ಮ್ಯಾನೇಜ್ ಮಾಡೋದು, ಅದರ ಸ್ಟಾರ್ಟಿಂಗ್ ಡೇಟ್ ಯಾವುದು, ಎಂಡಿಂಗ್ ಡೇಟ್ ಯಾವುದು, ಕಾಂಟ್ರಾಕ್ಟ್ ಅಮೌಂಟ್ ಎಷ್ಟು, ಇದನ್ನು ಲೀಗಲ್ ಆಗಿ ಸೈನ್ ಆಫ್ ಮಾಡಬೇಕು. ಒಮ್ಮೆ ಕಾಂಟ್ರಾಕ್ಟ್ ಎಂಡ್ ಆದಮೇಲೆ ಅದನ್ನು ಸೈನ್ ಆಫ್ ಮಾಡೋದು, ಕಾಂಟ್ರಾಕ್ಟ್ನ ಮ್ಯಾನೇಜ್ ಮಾಡೋದು, ಯಾವುದೇ ರೀತಿ ಪೇಮೆಂಟ್ಸ್ ಇದ್ದರೆ ಅದನ್ನು ಪ್ರೊಜೆಕ್ಟ್ ಡೈರಿನಲ್ಲಿ ಬರ್ಕೊಳ್ಳೋದು, ಇದನ್ನು ಬೆಟರ್ ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟ್ ಅಂತ ನಾವು ಕರಿತೀವಿ. ಸೊ ಯು ಕ್ಯಾನ್ ರೈಟ್ ಎನಿ 5, ಇದನ್ನು 5 ಮಾರ್ಕ್ಸ್ಗೆ ಕೇಳಿದರೆ ಎನಿ 5 ಅಂತ ಕ್ವಶನಲ್ಲೇ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಆದಷ್ಟು ಬೈಹೆಟ್ ಮಾಡಿಬಿಡಿ. ಮೋರ್ ದೆನ್ 5 ಬರೆದ್ರೆ ಇಟ್ ಈಸ್ ವೆರಿ ಗುಡ್. ದೀಸ್ ಆಲ್ ಆರ್ ಸ್ಟ್ಯಾಂಡರ್ಡ್ ಆನ್ಸರ್. ಸೊ ವಿಲ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 4, ಡಿಫೈನ್ ಪ್ರಾಜೆಕ್ಟ್ ಟೀಮ್, ಲಿಸ್ಟ್ ಎನಿ 3 ಟೈಪ್ಸ್ ಆಫ್ ಪ್ರಾಜೆಕ್ಟ್ ಟೀಮ್. ಅಗೇನ್ 5 ಮಾರ್ಕ್ಸ್ಗೆ. ಸೊ ಒನ್ಸ್ ಅಗೇನ್ ದಿಸ್ ಇಸ್ ಫ್ರಮ್ ಯೂನಿಟ್ 2. ಪ್ರಾಜೆಕ್ಟ್ ಟೀಮ್ ಇಲ್ಲಿ ಡೆಫಿನೇಷನ್ಗೆ 2 ಮಾರ್ಕ್ಸ್ ಇರ್ಬೋದು. ಎನಿ 3 ಅಂತ ಇದೆ, 3 ಮಾರ್ಕ್ಸ್ ಇಲ್ಲಿ ಕೊಡ್ಬೋದು. 2 + 3 ಎಷ್ಟಾಯಿತು, 5 ಮಾರ್ಕ್ಸ್. ಪ್ರಾಜೆಕ್ಟ್ ಟೀಮ್ನ ಡಿಫೈನ್ ಮಾಡೋಣ. ಎ ಪ್ರಾಜೆಕ್ಟ್ ಟೀಮ್ ಈಸ್ ಎ ಗ್ರೂಪ್ ಆಫ್ ಇಂಡಿವಿಜುವಲ್, ದಟ್ ಈಸ್ ಟೀಮ್ ಮೆಂಬರ್ಸ್ ಆರ್ ಪ್ರಾಜೆಕ್ಟ್ ಸ್ಟಾಫ್ ಹೂ ಹ್ಯಾವ್ ಸ್ಪೆಸಿಫಿಕ್ ರೋಲ್ಸ್ ಇನ್ ಪ್ರಾಜೆಕ್ಟ್. ಇನ್ ಸಿಂಪಲ್ ಪ್ರಾಜೆಕ್ಟ್ ಟೀಮ್ ಅಂದರೆ ಯಾರು, ಗ್ರೂಪ್ ಆಫ್ ಇಂಡಿವಿಜುವಲ್, ಅವ್ರಿಗೆ ಏನಿದೆ ಸ್ಪೆಸಿಫಿಕ್ ರೋಲ್ಸ್ ಇಲ್ಲಿ ಇನ್ ಪ್ರಾಜೆಕ್ಟ್, ಅದನ್ನು ನಾವು ಪ್ರಾಜೆಕ್ಟ್ ಟೀಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಈಸ್ ಲಿಸ್ಟ್ ಎನಿ 3 ಟೈಪ್ಸ್. ಎನಿ 3 ಟೈಪ್ಸ್ ಆಫ್ ಪ್ರಾಜೆಕ್ಟ್ ಟೀಮ್ನ ನೀವು ಲಿಸ್ಟ್ ಮಾಡ್ಬೋದು. ಇನಿಷಿಯಲ್ ಪ್ರಾಜೆಕ್ಟ್ ಟೀಮ್ ಇದೆ, ಡೆಸಿಗ್ನೇಟೆಡ್ ಪ್ರಾಜೆಕ್ಟ್ ಲೀಡರ್ ಅಥವಾ ಪ್ರಾಜೆಕ್ಟ್ ಮ್ಯಾನೇಜರ್ ಅಂತ ನಾವು ಕರಿತೀವಿ, ಕೋರ್ ಪ್ರಾಜೆಕ್ಟ್ ಟೀಮ್ ಆರ್ ಪ್ರಾಜೆಕ್ಟ್ ಸ್ಟೀರಿಂಗ್ ಕಮಿಟಿ. ನೀವು ಇದನ್ನು ಅವಾಯ್ಡ್ ಮಾಡ್ಬೋದು ಆದಷ್ಟು. ಯು ಕ್ಯಾನ್ ರೈಟ್ ಕೋರ್ ಪ್ರಾಜೆಕ್ಟ್ ಟೀಮ್, ಫುಲ್ ಪ್ರಾಜೆಕ್ಟ್ ಟೀಮ್ ಆಗಿರ್ಬೋದು, ಪ್ರಾಜೆಕ್ಟ್ ಅಡ್ವೈಸರ್ಸ್, ಪ್ರಾಜೆಕ್ಟ್ ಸ್ಟೇಕ್ ಹೋಲ್ಡರ್ಸ್, ಪ್ರಾಜೆಕ್ಟ್ ಅಥವಾ ಪ್ರೊಸೆಸ್ ಫೆಸಿಲಿಟೇಟರ್ಸ್. ಇಷ್ಟು ಟೈಪ್ಸ್ ಆಫ್ ಪ್ರಾಜೆಕ್ಟ್ ಟೀಮ್ ಆಯಿತು. ಯು ಕ್ಯಾನ್ ರೈಟ್ ಎನಿ 3 ಫ್ರಮ್ ಇಟ್. ಯಾವ ಸಿಂಪಲ್ ಇದೆ ಅದನ್ನು ನೀವು ಇಲ್ಲಿ ಬರ್ಕೋಬೋದು. ವಿಲ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಎಕ್ಸ್ಪ್ಲೇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಲೈಫ್ ಸೈಕಲ್. ಕ್ವಶನ್ ನಂಬರ್ 5, ಇಟ್ ಈಸ್ ಫ್ರಮ್ ಯೂನಿಟ್ 3. ಇದು 5 ಮಾರ್ಕ್ಸ್ಗೆ ಕೇಳಿರೋದು. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಲೈಫ್ ಸೈಕಲ್ನ ನಾವು ಎಕ್ಸ್ಪ್ಲೇನ್ ಮಾಡೋದಾದರೆ, ಲೈಫ್ ಸೈಕಲ್ ಅಂದರೆ ಏನು, ಒಂದು ಸರ್ಕಲ್ ಆಗಿರುತ್ತೆ, ಸೈಕಲ್ ಆಗಿರುತ್ತೆ. ಅದರಲ್ಲಿ ಇನಿಷಿಯಲ್ ಸ್ಟೇಜ್ ಇದೆ. ನೆಕ್ಸ್ಟ್ ಇನಿಷಿಯಲ್ ಸ್ಟೇಜ್ ಅಂದರೆ ಏನು, ಇಟ್ ಈಸ್ ಅ ಸ್ಟಾರ್ಟ್ ಆಫ್ ದಿ ಪ್ರಾಜೆಕ್ಟ್. ಪ್ಲ್ಯಾನಿಂಗ್ ಇದೆ, ಪ್ಲ್ಯಾನ್ನ ಎಕ್ಸಿಕ್ಯೂಷನ್ ಮಾಡೋದು, ಎಕ್ಸಿಕ್ಯೂಷನ್ ಫೇಸ್ ಅಥವಾ ಸ್ಟೇಜ್. ನೆಕ್ಸ್ಟ್ ಈಸ್ ಪ್ರಾಜೆಕ್ಟ್ ಎಂಡಿಂಗ್ ಅಥವಾ ಪ್ರಾಜೆಕ್ಟ್ ಕ್ಲೋಷರ್. ಇದುವೇ 4 ಸ್ಟೇಜಸ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಲೈಫ್ ಸೈಕಲ್. ಇದನ್ನು ನೀವು ಈ ರೀತಿ ಡ್ರಾಯಿಂಗ್ ಥ್ರೂನು ನೀವು ಇದನ್ನು ಎಕ್ಸ್ಪ್ಲೈನ್ ಮಾಡ್ಬೋದು. ಈ ರೀತಿ ಒಂದು ಸರ್ಕಲ್ ಡ್ರಾ ಮಾಡಿ 4 ಪಾರ್ಟಿಷನ್ ಮಾಡಿ, 4 ಪಾರ್ಟಿಷನ್ ಆದಮೇಲೆ ಇಲ್ಲೊಂದು ಈ ರೀತಿ ಬ್ಲಾಕ್ ಹಾಕ್ಕೊಂಡು ಈಚ್ ಸ್ಟೇಜಸ್ ಏನು ಅಂತ ಅಲ್ಲಿ ಡಿಫೈನ್ ಮಾಡಬೇಕು. ಸೊ ಆನ್ಸರ್ ಈ ರೀತಿ ಬರಿಬೋದು. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಲೈಫ್ ಸೈಕಲ್ ಆರ್ ಫೇಸಸ್ ಆರ್ ಸ್ಟೇಜಸ್ ಆಫ್ ಪ್ರಾಜೆಕ್ಟ್ ಫ್ರಮ್ ಸ್ಟಾರ್ಟ್ ಟು ಎಂಡ್. ಸೊ ಪ್ರಾಜೆಕ್ಟ್ ಸ್ಟಾರ್ಟಿಂದ ಎಂಡ್ ತನಕ ಎಷ್ಟೆಲ್ಲ ಸ್ಟೇಜ್ ಅಥವಾ ಫೇಸ್ ಬರುತ್ತೆ ಅದನ್ನು ನಾವು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಲೈಫ್ ಸೈಕಲ್ ಅಂತ ಹೇಳ್ತೀವಿ. ಸೊ ಹೌ ಮೆನಿ ಸ್ಟೇಜಸ್ ಆರ್ ದೇರ್ ಆರ್ 4 ಫೇಸ್ ಆರ್ 4 ಸ್ಟೇಜಸ್ ಇನ್ ಪ್ರಾಜೆಕ್ಟ್ ಲೈಫ್ ಸೈಕಲ್. ಫಸ್ಟ್ ಈಸ್ ಇನಿಷಿಯೇಷನ್ ಅಥವಾ ಸ್ಟಾರ್ಟ್ ಅಂತ ಬರಿಬೋದು. ಪ್ರಾಜೆಕ್ಟ್ ಡೆಫಿನೇಷನ್ ಆ್ಯಂಡ್ ಪ್ರಾಜೆಕ್ಟ್ ಪ್ರಾಬ್ಲಮ್ಸ್ ಆರ್ ಐಡೆಂಟಿಫೈಡ್ ಇನ್ ದಿಸ್ ಸ್ಟೇಜ್. ಸೊ ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿ ಪ್ರಾಜೆಕ್ಟ್ನ ಡಿಫೈನ್ ಮಾಡಬೇಕು. ಯಾವ ರೀತಿ ಪ್ರಾಜೆಕ್ಟ್, ಏನು ಪ್ರಾಜೆಕ್ಟ್ ಮಾಡಬೇಕು ಇದನ್ನು ಡಿಫೈನ್ ಮಾಡಬೇಕು. ನೆಕ್ಸ್ಟ್ ಈಸ್ ಪ್ರಾಬ್ಲಮ್ಸ್ ಆರ್ ಐಡೆಂಟಿಫೈಡ್ ಇನ್ ದಿಸ್ ಸ್ಟೇಜ್. ಏನೆಲ್ಲ ಪ್ರಾಬ್ಲಮ್ ಬರುತ್ತೆ ಅದನ್ನು ಐಡೆಂಟಿಫೈ ಮಾಡಿ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡೋದೇ ಇನಿಷಿಯೇಷನ್ ಸ್ಟೇಜ್. ನೆಕ್ಸ್ಟ್ ಈಸ್ ಪ್ಲ್ಯಾನಿಂಗ್ ಸ್ಟೇಜ್. ಏನು ಪ್ಲ್ಯಾನ್ ಮಾಡ್ತೀವಿ ನಾವು, ಮೇಯ್ನಾಗಿ ಕಾಸ್ಟ್ ಆ್ಯಂಡ್ ಟೈಮ್ ಎಸ್ಟಿಮೇಷನ್ ಎಕ್ಸೆಟ್ರಾ. ನೆಕ್ಸ್ಟ್ ಈಸ್ ಎಕ್ಸಿಕ್ಯೂಷನ್, ಕಂಪ್ಲೀಟಿಂಗ್ ದ ಪ್ರಾಜೆಕ್ಟ್ ವರ್ಕ್ ಆ್ಯಸ್ ಪ್ಲ್ಯಾನ್. ನಾವು ಏನು ಪ್ಲ್ಯಾನಿಂಗ್ನಲ್ಲಿ ಪ್ಲ್ಯಾನ್ ಮಾಡಿರ್ತೀವಿ ಅದೇ ರೀತಿ ಎಕ್ಸಿಕ್ಯೂಟ್ ಮಾಡಿದರೆ ಅದನ್ನು ಎಕ್ಸಿಕ್ಯೂಷನ್ ಸ್ಟೇಜ್ ಅಂತ ನಾವು ಹೇಳ್ತೀವಿ.
ನೆಕ್ಸ್ಟ್ ಈಸ್ ಕ್ಲೋಜರ್ ಆರ್ ಎಂಡ್. ಕ್ಲೋಸ್ ದಿ ಪ್ರೊಜೆಕ್ಟ್ ಆ್ಯಂಡ್ ಅನಲೈಸಿಂಗ್ ದಿ ವರ್ಕ್ ಡನ್, ರಿಪೋರ್ಟ್ಸ್, ರಿವ್ಯೂಸ್ ಎಕ್ಸೆಟ್ರಾ. ಸೊ ಪ್ರೊಜೆಕ್ಟ್ ಹೇಗೆ ಸ್ಟಾರ್ಟ್ ಆಯಿತು ಅದೇ ರೀತಿ ಪ್ರೊಜೆಕ್ಟ್ ಎಂಡ್ ಕೂಡ ಆಗಬೇಕು. ಪ್ರೊಜೆಕ್ಟ್ ಎಂಡ್ ಆಗಿಲ್ಲ ಅಂದರೆ ಕಾಸ್ಟ್ ಆ್ಯಂಡ್ ಟೈಮ್ ಜಾಸ್ತಿ ಬೇಕು, ಆವಾಗ ಏನಾಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ. ಸೊ ಕ್ಲೋಸ್ ಮಾಡಿ, ಪ್ರೊಜೆಕ್ಟ್ನ ಎನಲೈಸ್ ಮಾಡಿ, ಒಂದು ಡೀಟೇಲ್ ವರ್ಕ್ ರಿಪೋರ್ಟ್ನ ರಿವ್ಯೂನ ನಾವು ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ದೀಸ್ ಆರ್ ದಿ 4 ಸ್ಟೇಜಸ್ ಆಫ್ ಪ್ರೊಜೆಕ್ಟ್ ಮ್ಯಾನೇಜ್ಮೆಂಟ್ ಲೈಫ್ ಸೈಕಲ್. ನೀವು ಬೇಕಾದರೆ ಇದನ್ನು ಸೆಂಟೆನ್ಸ್ ಫಾರ್ಮಲ್ಲಿ ಈ ರೀತಿ ಬರಿಬೋದು, ಅಥವಾ ಸರ್ಕಲ್ ಮತ್ತು ಒಂದು ಬಾಕ್ಸ್ ಫಾರ್ಮಿಂದ ನೀವು ಇದನ್ನು ಈ ರೀತಿ ಡ್ರಾ ಮಾಡಿ ಕೂಡ ನೀವು ಎಕ್ಸ್ಪ್ಲೈನ್ ಮಾಡ್ಬೋದು. ಯು ಕ್ಯಾನ್ ರೈಟ್ ಆರ್ ಇದು ಎರಡನ್ನೂ ಬರಿಬೇಕಾಗಿಲ್ಲ, ಐದರ್ ಸೆಂಟೆನ್ಸ್ ಆರ್ ಯು ಕ್ಯಾನ್ ಎಕ್ಸ್ಪ್ಲೇನ್ ಇಟ್ ಥ್ರೂ ಸ್ಕೆಚ್. Let us move to the next question, that is 6th question. Write any 5 functions of project planning. Question number 6, it is from unit 4. 4th unit question ಇದು 5 marksಗೆ. So functions of project planning ಏನು ಅಂತ. Following are the functions of project planning. First, finding goals and objective. Project goal ಮತ್ತು objectiveನ ಫೈಂಡ್ ಮಾಡೋದೇ project planning main aim. ನೆಕ್ಸ್ಟ್ ಈಸ್ ಬ್ರೇಕಿಂಗ್ ಟಾಸ್ಕ್ ಇಂಟು ಸ್ಮಾಲರ್ ಪಾರ್ಟ್ಸ್ ಆ್ಯಂಡ್ ಅಸೈನಿಂಗ್ ದೆಮ್. ಇದನ್ನು ನಾವು ಟಾಸ್ಕ್ ಮ್ಯಾನೇಜ್ಮೆಂಟ್, ನೀವು ಸಿಂಪಲ್ ಆಗಿ ಸೆಕೆಂಡ್ ಪಾಯಿಂಟ್ ಟಾಸ್ಕ್ ಮ್ಯಾನೇಜ್ಮೆಂಟ್ ಅಂತಲೂ ಬರಿಬೋದು. ಪ್ರೊಜೆಕ್ಟ್ ವರ್ಕ್ನ ನಾವು ಸ್ಮಾಲ್ ಪಾರ್ಟ್ಸ್ ಆಗಿ ಬ್ರೇಕ್ ಮಾಡ್ತೀವಿ ಮತ್ತು ಈಚ್ ಇಂಡಿವಿಜುವಲ್ಗೆ ಅದನ್ನು ಅಸೈನ್ ಮಾಡ್ತೀವಿ, ದಟ್ ಈಸ್ ಟಾಸ್ಕ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಈಸ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂದರೆ ಏನೆಲ್ಲ ರಿಸೋರ್ಸ್ ಇದೆ, ಟೈಮ್, ಕಾಸ್ಟ್ ಇರ್ಬೋದು, ಅಥವಾ ಮೆಟೀರಿಯಲ್ಸ್ ಇರ್ಬೋದು, ಮೆನ್ ಇರ್ಬೋದು, ಮೆಷಿನ್ಸ್ ಇರ್ಬೋದು, ಇದನ್ನು ಮ್ಯಾನೇಜ್ ಮಾಡೋದು ರಿಸೋರ್ಸ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಈಸ್ ಅ ಟೈಮ್ ಎಸ್ಟಿಮೇಷನ್. ಎಷ್ಟು ಟೈಮ್ ಬೇಕು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡೋದಕ್ಕೆ, ಇದನ್ನು ಟೈಮ್ನ ಕ್ಯಾಲ್ಕುಲೇಟ್ ಮಾಡೋದೇ ಟೈಮ್ ಎಸ್ಟಿಮೇಷನ್. ನೆಕ್ಸ್ಟ್ ಈಸ್ ಐಡೆಂಟಿಫೈಯಿಂಗ್ ಪೊಟೆನ್ಷಿಯಲ್ ಪ್ರಾಬ್ಲಮ್, ಅಥವಾ ನಾವು ಇದನ್ನು ಸಿಂಪಲ್ ಆಗಿ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಏನೆಲ್ಲ ರಿಸ್ಕ್ ಇದೆ ಅದನ್ನು ಐಡೆಂಟಿಫೈ ಮಾಡೋದೇ ರಿಸ್ಕ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಪಾಯಿಂಟ್ ಈಸ್ ಸೆಟ್ಟಿಂಗ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಅಥವಾ ಕ್ವಾಲಿಟಿ ಪ್ಲ್ಯಾನಿಂಗ್ ಅಂತ ನಾವು ಕರಿತೇವೆ. ಕ್ವಾಲಿಟಿ ಹೇಗಿರಬೇಕು ಅಂತ ಪ್ರಾಜೆಕ್ಟ್ ಇದು. ನೆಕ್ಸ್ಟ್ ಈಸ್ ಕಮ್ಯುನಿಕೇಷನ್ ಪ್ಲ್ಯಾನಿಂಗ್, ಯಾವ ರೀತಿ ನಾವು ಪ್ರಾಜೆಕ್ಟ್ ಟೀಮ್ ಒಳಗಡೆ ಕಮ್ಯುನಿಕೇಟ್ ಮಾಡ್ತೀವಿ, ಕಮ್ಯುನಿಕೇಷನ್ ಪ್ಲ್ಯಾನ್ ಅಥವಾ ಕಮ್ಯುನಿಕೇಷನ್ ಪ್ಲ್ಯಾನಿಂಗ್. ಪ್ಲ್ಯಾನಿಂಗ್ ಫಾರ್ ಎನಿಥಿಂಗ್ ದಟ್ ನೀಡ್ಸ್ ಟು ಬಿ ಪರ್ಚೇಸ್ಡ್ ಆರ್ ಹೈಯರ್ಡ್, ದಟ್ ಈಸ್ ಸಿಂಪಲ್ ಆಗಿ ನಾವು ಪ್ರೊಕ್ಯೂರ್ಮೆಂಟ್ ಪ್ಲ್ಯಾನಿಂಗ್ ಅಂತ ಹೇಳ್ತೀವಿ. ಪರ್ಚೇಸ್ ಅಂದರೆ ನಥಿಂಗ್ ಬಟ್ ಪ್ರೊಕ್ಯೂರ್ಮೆಂಟ್. ಸೊ ಯಾವುದೆಲ್ಲ ನಾವು ಪರ್ಚೇಸ್ ಮಾಡಬೇಕು ಅಥವಾ ಯಾವುದೆಲ್ಲ ನಾವು ಹೈಯರ್ ಮಾಡ್ಬೋದು. ಹೈಯರ್ ಅಂದರೆ ನಾವು ರೆಂಟ್ಗೆ ಅದನ್ನು ತಗೊಳ್ಳೋದು. ಫಾರ್ ಎಕ್ಸಾಂಪಲ್ ಆಫೀಸ್ ನಾವು ಪರ್ಚೇಸ್ ಮಾಡ್ಬೋದು, ಆರ್ ನಾವು ಅದನ್ನು ಹೈಯರ್ ಮಾಡ್ಬೋದು. ಈ ರೀತಿ ಅದನ್ನು ಪ್ಲ್ಯಾನ್ ಮಾಡೋದಕ್ಕೆ ನಾವು ಪ್ರೊಕ್ಯೂರ್ಮೆಂಟ್ ಪ್ಲ್ಯಾನಿಂಗ್ ಅಂತ ನಾವು ಹೇಳ್ತೀವಿ. ಮೇಕಿಂಗ್ ಶೋರ್ ಎವ್ರಿಥಿಂಗ್ ಫಿಟ್ಸ್ ಟುಗೆದರ್ ವೆಲ್, ಅಥವಾ ನಾವು ಇಂಟಿಗ್ರೇಷನ್ ಅಂತ, ನಾವು ಏನೆಲ್ಲ ಪ್ಲ್ಯಾನ್ ಮಾಡ್ತೀವಿ ಅದು ಪ್ರಾಪರಾಗಿ ಫಿಟ್ ಆಗಬೇಕು, ಅದನ್ನು ಇಂಟಿಗ್ರೇಷನ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಈಸ್ ಕೀಪಿಂಗ್ ರೆಕಾರ್ಡ್ಸ್ ಆಫ್ ಎವ್ರಿಥಿಂಗ್, ದಟ್ ಈಸ್ ಡಾಕ್ಯುಮೆಂಟೇಷನ್. ನಾವು ಏನೆಲ್ಲ ಪ್ಲ್ಯಾನ್ ಮಾಡ್ತೀವಿ, ಎಕ್ಸಿಕ್ಯೂಟ್ ಮಾಡ್ತೀವಿ ಅಥವಾ ಎಂಡ್ ಮಾಡ್ತೀವಿ, ಅದನ್ನು ಪ್ರಾಪರಾಗಿ ಡಾಕ್ಯುಮೆಂಟ್ ಮಾಡಬೇಕು. ಇದನ್ನು ನಾವು ಪ್ಲ್ಯಾನಿಂಗ್ ಅಥವಾ ಪ್ರೊಜೆಕ್ಟ್ ಪ್ಲ್ಯಾನಿಂಗ್ ಅಂತ ನಾವು ಕರಿತೀವಿ. ಇಲ್ಲಿ 5 ಮಾರ್ಕ್ಸ್ಗೆ ಇದನ್ನು ಕೇಳಿರೋ ರೀಸನಿಂದ ಯು ಕ್ಯಾನ್ ರೈಟ್ ಎನಿ 5 ಪಾಯಿಂಟ್ಸ್ ಇನ್ ದಿಸ್. ನೀವು ಸಿಂಪಲ್ ಆಗಿ ಟಾಸ್ಕ್ ಮ್ಯಾನೇಜ್ಮೆಂಟ್, ರಿಸ್ಕ್ ಮ್ಯಾನೇಜ್ಮೆಂಟ್, ಕ್ವಾಲಿಟಿ ಪ್ಲ್ಯಾನಿಂಗ್, ಪ್ರೊಕ್ಯೂರ್ಮೆಂಟ್ ಪ್ಲ್ಯಾನಿಂಗ್ ಅಥವಾ ಇಂಟಿಗ್ರೇಷನ್, ಡಾಕ್ಯುಮೆಂಟೇಷನ್ ಈ ರೀತಿ ಬರೆದ್ರು ನಿಮಗೆ ಫುಲ್ 5 ಮಾರ್ಕ್ಸ್ನ ಅಲ್ಲಿ ಕೊಡ್ತಾರೆ. So we will move to the next question. 7th question, it is from unit 4. Explain SMART tool in goal and objective in monitoring. So 5 marksಗೆ ಕೇಳಿರೋ ಕ್ವಶನ್ ಇದು ಸಿಂಪಲ್ ಕಾನ್ಸೆಪ್ಟ್. ಸ್ಮಾರ್ಟ್ ಅನ್ನೋದು ಗೋಲ್ ಮತ್ತು ಆಬ್ಜೆಕ್ಟಿವ್ನಲ್ಲಿ ಬರೋ ಟಾಪಿಕ್ ಇದು. ಸ್ಮಾರ್ಟ್ ಅಂದರೆ ಎಬ್ರಿವೇಷನ್, ನೀವು ಎಬ್ರಿವೇಷನ್ನೇ ಎಕ್ಸ್ಪ್ಲೈನ್ ಮಾಡಿದರೆ ಸಾಕು, ಫುಲ್ 5 ಮಾರ್ಕ್ಸ್ ಇಲ್ಲಿ ನೀವು ಸ್ಕೋರ್ ಮಾಡ್ಬೋದು. ಗೋಲ್ ಅಂದರೆ ಏನು? ಗೋಲ್ಸ್ ಡಿಫೈನ್ಸ್ ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ಎ ಪ್ರೊಜೆಕ್ಟ್. ನಾವು ಪ್ರೊಜೆಕ್ಟಿಂದ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅದುವೇ ಪ್ರೊಜೆಕ್ಟ್ ಗೋಲ್ ಆಗುತ್ತೆ. ಆಬ್ಜೆಕ್ಟಿವ್ಸ್ ಅಂದರೆ ಏನು? ಆಬ್ಜೆಕ್ಟಿವ್ಸ್ ಆರ್ ಸಬ್ ಗ್ರೂಪ್ ಆಫ್ ದಿ ಗೋಲ್. ಈ ಗೋಲ್ನ ಅಚೀವ್ ಮಾಡೋದಕ್ಕೆ ನಾವು ಏನೆಲ್ಲ ಕೆಲಸ ಮಾಡಬೇಕು, ದಟ್ ವಿಲ್ ಬಿಕಮ್ ದಿ ಆಬ್ಜೆಕ್ಟಿವ್ಸ್. ಸೊ ಗೋಲ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಶುಡ್ ಬಿ ಸ್ಮಾರ್ಟ್. ಈ ಗೋಲ್ ಮತ್ತು ಆಬ್ಜೆಕ್ಟಿವ್ ಯಾವ ರೀತಿ ಇರಬೇಕು? ಲೈಕ್ ಸ್ಮಾರ್ಟ್ ಅಂದರೆ, ಸ್ಮಾರ್ಟ್ ಅಂದರೆ ಇಟ್ ಈಸ್ ಅ ಫುಲ್ ಫಾರ್ಮ್, ಇದು ಎಬ್ರಿವೇಷನ್. ಏನೆಲ್ಲ ಎಬ್ರಿವೇಷನ್ ಇದೆ ಇಲ್ಲಿ? ಎಸ್ ಅಂದರೆ ಸ್ಪೆಸಿಫಿಕ್, ನೀವು ಇಷ್ಟು ಬರೆದ್ರೂ ಸಾಕು. ಸ್ಪೆಸಿಫಿಕ್, ಮೆಷರೇಬಲ್, ಅಚೀವೇಬಲ್, ರಿಯಲಿಸ್ಟಿಕ್ ಆ್ಯಂಡ್ ಟೈಮ್ ಬಾಂಡ್. ಗೋಲ್ಸ್ ಆ್ಯಂಡ್ ಆಬ್ಜೆಕ್ಟಿವ್ ಶುಡ್ ಬಿ ಸ್ಪೆಸಿಫಿಕ್, ಮೆಷರೇಬಲ್, ಅಚೀವೇಬಲ್, ರಿಯಲಿಸ್ಟಿಕ್ ಆ್ಯಂಡ್ ಟೈಮ್ ಬಾಂಡ್. ಸ್ಪೆಸಿಫಿಕ್ ಅಂದರೆ ಗೋಲ್ಸ್ ಆ್ಯಂಡ್ ಆಬ್ಜೆಕ್ಟಿವ್ ಶುಡ್ ಬಿ ಕ್ಲಿಯರ್ ಆ್ಯಂಡ್ ಸ್ಪೆಸಿಫಿಕ್, ತುಂಬ ಸ್ಪೆಸಿಫಿಕ್ ಆಗಿ ಕ್ಲಿಯರ್ ಗೋಲ್ ಇರಬೇಕು ಅಂತ.
ಮೆಷರೇಬಲ್ ಅಂದರೆ ಏನು? ಏಬಲ್ ಟು ಮೆಷರ್ ಬೈ ವೆನ್ ಇಟ್ ಕ್ಯಾನ್ ಬಿ ಕಂಪ್ಲೀಟೆಡ್. ಇಲ್ಲಿ ಟೈಮ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಮೆಷರೇಬಲ್ ಪ್ರಾಜೆಕ್ಟ್ ಮೆಷರ್ ಮಾಡೋದಂದರೆ ಎಷ್ಟು ಟೈಮ್ನಲ್ಲಿ ನಾವು ಈ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡ್ಬೋದು. ಅಚೀವೇಬಲ್ ಶುಡ್ ಬಿ ರಿಯಲಿಸ್ಟಿಕ್ ವಿತ್ ಫಿಕ್ಸ್ಡ್ ಟೈಮ್ ಆ್ಯಂಡ್ ರಿಸೋರ್ಸಸ್. ರಿಯಲಿಸ್ಟಿಕ್ ಅಂದರೆ ಈ ಪ್ರಾಜೆಕ್ಟ್ನ ಆ್ಯಕ್ಚುಲ್ ಆಗಿ ಫಿಕ್ಸ್ ಟೈಮ್ನಲ್ಲಿ ನಾವು ಕಂಪ್ಲೀಟ್ ಮಾಡ್ಬೋದಾ, ಅದಕ್ಕೆ ಏನೆಲ್ಲ ರಿಸೋರ್ಸಸ್ ಬೇಕು, ಅದನ್ನು ನಾವು ಅಚೀವೇಬಲ್ ಅಂತ ಹೇಳ್ತೀವಿ. ರಿಯಲಿಸ್ಟಿಕ್ ಏನು ರಿಯಲಿಸ್ಟಿಕ್? ಗೋಲ್ ಶುಡ್ ಮ್ಯಾಚ್ ಆಬ್ಜೆಕ್ಟಿವ್. ಈ ಗೋಲ್ ಮತ್ತು ಆಬ್ಜೆಕ್ಟಿವ್ ಏನಿದೆ, ಆ ಗೋಲ್ ಆಬ್ಜೆಕ್ಟಿವ್ ಏನಿದೆ ಅದು ಎರಡು ರಿಯಲಿಸ್ಟಿಕ್ ಆಗಿರಬೇಕು ಅಂತ, ಟ್ರೂ ಆಗಿರಬೇಕು ಅಂತ. ನೆಕ್ಸ್ಟ್ ಈಸ್ ಟೈಮ್ ಬೌಂಡ್. ಮಸ್ಟ್ ಹ್ಯಾವ್ ಫಿಕ್ಸ್ಡ್ ಟೈಮ್ ಫ್ರೇಮ್ ಆರ್ ಟೈಮ್ ಟು ಕಂಪ್ಲೀಟ್. ಟೈಮ್ ಫ್ರೇಮ್ ಅಂದರೆ ಇಟ್ ಈಸ್ ಅ ಫಿಕ್ಸ್ ಟೈಮ್, ಸ್ಟಾರ್ಟ್ ಮತ್ತು ಎಂಡ್. ಈ ಟೈಮ್ ಬೌಂಡ್ನಲ್ಲೇ ನಾವು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಬೇಕು ಅಂತ. ಈ ಕ್ವಶನ್ಗೆ ಆನ್ಸರ್ ಮಾಡಬೇಕಾದ್ರೆ ಫಸ್ಟ್ ಗೋಲ್ ಅಂದರೆ ಏನು ಅಂತ ಬರ್ಕೊಳ್ಳಿ, ಆಬ್ಜೆಕ್ಟಿವ್ ಅಂದರೆ ಏನು ಅಂತ ಬರ್ಕೊಳ್ಳಿ, ಮತ್ತು ಗೋಲ್ ಆ್ಯಂಡ್ ಆಬ್ಜೆಕ್ಟಿವ್ ಶುಡ್ ಬಿ ಸ್ಮಾರ್ಟ್ ಅಂತ ಬರೆದು ಫುಲ್ ಫಾರ್ಮ್ ಆಫ್ ಸ್ಮಾರ್ಟ್ ಬರೆದ್ರೆ ಸಾಕು. ಸ್ಪೆಸಿಫಿಕ್, ಮೆಷರೇಬಲ್, ಅಚೀವೇಬಲ್, ರಿಯಲಿಸ್ಟಿಕ್, ಟೈಮ್ ಬೌಂಡ್ ಇಷ್ಟು ಬರೆದ್ರೆ ಯು ಕ್ಯಾನ್ ಸ್ಕೋರ್ ಫುಲ್ 5 marks. Next we will move to the question number 8. Question number 8, it is from Unit 5. What is project review? List its objective. It is asked for 5 marks. Project review ಅಂದರೆ ಏನು? Project review refers to systematic evaluation of a project at various stages. ನಾವು project stagesನ ರಿವ್ಯೂ ಮಾಡೋದು ಏನಿದೆ, ಆ ಪರ್ಟಿಕ್ಯುಲರ್ ಸ್ಟೇಜಸ್ಸಲ್ಲಿ ಎಷ್ಟು ವರ್ಕ್ ಆಯಿತು ಇದನ್ನು ರಿವ್ಯೂ ಮಾಡೋದು ಅಥವಾ ಮಾನಿಟರ್ ಮಾಡೋದಕ್ಕೆ ನಾವು ಪ್ರಾಜೆಕ್ಟ್ ರಿವ್ಯೂ ಅಂತ ಹೇಳ್ತೀವಿ. ಇಲ್ಲಿ ಬರೀ ಮಾನಿಟರ್ ಮಾಡೋದಲ್ಲ, ರಿವ್ಯೂ ಸಿಸ್ಟಮಿಂದ ನಮಗೊಂದು ಫೀಡ್ಬ್ಯಾಕ್ ಸಿಗ್ತಾ ಇದೆ. ನಾವು ಏನು ಪ್ಲ್ಯಾನ್ ಮಾಡಿದ್ದೀವಿ ಆ ಕೆಲಸ ಆ ಸ್ಟೇಜ್ನಲ್ಲಿ ಆಗಿದೆಯಾ ಇಲ್ವಾ, ಇದನ್ನು ನಾವು ರಿವ್ಯೂ ಸಿಸ್ಟಮ್ ಅಂತ ನಾವು ಹೇಳ್ತೀವಿ. ಆಬ್ಜೆಕ್ಟಿವ್ಸ್ ಆಫ್ ಪ್ರಾಜೆಕ್ಟ್ ರಿವ್ಯೂ, ಏನೆಲ್ಲ ಆಬ್ಜೆಕ್ಟಿವ್ಸ್ ಇದೆ ಪ್ರಾಜೆಕ್ಟ್ ರಿವ್ಯೂನಲ್ಲಿ? ಟು ಎಕ್ಸಾಮಿನ್ ವೆದರ್ ದಿ ಪ್ರಾಜೆಕ್ಟ್ ಈಸ್ ಇಂಪ್ಲಿಮೆಂಟೆಡ್ ಆ್ಯಸ್ ಪ್ಲ್ಯಾನ್ಡ್ ಆರ್ ನಾಟ್. ನಾವು ಯಾವ ರೀತಿ ಪ್ಲ್ಯಾನ್ ಮಾಡಿದ್ದೇವೆ ಅದೇ ರೀತಿ ಪ್ರಾಜೆಕ್ಟ್ ವರ್ಕ್ ನಡೀತಾ ಇದೆಯಾ ಇಲ್ವಾ, ಇದನ್ನು ನಾವು ರಿವ್ಯೂ ಸಿಸ್ಟಮ್ನಲ್ಲಿ ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್, ಟು ಮೆಷರ್ ದಿ ಇಂಪ್ಯಾಕ್ಟ್ ಆಫ್ ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ ಏನೆಲ್ಲ ಇಂಪ್ಯಾಕ್ಟ್ ಮಾಡ್ತಾ ಇದೆ, ಈ ಪ್ರಾಜೆಕ್ಟಿಂದ ಏನೆಲ್ಲ ಕೆಲಸ ನಡೀತಾ ಇದೆ ಅಥವಾ ಏನೆಲ್ಲ ಇಂಪ್ಯಾಕ್ಟ್ ಆಗ್ಬೋದು, ಇದನ್ನು ಕೂಡ ನಾವು ಮೆಷರ್ ಮಾಡ್ಬೋದು. ಟು ಎಕ್ಸಾಮಿನ್ ದಿ ಪ್ರಾಜೆಕ್ಟ್ ಎಫಿಷಿಯನ್ಸಿ. ಪ್ರಾಜೆಕ್ಟ್ ಯಾವ ರೀತಿ ಎಫಿಷಿಯೆಂಟಾಗಿ ವರ್ಕ್ ಮಾಡ್ತಾ ಇದೆ, ಅಂದರೆ ಎಲ್ಲ ರಿಸೋರ್ಸ್ನ ಪ್ರಾಪರಾಗಿ ಯುಟಿಲೈಸ್ ಮಾಡ್ತಾ ಇದೆಯಾ ಇಲ್ವಾ, ಇದರ ಪ್ರಾಜೆಕ್ಟ್ ಎಫಿಷಿಯನ್ಸಿ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್, ಟು ಮೆಷರ್ ದಿ ಕ್ವಾಲಿಟಿ ಆಫ್ ಪ್ರಾಜೆಕ್ಟ್. ಪ್ರಾಜೆಕ್ಟ್ ಏನು ಕ್ವಾಲಿಟಿ ಮೇಲೆ ಪ್ಲ್ಯಾನ್ ಆಗಿದೆ ಅದೇ ಕ್ವಾಲಿಟಿನಲ್ಲಿ ವರ್ಕ್ ನಡೀತಾ ಇದೆಯಾ ಇಲ್ವಾ, ವಾಟ್ ಈಸ್ ದಿ ಪ್ರಾಜೆಕ್ಟ್ ಕ್ವಾಲಿಟಿ ದಟ್ ಕ್ಯಾನ್ ಬಿ ಮೆಷರ್ಡ್. ಟು ರಿವ್ಯೂ ದಿ ಸೇಫ್ಟಿ ಫೀಚರ್ಸ್ ಫಾಲೋಡ್ ಡ್ಯೂರಿಂಗ್ ದಿ ಪ್ರಾಜೆಕ್ಟ್. ಏನು ಸೇಫ್ಟಿ ಫೀಚರ್ಸ್ ಫಾಲೋ ಆಗ್ತಾ ಇದೆಯಾ ಇಲ್ವಾ, ಆ ಪರ್ಟಿಕ್ಯುಲರ್ ಕಾಸ್ಟಲ್ಲಿ ಅದು ಕಂಪ್ಲೀಟ್ ಆಗ್ತಾ ಇದೆಯಾ ಇಲ್ವಾ, ಪರ್ಟಿಕ್ಯುಲರ್ ಟೈಮಲ್ಲಿ ಎಲ್ಲ ಸ್ಟೇಜಸ್ ಕಂಪ್ಲೀಟ್ ಆಗ್ತಾ ಇದೆಯಾ ಇಲ್ವಾ, ಅದನ್ನು ನಾವು ಸೇಫ್ಟಿ ಫೀಚರ್ಸ್ ಅಂತ ಹೇಳ್ತೀವಿ. ಟು ಎಕ್ಸಾಮ್ ದಿ ಮೆಥಡ್ಸ್, ಪ್ರೊಸೆಸ್, ಪ್ರೊಸೀಜರ್ಸ್ ಫಾಲೋಡ್ ಡ್ಯೂರಿಂಗ್ ದಿ ಪ್ರಾಜೆಕ್ಟ್. ಏನೆಲ್ಲ ಮೆಥಡ್, ಪ್ರೊಸೆಸ್ ಆಗಿರ್ಬೋದು ಅಥವಾ ಪ್ರೊಸೀಜರ್ಸ್ ಆಗಿರ್ಬೋದು, ಪ್ಲ್ಯಾನಿಂಗ್ ಸ್ಟೇಜ್ನಲ್ಲಿ ಏನೆಲ್ಲ ಅದನ್ನು ಡಾಕ್ಯುಮೆಂಟ್ ಮಾಡಿರ್ತಾರೆ ಅದು ಆ್ಯಕ್ಚುಲಾಗಿ ಇಂಪ್ಲಿಮೆಂಟ್ ಆಗ್ತಾ ಇದೆಯಾ ಇಲ್ವಾ, ಇದನ್ನು ನಾವು ರಿವ್ಯೂ ಸಿಸ್ಟಮ್ನಲ್ಲಿ ನಾವು ಫೈಂಡ್ ಔಟ್ ಮಾಡ್ಬೋದು. ಲಾಸ್ಟ್ ಪಾಯಿಂಟ್, ಟು ಮೆಷರ್ ದಿ ಔಟ್ಕಮ್ ಆಫ್ ದಿ ಪ್ರಾಜೆಕ್ಟ್. ಪ್ರಾಜೆಕ್ಟ್ ಔಟ್ಕಮ್ನೇ ನಾವು ಆ ಪ್ರಾಜೆಕ್ಟ್ ಸ್ಯಾಟಿಸ್ಫೈ ಆಗಿದೆಯಾ ಅಥವಾ ಅದು ಫೇಲ್ ಆಗಿದೆಯಾ ಅಥವಾ ಅದು ಪಾಸ್ ಆಗಿದೆಯಾ, ಇದನ್ನು ನಾವು ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಬೈ ಪ್ರಾಜೆಕ್ಟ್ ರಿವ್ಯೂ. ನೋಡಿ, ಇಲ್ಲಿ ಪ್ರಾಜೆಕ್ಟ್ ರಿವ್ಯೂ ಅಂದರೆ ಪ್ರಾಜೆಕ್ಟ್ ಸ್ಟೇಜಸ್ ಈಚ್ ಸ್ಟೇಜಸ್ ಕಂಪ್ಲೀಟ್ ಆದಾಗ ರಿವ್ಯೂ ಮಾಡೋದು. ಇಲ್ಲಿ ರಿವ್ಯೂ ಮಾಡಬೇಕಾದ್ರೆ ಏನಾದರೂ ಪ್ರಾಬ್ಲಮ್ಸ್ ಬಂದರೆ ಅದನ್ನು ಇಮಿಡಿಯೇಟಾಗಿ ರಿಸಾಲ್ವ್ ಮಾಡೋದು. ರಿವ್ಯೂ ಸಿಸ್ಟಮ್ ಈಚ್ ಸ್ಟೇಜಸ್ಸಲ್ಲಿ ನಾವು ರಿವ್ಯೂ ಮಾಡ್ತೀವಿ, ಪ್ಲಸ್ ಎಂಡ್ ಆಫ್ ದಿ ಪ್ರಾಜೆಕ್ಟ್ ಕೂಡ ನಾವು ರಿವ್ಯೂ ಮಾಡ್ತೀವಿ. ಯಾಕೆಂದರೆ ನೆಕ್ಸ್ಟ್ ಪ್ರಾಜೆಕ್ಟ್ನ ನಾವು ಕ್ಯಾರಿ ಔಟ್ ಮಾಡಬೇಕಾದ್ರೆ ಈ ರಿವ್ಯೂ ಸಿಸ್ಟಮ್ ನಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ, ಯಾಕಂದರೆ ಅದರಿಂದ ನಮಗೆ ಫೀಡ್ಬ್ಯಾಕ್ ಸಿಗುತ್ತೆ. ಸೊ ಪದೇ ಪದೇ ಸೇಮ್ ಮಿಸ್ಟೇಕ್ ನಾವು ಮಾಡಲಿಕ್ಕೆ ಹೋಗೋದಿಲ್ಲ. ನೆಕ್ಸ್ಟ್, ಕ್ವಶನ್ ನಂಬರ್ 9. ಇದು ಲಾಸ್ಟ್ ಕ್ವಶನ್ ಫ್ರಮ್ ಸೆಕ್ಷನ್ 1. This is from Unit 6. Discuss any 5 applications of IoT for 5 marks. IoT 5 application ಬರೆದರೆ ಸಾಕು, any 5. IoT ಅಂದರೆ ಇಂಟರ್ನೆಟ್ ಆಫ್ ಥಿಂಗ್ಸ್. ನಾವು ಸ್ಮಾರ್ಟ್ ಪವರ್ ಗ್ರಿಡ್ ಇಷ್ಟು ಬರೆದರೆ ಸಾಕು. ಸ್ಮಾರ್ಟ್ ಸಿಟಿ, ಸ್ಮಾರ್ಟ್ ಬಿಲ್ಡಿಂಗ್, ಸ್ಮಾರ್ಟ್ ಹೋಮ್ಸ್ ಅಥವಾ ಸ್ಮಾರ್ಟ್ ಅಗ್ರಿಕಲ್ಚರ್, ಸ್ಮಾರ್ಟ್ ಟ್ರಾಫಿಕ್ ಕಂಟ್ರೋಲ್, military application, voice assisted devices such as Alexa or Google, etc. These are the applications of IoT. So smart power grid ಅಂದರೆ ಪವರ್ ಸ್ಟೇಷನ್,
ವಿತ್ ಎನರ್ಜಿ ಮ್ಯಾನೇಜ್ಮೆಂಟ್, ಎನರ್ಜಿನ ಪ್ರಾಪರಾಗಿ ಸಫಿಷಿಯೆಂಟಾಗಿ ಮ್ಯಾನೇಜ್ ಮಾಡಬೇಕು. ದಟ್ ಸಿಸ್ಟಮ್ ಇಸ್ ಕಾಲ್ಡ್ ಆಸ್ ಸ್ಮಾರ್ಟ್ ಪವರ್ ಗ್ರಿಡ್. ಸ್ಮಾರ್ಟ್ ಸಿಟಿನಲ್ಲೇ ಸ್ಮಾರ್ಟ್ ಬಿಲ್ಡಿಂಗ್ ಬರುತ್ತೆ. ರೆಡ್ಯೂಸಿಂಗ್ ಎನರ್ಜಿ ಕನ್ಸಂಪ್ಷನ್, ಅಂದರೆ ಎನರ್ಜಿನ ಆದಷ್ಟು ನಾವು ಕಡಿಮೆ ಯೂಸ್ ಮಾಡಬೇಕು ಅಂತ. ದಟ್ ಈಸ್ ಸ್ಮಾರ್ಟ್ ಬಿಲ್ಡಿಂಗ್ ಕಾನ್ಸೆಪ್ಟ್. ಬೇಕಾದರೆ ಸೋಲಾರ್ ಪ್ಯಾನಲ್ನ ಯೂಸ್ ಮಾಡ್ಬೋದು, ಅಥವಾ ಸೆನ್ಸರ್ಸ್ನ ಯೂಸ್ ಮಾಡ್ಬೋದು, ಆಟೋಮೆಟಿಕ್ ಲೈಟ್ ಆನ್ ಆಫ್ ಈ ರೀತಿ ಆಟೋಮೆಟಿಕ್ ಸೆನ್ಸರ್ ಈ ರೀತಿ ನಾವು ಇನ್ಸ್ಟಾಲ್ ಮಾಡ್ಬೋದು. ಸ್ಮಾರ್ಟ್ ಲೈಟ್ ಇರ್ಬೋದು, ಹೋಮ್ ಸೆಕ್ಯೂರಿಟಿ ಸಿಸ್ಟಮ್ ಇರ್ಬೋದು, ಸ್ಮಾರ್ಟ್ ಏರ್ ಕಂಡೀಷ್ನಿಂಗ್ ಇರ್ಬೋದು, ಸ್ಮಾರ್ಟ್ ವಾಷಿಂಗ್ ಮಿಷಿನ್ ಇರ್ಬೋದು. ಇದೆಲ್ಲ ಸ್ಮಾರ್ಟ್ ಹೋಮ್ನಲ್ಲಿ ಬಂತು. ಸ್ಮಾರ್ಟ್ ಹೋಮ್ ಎಲ್ಲಿದೆ, ಸ್ಮಾರ್ಟ್ ಬಿಲ್ಡಿಂಗ್ನಲ್ಲಿರ್ಬೋದು. ಸ್ಮಾರ್ಟ್ ಬಿಲ್ಡಿಂಗ್ ಎಲ್ಲಿದೆ, ಸ್ಮಾರ್ಟ್ ಸಿಟೀಸ್ನಲ್ಲಿ ಇರ್ಬೋದು ಅಂತ. ನೆಕ್ಸ್ಟ್ ಈ ಸ್ಮಾರ್ಟ್ ಅಗ್ರಿಕಲ್ಚರ್, ವೆದರ್ ಮಾನಿಟ್ರಿಂಗ್, ಸಾಯಿಲ್ ಕಂಟೆಂಟ್ ಮಾನಿಟ್ರಿಂಗ್, ಅಂದರೆ ಸಾಯಿಲಲ್ಲಿ ಎಷ್ಟು ಮಾಯಿಶ್ಚರ್ ಇದೆ, ಇನಾಫ್ ನ್ಯೂಟ್ರಿಯೆಂಟ್ ಇದೆಯಾ ಇಲ್ವಾ, ಇದನ್ನು ಸೆನ್ಸಸ್ ಥ್ರೂ ಐಡೆಂಟಿಫೈ ಮಾಡಿ, ಒಂದು ವೇಳೆ ಮಾಯಿಶ್ಚರ್ ಕಂಟೆಂಟ್ ಲೋ ಇದ್ದರೆ ಇಮಿಡಿಯೇಟಾಗಿ ಪಂಪ್ ಆನ್ ಮಾಡಿ ಸ್ಪ್ರಿಂಕ್ಲರಿಂದ ವಾಟರ್ ಸಪ್ಲೈ ಕೊಡ್ಬೋದು. ವೆದರ್ ಮಾನಿಟ್ರಿಂಗ್ ಅಂದರೆ ಯಾವ ರೀತಿ ವೆದರ್ ಚೇಂಜ್ ಆಗ್ತಾ ಇದೆ ಇದನ್ನು ಮಾನಿಟರ್ ಮಾಡೋದು. ಅಲ್ಲಿ ರೈನ್ ಬರ್ಬೋದಾ ಅಥವಾ ಹೆವಿ ಸನ್ ಇರ್ಬೋದಾ, ಆ ರೀತಿ. ಓಕೆ. ನೆಕ್ಸ್ಟ್ ಈ ಸ್ಮಾರ್ಟ್ ಟ್ರಾಫಿಕ್ ಕಂಟ್ರೋಲ್, ಸ್ಮಾರ್ಟ್ ಪಾರ್ಕಿಂಗ್ ಕಂಟ್ರೋಲ್ ಇರ್ಬೋದು, ಅಥವಾ ರೋಡ್ ಸೈಡ್ ಅಸಿಸ್ಟೆಂಟ್ ಇರ್ಬೋದು. ಇದೆಲ್ಲ ಸ್ಮಾರ್ಟ್ ಸಿಟಿ ಒಳಗಡೆ ಬರುತ್ತೆ. ನೆಕ್ಸ್ಟ್ ಈಸ್ ಮಿಲಿಟರಿ ಅಪ್ಲಿಕೇಶನ್ ಫಾರ್ ಡೇಟಾ ಕಲೆಕ್ಷನ್ ಆಫ್ ಬ್ಯಾಟಲ್ ಫೀಲ್ಡ್. ನೋಡಿ, ಬ್ಯಾಟಲ್ ಫೀಲ್ಡಲ್ಲಿ ಯಾವಾಗಲೂ ನಾವು ಡೇಟಾ ಕಲೆಕ್ಟ್ ಮಾಡಬೇಕು. ಬ್ಯಾಟಲ್ ಫೀಲ್ಡಲ್ಲಿ ಯಾರ ಹತ್ರ ಪ್ರಾಪರ್ ಡೇಟಾ ಇರುತ್ತೆ ಅವನೇ ಬ್ಯಾಟಲ್ ವಿನ್ ಆಗ್ತಾನೆ. ಸೊ ಇಲ್ಲಿ ಮಿಲಿಟರಿ ಅಪ್ಲಿಕೇಶನ್ಸ್ನಲ್ಲಿ IoT ಡಿವೈಸ್ನ ಯೂಸ್ ಮಾಡ್ತಾರೆ. ವಾಯ್ಸ್ ಅಸಿಸ್ಟೆಂಟ್ ಡಿವೈಸಸ್ ಸಚ್ ಎಸ್ ಅಲೆಕ್ಸಾ, ಗೂಗಲ್, ಇದು ನಾರ್ಮಲ್ ಹೌಸಲ್ಲಿ ಈಗ ಯೂಸ್ ಮಾಡ್ತಾರೆ. ನಾರ್ಮಲ್ ಹೌಸ್ ಹೋಲ್ಡ್ ಅಪ್ಲೈನ್ಸಸ್ ಇದ್ರ ಜೊತೆ ಕಂಬೈನ್ ಆಗಿ ಥ್ರೂ ವೈಫೈ ಇದನ್ನು ಕನೆಕ್ಟ್ ಮಾಡಿ ಅಲೆಕ್ಸಾಯಿಂದ ಏನಾದರೂ ನಾವು ವಾಯ್ಸ್ ಅಸಿಸ್ಟೆಂಟ್ ಕೊಟ್ಟರೆ ಆ ಪರ್ಟಿಕ್ಯುಲರ್ ಡಿವೈಸ್ ಆನ್ ಅಥವಾ ಆಫ್ ಆಗ್ಬೋದು. ಈ ಎಲ್ಲ IoT ಡಿವೈಸ್ ವರ್ಕ್ ಆಗಬೇಕಾದ್ರೆ ಏನು ಬೇಕು, ಮೇಯ್ನಾಗಿ ಇಂಟರ್ನೆಟ್ ಬೇಕು. ಸೊ ಇದನ್ನು ನಾವು ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಹೇಳ್ತೀವಿ. ಸೊ ಯು ಕ್ಯಾನ್ ರೈಟ್ ಎನಿ 5 ಅಪ್ಲಿಕೇಶನ್ಸ್. ಸಿಂಪಲಾಗಿ ಎನಿ 5 ಅಪ್ಲಿಕೇಶನ್ನ ಬರೀರಿ ಫಾರ್ ಅಪ್ಲಿಕೇಶನ್ಸ್ ಆಫ್ IoT. Section 2, question number 10A, describe the need and functions of project consultant for 5 marks. It is from unit 1. First we will see what is the need of project consultant. ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ಅಂದರೆ ಯಾರು? ಈಸ್ ಅ ಎಕ್ಸ್ಪರ್ಟ್ ಅಡ್ವೈಸ್ ಕೊಡೋ ಪರ್ಸನ್ ಇನ್ ದಿ ಪ್ರಾಜೆಕ್ಟ್. ಈಸ್ ನಾಟ್ ದಿ ಪಾರ್ಟ್ ಆಫ್ ಪ್ರಾಜೆಕ್ಟ್, ಬಟ್ ಹಿ ವಿಲ್ ಗಿವ್ ಹೀಸ್ ಒಪಿನಿಯನ್. ಇವನು ಫಿಸಿಕಲಾಗಿ ಏನು ಕೆಲಸ ಮಾಡೋದಿಲ್ಲ ಆ್ಯಕ್ಚುಲಿ ಪ್ರಾಜೆಕ್ಟ್ನಲ್ಲಿ. ಆದರೆ ಪ್ರಾಜೆಕ್ಟ್ ಟೀಮ್ ಅಥವಾ ಪ್ರಾಜೆಕ್ಟ್ ಮ್ಯಾನೇಜರ್ಗೆ ರೆಗ್ಯುಲರ್ ಆಗಿ ಕನ್ಸಲ್ಟೆಂಟ್ಸ್ ಸರ್ವಿಸ್ನ ಪ್ರೊವೈಡ್ ಮಾಡ್ತಾ ಇರ್ತಾರೆ. ಕನ್ಸಲ್ಟೆಂಟ್ ಪ್ರೊವೈಡ್ ಗೈಡೆನ್ಸ್ ಆ್ಯಂಡ್ ಡೈರೆಕ್ಷನ್ ಟು ದಿ ಪ್ರಾಜೆಕ್ಟ್ ಪ್ಲ್ಯಾನಿಂಗ್, ಕಂಪ್ಲೀಷನ್ ಆ್ಯಂಡ್ ಪೋಸ್ಟ್ ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್. ಪ್ರಾಜೆಕ್ಟ್ ಪ್ಲ್ಯಾನ್ ಮಾಡಬೇಕಾದ್ರೆ, ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಬೇಕಾದ್ರೆ, ಅಥವಾ ಕಂಪ್ಲೀಟ್ ಆಗಿದೆ, ಪೋಸ್ಟ್ ಪ್ರಾಜೆಕ್ಟ್ ಆದರೆ ಪ್ರಾಜೆಕ್ಟ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ, ಇದರ ಪ್ರಾಜೆಕ್ಟ್ನ ಇವ್ಯಾಲ್ಯೂಯೇಟ್ ಮಾಡಬೇಕಾದ್ರೂ ಇವರ ಗೈಡೆನ್ಸ್ ಬೇಕೇ ಬೇಕು. ದೇ ಪ್ರೊವೈಡ್ ದಿ ಅಡ್ವಾಂಟೇಜ್ ಆಫ್ ಎಕ್ಸ್ಪರ್ಟೈಸ್. ಸೊ ಹಿ ಈಸ್ ದ ನಾಲೆಜಬಲ್ ಪರ್ಸನ್, ಅವನ ಎಕ್ಸ್ಪರ್ಟ್ ಅಡ್ವೈಸಲ್ಲಿ ಸಿಗ್ತಾ ಇದೆ. ದೇ ಅಸಿಸ್ಟ್ ದಿ ಪ್ರಾಜೆಕ್ಟ್ ಮ್ಯಾನೇಜರ್ ಆರ್ ಪ್ರಾಜೆಕ್ಟ್ ಟೀಮ್ ಟು ಅಚೀವ್ ಕಾಸ್ಟ್ ಕಂಟ್ರೋಲ್ ಆ್ಯಂಡ್ ಟೈಮ್ ಕಂಟ್ರೋಲ್. ಪ್ರಾಪರಾಗಿ ಕಾಸ್ಟ್ ಮ್ಯಾನೇಜ್ಮೆಂಟ್ ಮತ್ತು ಟೈಮ್ ಮ್ಯಾನೇಜ್ಮೆಂಟ್ನ ಮಾಡೋದಕ್ಕೆ ಇಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಮತ್ತು ಪ್ರಾಜೆಕ್ಟ್ ಟೀಮ್ಗೆ ಇಲ್ಲಿ ಅಸಿಸ್ಟ್ ಮಾಡ್ತಾ ಇದ್ದಾರೆ ಪ್ರಾಜೆಕ್ಟ್ ಕನ್ಸಲ್ಟೆಂಟ್. ನೆಕ್ಸ್ಟ್ ಸೆಕೆಂಡ್ ಪಾರ್ಟ್, ಫಂಕ್ಷನ್ಸ್ ಆಫ್ ಪ್ರಾಜೆಕ್ಟ್ ಕನ್ಸಲ್ಟೆಂಟ್. ಇಲ್ಲಿ ತುಂಬ ಪಾಯಿಂಟ್ ಕೊಟ್ಟಿದ್ದೀನಿ, ನೀವು ಯಾವುದಾದ್ರೂ 3 ಪಾಯಿಂಟ್ಸ್ ಬರೆದ್ರೆ ಸಾಕು. ಯಾಕೆಂದರೆ ನೋಡಿ, 5 ಮಾರ್ಕ್ಸ್ಗೆ ದಿಸ್ ವಿಲ್ ಬಿ ಫಾರ್ 2 ಮಾರ್ಕ್ಸ್ ಆರ್ ದಿಸ್ ವಿಲ್ ಬಿ ಫಾರ್ 3 ಮಾರ್ಕ್ಸ್. ನೀವು ಹೇಗೆ ಬೇಕಾದರೂ ಇದನ್ನು ಎಸ್ಯೂಮ್ ಮಾಡ್ಬೋದು. 3 ಮತ್ತು 2 ಆ ರೀತಿಯೂ ಎಸ್ಯೂಮ್ ಮಾಡ್ಬೋದು. ಆದರೆ ಇಲ್ಲಿ ಫಂಕ್ಷನ್ಸ್ ಪಾಯಿಂಟ್ ವೈಸ್ ಬರೆಯೋ ರೀಸನ್ನಿಂದ ಇಲ್ಲಿ 3 ಮಾರ್ಕ್ಸ್ ಕೊಡ್ಬೋದು ಅಂತ ನನ್ನದೊಂದು ಒಪಿನಿಯನ್ ಇದೆ ಇಲ್ಲಿ. ಸೊ ಫಂಕ್ಷನ್ಸ್ ನೋಡೋಣ. ಪ್ರಿಪರೇಷನ್ ಆಫ್ ಫೀಸಿಬಿಲಿಟಿ ರಿಪೋರ್ಟ್ಸ್. ಎಲ್ಲ ರೀತಿ ಪ್ರಾಜೆಕ್ಟ್ನಲ್ಲಿ ಏನೆಲ್ಲ ಫೀಸಿಬಲ್ ರಿಪೋರ್ಟ್ಸ್ ಇದೆ ಅಂದರೆ ಫ್ಲೆಕ್ಸಿಬಲ್ ರಿಪೋರ್ಟ್ ಆಗಿರ್ಬೋದು ಅಥವಾ ಪ್ರಾಪರ್ ರಿಪೋರ್ಟ್ಸ್ ಆಗಿರ್ಬೋದು, ಇದನ್ನು ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ಜನರೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಪ್ರಿಪರೇಷನ್ ಆಫ್ ಟೆಕ್ನೋ ಇಕನಾಮಿಕ್ ರಿಪೋರ್ಟ್, ಲೇಟೆಸ್ಟ್ ಟೆಕ್ನಾಲಜಿ ಅಥವಾ ಯೂಸ್ಫುಲ್ ಟೆಕ್ನಾಲಜಿ ವಿತ್ ಇಕನಾಮಿಕ್ ಪ್ರೈಸ್ನಲ್ಲಿ ಯಾವ ರೀತಿ ಸಿಗುತ್ತೆ, ಈ ರೀತಿ ರಿಪೋರ್ಟ್ ಜನರೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ ಅಂತ. ಪ್ರಿಪರೇಷನ್ ಆಫ್ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್, ಎಲ್ಲ ಪ್ರಾಜೆಕ್ಟ್ ಡೀಟೇಲ್ಡ್ ರಿಪೋರ್ಟ್ನ ಜನರೇಟ್ ಮಾಡೋದು.
ಡೀಟೇಲ್ಡ್ ಇಂಜಿನಿಯರಿಂಗ್ ಡ್ರಾಯಿಂಗ್ ಆ್ಯಂಡ್ ಕನ್ಸಲ್ಟೆನ್ಸಿ ಸರ್ವಿಸ್. ಇಂಜಿನಿಯರಿಂಗ್ ಡ್ರಾಯಿಂಗ್ ಜನರೇಟ್ ಮಾಡಬೇಕಾದ್ರೆ ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ಹೆಲ್ಪ್ನ ನಾವು ಪಡಿಬೋದು. ಕನ್ಸಲ್ಟೆನ್ಸಿ ಸರ್ವಿಸ್ನ ಅವರು ಕೊಡ್ತಾ ಇದ್ದಾರೆ. ಕನ್ಸಲ್ಟೆನ್ಸಿ ಅಂದರೆ ಗೈಡೆನ್ಸೇ ಅಲ್ಲಿ. ಪ್ರೊಜೆಕ್ಟ್ ಮಾನಿಟರಿಂಗ್ ಆ್ಯಂಡ್ ಕಂಟ್ರೋಲ್, ಪ್ರೊಜೆಕ್ಟ್ನ ಮಾನಿಟರ್ ಹೇಗೆ ಮಾಡೋದು, ಕಂಟ್ರೋಲ್ ಹೇಗೆ ಮಾಡೋದು, ಈ ರೀತಿ ಸರ್ವಿಸ್ನ ಅವರು ಪ್ರೊವೈಡ್ ಮಾಡ್ತಾರೆ. ಸೂಪರ್ವಿಷನ್ ಆಫ್ ಎರೆಕ್ಷನ್ ಆ್ಯಂಡ್ ಕಮಿಷನಿಂಗ್ ಆಫ್ ರಿಪೋರ್ಟ್. ಎರೆಕ್ಷನ್ ಅಂದರೆ ಏನಾದರೂ ಇಲ್ಲಿ ಎರೆಕ್ಷನ್ ಕೆಲಸ ಅಂದರೆ ಕನ್ಸ್ಟ್ರಕ್ಷನ್ ಕೆಲಸ ಅಂತ, ಕಮಿಷನಿಂಗ್ ಅಂತ ಹೇಳಿದರೆ ಟೆಸ್ಟಿಂಗ್. ಸೊ ಕನ್ಸ್ಟ್ರಕ್ಷನ್ ಮತ್ತು ಟೆಸ್ಟಿಂಗ್ ಈ ಕೆಲಸ ಇರಬೇಕಾದ್ರೆ ಏನೆಲ್ಲ ರಿಪೋರ್ಟ್ಸ್ ಜನರೇಟ್ ಮಾಡಬೇಕು ಅಂತ. ಪ್ರೊವೈಡ್ ಪ್ರೀ ಆ್ಯಂಡ್ ಪೋಸ್ಟ್ ಕಮಿಷನಿಂಗ್ ಸರ್ವಿಸಸ್. ಟೆಸ್ಟಿಂಗ್, ಪ್ರೀ ಟೆಸ್ಟಿಂಗ್ ಮತ್ತು ಪೋಸ್ಟ್ ಟೆಸ್ಟಿಂಗ್. ಟೆಸ್ಟಿಂಗ್ ಸ್ಟಾರ್ಟ್ ಮಾಡೋ ಮುಂಚೆ ಏನೆಲ್ಲ ಸರ್ವಿಸ್ ಬೇಕು ಅದನ್ನು ಪ್ರೊವೈಡ್ ಮಾಡ್ತಾರೆ. ಟೆಸ್ಟಿಂಗ್ ಆದಮೇಲೆ ಏನೆಲ್ಲ ಡಾಕ್ಯುಮೆಂಟ್ ಅಥವಾ ರಿಪೋರ್ಟ್ಸ್ ಬೇಕು ಇದನ್ನು ಕೂಡ ಇವರು ಪ್ರೊವೈಡ್ ಮಾಡ್ತಾರೆ ಅಂತ. ಸೊ ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. Question number 10b under section 2. Write any 5 differences between PERT and CPM for 5 marks. So any 5 difference each ಬರಿಬೇಕಾಗುತ್ತೆ ಇಲ್ಲಿ. It is from unit 6. ಒಂದು ಕಡೆ PERT ಬರಿಬೇಕು, ಇನ್ನೊಂದು ಕಡೆ CPM. ಫಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಬರಿಬೇಕಾದ್ರೆ ಇದರ ಅಬ್ರಿವೇಷನ್ ಬರೀರಿ. PERT ಅಂದರೆ ಪ್ರೊಜೆಕ್ಟ್ ಇವ್ಯಾಲ್ಯೂಯೇಷನ್ ಆ್ಯಂಡ್ ರಿವ್ಯೂ ಟೆಕ್ನಿಕ್. CPM ಮೀನ್ಸ್ ಕ್ರಿಟಿಕಲ್ ಪಾತ್ ಮೆಥಡ್. ಇದು ಕಾಮನ್ ಆಗಿ ಎಲ್ರಿಗೂ ಗೊತ್ತಿರುವಂಥದ್ದೇ. ನೆಕ್ಸ್ಟ್ ಈಸ್ PERT. ಅಂಡರ್ PERT ಇಟ್ ಈಸ್ ಕಂಟ್ರೋಲ್ ಆಫ್ ಟೈಮ್. ಅಂಡರ್ CPM ಕಂಟ್ರೋಲ್ ಆಫ್ ಟೈಮ್ ಆ್ಯಂಡ್ ಕಾಸ್ಟ್. PERT ಇಟ್ ಈಸ್ ಆಲ್ವೇಸ್ ಇವೆಂಟ್ ಓರಿಯೆಂಟೆಡ್. CPM ಇಟ್ ಈಸ್ ಆಲ್ವೇಸ್ ಆಕ್ಟಿವಿಟಿ ಓರಿಯೆಂಟೆಡ್. Next, fourth point under PERT, it is probabilistic approach, whereas CPM it is deterministic approach. So under PERT there are 3 time estimate. ಯಾವುದೆಲ್ಲ TM and TP. TO ಅಂದರೆ optimistic time, TM ಅಂದರೆ most likely time and TP ಅಂದರೆ pessimistic time. Whereas in CPM there is only one time estimate, ಅಂದರೆ time calculate ಮಾಡೋದು. ಇಲ್ಲಿ 3 types of timeನ calculate ಮಾಡುತ್ತೆ. Whereas CPM will calculate only one time estimate. High precision time estimate, ಇಲ್ಲಿ ನೀಟಾಗಿ ನಮಗೆ ಪ್ರಿಸೈಸ್ ಟೈಮ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು ಅಂಡರ್ PERT. ವೆರಾಸ್ ರೀಸನೇಬಲ್ ಟೈಮ್ ಎಸ್ಟಿಮೇಟ್ ಫಾರ್ CPM. ರೀಸನೇಬಲ್ ಟೈಮ್ ಎಸ್ಟಿಮೇಟ್ ಎವರೇಜ್ ಅಂತ ನಾವು ಹೇಳ್ಬೋದು ಅಲ್ಲಿ. ನಾನ್ ರಿಪಿಟೇಟಿವ್ ಆ್ಯಕ್ಟಿವಿಟಿ, PERTನ ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ? ನಾನ್ ರಿಪಿಟೇಟಿವ್ ಆ್ಯಕ್ಟಿವಿಟಿಗೆ. ಅಂದರೆ ನೀವು ಪ್ರೊಜೆಕ್ಟ್ಗೆ PERTನ ಅಪ್ಲೈ ಮಾಡ್ಬೋದು. ಇಲ್ಲಿ ಎಕ್ಸಾಂಪಲ್ನಲ್ಲಿ ನಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ, ಅಲ್ಲಿ ಬರ್ತೀನಿ ನಾನು. CPM ಇಟ್ ಈಸ್ ಫಾರ್ ರಿಪಿಟೇಟಿವ್ ಆ್ಯಕ್ಟಿವಿಟಿ, ಅಂದರೆ ಆಪ್ರೇಷನ್ ಇದ್ದಾಗ ನಾವು CPMನ ನಾವು ಯೂಸ್ ಮಾಡ್ಬೋದು. PERTನ ನಾವು ಹೇಗೆ ಡ್ರಾ ಮಾಡ್ತೀವಿ ಅಂತ. ಸರ್ಕಲ್ ಫಾರ್ ಇವೆಂಟ್ ಆ್ಯಂಡ್ ಲೈನ್ ಕನೆಕ್ಟಿಂಗ್ ದಿ ಸರ್ಕಲ್ ರೆಪ್ರೆಸೆಂಟ್ಸ್ ಆ್ಯನ್ ಆ್ಯಕ್ಟಿವಿಟಿ. ಸೊ ನಾನು ಇಲ್ಲಿ PERTನ ಡ್ರಾ ಮಾಡೋದಾದರೆ ಸರ್ಕಲ್ ಇಲ್ಲಿ 1 ಅಂತ ಬರಿತೀನಿ, ಇಲ್ಲೊಂದು ಆ್ಯರೋ ಮಾರ್ಕ್, ಇನ್ನೊಂದು ಸರ್ಕಲ್ ಬರಿತೀನಿ, ಇಲ್ಲಿ 2 ಅಂತ ಬರಿತೀನಿ. ಇಲ್ಲಿ 1 ಆ್ಯಂಡ್ 2 ಆರ್ ಇವೆಂಟ್. ಇಲ್ಲಿ ನಾನು A ಅಂತ ಬರೆದ್ರೆ ಆ್ಯರೋ ಮಾರ್ಕ್ ಇಂಡಿಕೇಟ್ ದಿ ಆ್ಯಕ್ಟಿವಿಟಿ. ದಿಸ್ ಈಸ್ ಫಾರ್ PERT. ವೆರಾಸ್ ಫಾರ್ CPM ನಾನು ಸರ್ಕಲ್ ಬರಿತೀನಿ, ಇಲ್ಲಿ A ಅಂತ ಬರೆದು ಇನ್ನೊಂದು ಆ್ಯರೋ ಮಾರ್ಕ್ ಹಾಕಿ ಇಲ್ಲಿ B ಅಂತ ಬರೆದ್ರೆ ಸೊ A ಆ್ಯಂಡ್ B ಆರ್ ಆ್ಯಕ್ಟಿವಿಟಿ, ವೆರಾಸ್ ದಿಸ್ ಆ್ಯರೋ which will indicate the event. ಸೊ ಇಲ್ಲಿ CPMನಲ್ಲಿ ನೋಡೋಣ. ಸರ್ಕಲ್ ಫಾರ್ ಆನ್ ಆ್ಯಕ್ಟಿವಿಟಿ ಆ್ಯಂಡ್ ದಿ ಲೈನ್ ಜಾಯ್ನಿಂಗ್ ದಿ ಸರ್ಕಲ್ ರೆಪ್ರೆಸೆಂಟ್ಸ್ ಆ್ಯನ್ ಇವೆಂಟ್ಸ್. ಸೊ ಇದು ನಮಗೆ ಗೊತ್ತಿದೆ. PERT ಆ್ಯಂಡ್ CPM ನೆಟ್ವರ್ಕ್ ಡಯಾಗ್ರಾಮ್ ಡ್ರಾ ಮಾಡಬೇಕಾದ್ರೆ ನಾವು ಇದನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ 9th ಒನ್, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್. PERTನ ನಾವು ಈ ರೀತಿ ರಿಸರ್ಚ್ R&D ಪ್ರಾಜೆಕ್ಟ್ಸ್ ಇದ್ದಾಗ ನಾವು PERT ಯೂಸ್ ಮಾಡ್ತೀವಿ. ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಇದ್ದಾಗ ನಾವು CPMನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಫಾರ್ PERT, ಫೈಂಡಿಂಗ್ ಎ ನ್ಯೂ ವ್ಯಾಕ್ಸಿನ್, ಅಥವಾ ಇದು ಪ್ರಾಜೆಕ್ಟೇ, ವಿ ವಿಲ್ ಯೂಸ್ PERT. ಕನ್ಸ್ಟ್ರಕ್ಷನ್ ಆಫ್ ಡ್ಯಾಮ್, ಬ್ರಿಡ್ಜಸ್ ಆರ್ ರೋಡ್ಸ್, ಅಂದರೆ ಇದು ರಿಪೀಟೆಡ್ ಆಗಿ ನಮಗೆ ಗೊತ್ತಿರುವಂಥ ಕೆಲಸ, ಅಂದರೆ ಆಲ್ರೆಡಿ ಇಂಥ ಕೆಲಸ ಸಾಕಷ್ಟು ನಡೆದಿದೆ, ಆ ರೀತಿ ಇದ್ದಾಗ ನಾವು CPMನ ನಾವು ಯೂಸ್ ಮಾಡ್ತೀವಿ. ಸೊ ಬೋತ್ ಆರ್ ದಿ ಟೆಕ್ನಿಕ್ಸ್ ಟು ಫೈಂಡ್ ಔಟ್ ದಿ ಎಸ್ಟಿಮೇಟೆಡ್ ಟೈಮ್, ಎಸ್ಟಿಮೇಟೆಡ್ ಕಾಸ್ಟ್ ಅಂತ ನಾವು ಹೇಳ್ತೀವಿ. So these are the difference between PERT and CPM. You have to write 5 each difference for 5 marks. I hope this is clear. We'll move to the next question, that is question number 11A actually. It is from unit 2. Write a note on project execution plan, that is PEP.
ಲಿಸ್ಟ್ ಇಟ್ಸ್ 4 ಸಬ್ ಪ್ಲ್ಯಾನ್ಸ್. ಇಟ್ ಈಸ್ ಫಾರ್ 6 ಮಾರ್ಕ್. ಸೊ ಇಲ್ಲಿ 4 ಸಬ್ ಮಾರ್ಕ್ಸ್, ಸೊ 4 ಸಬ್ ಪ್ಲ್ಯಾನ್ಸ್ಗೆ 4 ಮಾರ್ಕ್ಸ್ ಅಂತ ನಾವು ಎಸ್ಯೂಮ್ ಮಾಡಿದರೆ ರಿಮೈನಿಂಗ್ 2 ಮಾರ್ಕ್ಸ್ ವಿಲ್ ಬಿ ಫಾರ್ PEP explanation. So let us explain what is PEP, that is Project Execution Plan. Is a complete document that plans how a project will be executed, monitored and controlled to achieve its objectives. So PEP ಅಂದರೆ ಏನು? It is nothing but a set of document. ಆ ಡಾಕ್ಯುಮೆಂಟ್ ಒಳಗಡೆ ಏನಿದೆ, ರೈಟಿಂಗ್ಸ್ ಇದೆ, ಪ್ರಾಜೆಕ್ಟ್ನ ಹೇಗೆ ಪ್ಲ್ಯಾನ್ ಮಾಡಬೇಕು, ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು, ಹೇಗೆ ಮಾನಿಟರ್ ಮಾಡಬೇಕು, ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅಂತ ಅಷ್ಟೇ. ಇದು ಪ್ರೊಸೀಜರ್ ಅಂತ ಒಂದು ತಿಳ್ಕೊಳ್ಳಿ ಅಷ್ಟೇ. ಇಟ್ ಸರ್ವ್ಸ್ ಆ್ಯನ್ ರೋಡ್ ಮ್ಯಾಪ್ ಫಾರ್ ದಿ ಪ್ರೊಜೆಕ್ಟ್ ಟೀಮ್. ರೋಡ್ ಮ್ಯಾಪ್ just like a guide for a project team. It provides clarity on processes, roles and responsibility. ಈ ಡಾಕ್ಯುಮೆಂಟ್ ತುಂಬ ಕ್ಲಾರಿಟಿ ಕೊಡುತ್ತೆ, ಯಾವ ರೋಲ್ಸ್ ಯಾರ್ಯಾರು ಮಾಡಬೇಕು ಅಂತ, ಮತ್ತು ಈಚ್ ಪರ್ಸನ್ ರೆಸ್ಪಾನ್ಸಿಬಿಲಿಟಿ ಏನು ಅಂತ ಕ್ಲಾರಿಟಿ ಕೊಡುತ್ತೆ. ನೆಕ್ಸ್ಟ್, ದಿ PEP ಈಸ್ ಕ್ರಿಯೇಟೆಡ್ ಡ್ಯೂರಿಂಗ್ ಪ್ಲಾನಿಂಗ್ ಫೇಸ್ ಆ್ಯಂಡ್ ಕಂಟಿನ್ಯೂಸ್ಲಿ ಅಪ್ಡೇಟೆಡ್ ಥ್ರೂ ಔಟ್ ದಿ ಪ್ರಾಜೆಕ್ಟ್ ಲೈಫ್ ಸೈಕಲ್. ಈ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲ್ಯಾನ್ನ ಪ್ಲ್ಯಾನಿಂಗ್ ಸ್ಟೇಜಸ್ನಲ್ಲೇ ಬರೀತಾರೆ, ಮತ್ತು ಇದನ್ನು ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಮಾಡ್ತಾ ಹೋಗ್ತಾರೆ. ಪ್ರಾಜೆಕ್ಟ್ ಲೈಫ್ ಸೈಕಲ್ ಹೇಗೆ ಪ್ರಾಜೆಕ್ಟ್ ಸ್ಟೇಜಸ್ ಮುಂದೆ ಹೋಗ್ತಾ ಇದ್ದಾಗೆ ಕಂಟಿನ್ಯೂಸ್ ಆಗಿ ಇದನ್ನು ಅಪ್ಡೇಟ್ ಮಾಡ್ತಾರೆ ಅಂತ. ಇಟ್ ಸರ್ವ್ಸ್ ಆ್ಯನ್ ಕೀ ರೆಫರೆನ್ಸ್ ಡಾಕ್ಯುಮೆಂಟ್ ಫಾರ್ ಡಿಸಿಷನ್ ಮೇಕಿಂಗ್, ಕಮ್ಯುನಿಕೇಷನ್ ಆ್ಯಂಡ್ ಕೋಆರ್ಡಿನೇಷನ್. ಸೊ ಈ ಡಾಕ್ಯುಮೆಂಟಿಂದ ಪ್ರಾಪರಾಗಿ ಡಿಸಿಷನ್ ಮೇಕಿಂಗ್ನ ನಾವು ಮಾಡ್ಬೋದು, ಮತ್ತು ಪ್ರಾಪರಾಗಿ ಕಮ್ಯುನಿಕೇಟ್ ಮಾಡ್ಬೋದು, ಮತ್ತು ಇಂಟರ್ ಟೀಮ್ ಬಿಟ್ವೀನ್ ನಾವು ಕೋಆರ್ಡಿನೇಷನ್ನ ಮಾಡ್ಬೋದು. ಸೊ ಇಷ್ಟು ನೀವು ಹೇಗಾದರೂ ಇದನ್ನು 2 ಮಾರ್ಕ್ಸ್ಗೆ ಬರೀಬೇಕು. ಇನ್ ಮೈ ಒಪಿನಿಯನ್ ನೀವು ಇಷ್ಟು ಬರೆದು ಇಟ್ ಈಸ್ ಎ ರೋಡ್ ಮ್ಯಾಪ್ ಫಾರ್ ಟೀಮ್ ಅಂತ ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಕೊಡಬೇಕು ಅಲ್ಲಿ. ನೆಕ್ಸ್ಟ್ ಇಲ್ಲಿ 4 ಸಬ್ ಪ್ಲ್ಯಾನ್ಸ್ ಆಫ್ PEP ಯಾವುದೆಲ್ಲ ಅಂತ ನೋಡೋಣ. ದಟ್ ಈಸ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್, ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್, ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಪ್ಲ್ಯಾನ್, ಕಮ್ಯುನಿಕೇಷನ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ ಆರ್ ಕಮ್ಯುನಿಕೇಷನ್ ಪ್ಲ್ಯಾನ್ ಅಂತ ನಾವು ಹೇಳ್ಬೋದು. ಸೊ ಇಷ್ಟು ಪ್ಲ್ಯಾನ್ ಇದೆ ಅಂಡರ್ PEP, 4 sub plan. I hope this is clear. We will move to the next question, that is question number 11B. It is from unit 2. Mention any 4 advantages of project diary for 4 marks. So any 4 advantages na ನಾವು ಬರೆದ್ರೆ ಸಾಕು. ಇಟ್ ಹೆಲ್ಪ್ಸ್ ದಿ ಪ್ರಾಜೆಕ್ಟ್ ಮ್ಯಾನೇಜರ್ ಟು ರೆಕಾರ್ಡ್ ಆಲ್ ಪ್ರಾಜೆಕ್ಟ್ ಆ್ಯಕ್ಟಿವಿಟೀಸ್. ಈ ಪ್ರಾಜೆಕ್ಟ್ ಮ್ಯಾನೇಜರ್ ಏನು ಮಾಡ್ತಾನೆ, ಒಂದು ಪ್ರಾಜೆಕ್ಟ್ ಡೈರಿನಲ್ಲಿ ಎಲ್ಲ ಪ್ರಾಜೆಕ್ಟ್ ಆ್ಯಕ್ಟಿವಿಟೀಸ್ನ ಬರೆದುಬಿಡ್ತಾನೆ. ಸೊ ರೈಟಿಂಗ್ ಈಸ್ ನಥಿಂಗ್ ಬಟ್ ರೆಕಾರ್ಡಿಂಗ್ ಅಂತ. ಸೊ ಇದರಿಂದ ಏನಾಗುತ್ತೆ, ಅವನಿಗೆ ಏನೆಲ್ಲ ಕೆಲಸ ಯಾವಾಗ ಮಾಡಬೇಕು, ಎಷ್ಟು ಕಾಸ್ಟಲ್ಲಿ ಮಾಡಬೇಕು, ಯಾವ ಸ್ಟೇಜ್ ಯಾವ ಟೈಮಲ್ಲಿ ಕಂಪ್ಲೀಟ್ ಮಾಡಬೇಕು, ಇದೆಲ್ಲ ರೆಕಾರ್ಡ್ ಅವನ ಹತ್ರ ಇರುತ್ತೆ ಅಂತ. ಇಟ್ ಹೆಲ್ಪ್ಸ್ ದಿ ಪ್ರಾಜೆಕ್ಟ್ ಟೀಮ್ ಟು ಟ್ರ್ಯಾಕ್ ಪ್ರೋಗ್ರೆಸ್ನ ಟ್ರ್ಯಾಕ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಟ್ ಹೆಲ್ಪ್ಸ್ ದಿ ಪ್ರಾಜೆಕ್ಟ್ ಟೀಮ್ ಟು ಕಂಪ್ಲೀಟ್ ಟಾಸ್ಕ್ ಬಿಫೋರ್ ಡೆಡ್ಲೈನ್ಸ್ ಆ್ಯಂಡ್ ಇಂಪ್ರೂವ್ ಅಕೌಂಟೇಬಿಲಿಟಿ. ಇವಿಷ್ಟು ಬರೆದ್ರೆ ಸಾಕು. ಇಟ್ ಹೆಲ್ಪ್ಸ್ ದಿ ಪ್ರಾಜೆಕ್ಟ್ ಟೀಮ್ ಟು ಕಂಪ್ಲೀಟ್ ಟಾಸ್ಕ್ ಬಿಫೋರ್ ಡೆಡ್ಲೈನ್ಸ್, ಬಿಫೋರ್ ಟೈಮ್, ಆ ಡೆಡ್ಲೈನ್ ಬಿಫೋರ್ ಪ್ರಾಜೆಕ್ಟ್ ಟಾಸ್ಕ್ನ ಕಂಪ್ಲೀಟ್ ಮಾಡೋದಕ್ಕೆ ಈ ಪ್ರಾಜೆಕ್ಟ್ ಡೈರಿ ಹೆಲ್ಪ್ ಮಾಡುತ್ತೆ ಅಂತ. ಯಾಕೆಂದರೆ ಆ ಡೇಟ್ಸ್ನ ಎಲ್ಲ ಪ್ರಾಜೆಕ್ಟ್ ಡೈರಿನಲ್ಲಿ ಬರೆದಿರ್ತಾರೆ ಪ್ರಾಜೆಕ್ಟ್ ಮ್ಯಾನೇಜರ್. ಇಟ್ ಪ್ರೊವೈಡ್ಸ್ ಹಿಸ್ಟಾರಿಕಲ್ ರೆಫರೆನ್ಸ್ ಫಾರ್ ಪ್ರಾಬ್ಲಮ್ ಫೇಸ್ಡ್ ಆ್ಯಂಡ್ ಹೆಲ್ಪ್ಸ್ ಇನ್ ಸಾಲ್ವಿಂಗ್ ಸಿಮಿಲರ್ ಪ್ರಾಬ್ಲಮ್ಸ್ ಇನ್ ದಿ ಪ್ರೆಸೆಂಟ್. ಸೊ ಹಿಂದೆ ಏನೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿತ್ತು ಅದು ಪ್ರಾಜೆಕ್ಟ್ ಡೈರಿನಲ್ಲಿ ಬರ್ಕೊಂಡ್ರೆ ಮುಂದೆ ಬರೋ ಸಿಮಿಲರ್ ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡ್ಬೋದು ಅಂತ. ಇಟ್ ವಿಲ್ ಅವಾಯ್ಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಪ್ರೊವೈಡ್ಸ್ ಆ್ಯನ್ ಎಫೆಕ್ಟಿವ್ ಕಮ್ಯುನಿಕೇಷನ್. ಸೊ ಪ್ರಾಪರಾಗಿ ಡೈರಿನಲ್ಲಿ ಬರೆದ್ರೆ ಯಾವುದೇ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ. ಮೇಯ್ನಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾವಾಗ ಬರುತ್ತೆ, ಪೇಮೆಂಟ್ನಲ್ಲಿ ಬರುತ್ತೆ. ಸೊ ನಾನು ಯಾರಿಗಾದರೂ ಪೇಮೆಂಟ್ ಮಾಡ್ತೀನಿ ಕಾಂಟ್ರಾಕ್ಟ್ಗೆ ಅಥವಾ ಕನ್ಸಲ್ಟೆಂಟ್ಗೆ, ಸೊ ಅವನು ವಾದ ಮಾಡ್ಬೋದು ನಾನು ಪೇಮೆಂಟ್ ಮಾಡಿಲ್ಲ ಅಂತ. ಸೊ ಪೇಮೆಂಟ್ ಯಾವಾಗ ಪೇಮೆಂಟ್ ಆಗುತ್ತೆ ಅದನ್ನು ಪ್ರಾಜೆಕ್ಟ್ ಡೈರಿನಲ್ಲಿ ಬರೆದು ಅದರ ರೆಫರೆನ್ಸ್ ಡಾಕ್ಯುಮೆಂಟ್ ಎಲ್ಲ ಆ ಡೈರಿನಲ್ಲಿ ಇದ್ದರೆ ಅದನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಆದಷ್ಟು ಅವಾಯ್ಡ್ ಮಾಡ್ಬೋದು. ಸೊ ಇದರಿಂದ ಏನಾಗುತ್ತೆ, ಇಫೆಕ್ಟಿವ್ ಕಮ್ಯುನಿಕೇಷನ್ ಆಗುತ್ತೆ ಅಂತ. ಇಟ್ ವಿಲ್ ಹೆಲ್ಪ್ ಇನ್ ಪ್ರಿಪೇರಿಂಗ್ ಫಾಲೋ ಅಪ್ಸ್ ಫಾರ್ ಪೆಂಡಿಂಗ್ ವರ್ಕ್ಸ್ ಆ್ಯಂಡ್ ಕಮಿಟೆಡ್ ಡೇಟ್. ಸೊ ಫಾಲೋ ಅಪ್ ಮಾಡೋದಕ್ಕೆ ಯಾವ ಡೇಟ್ನಲ್ಲಿ ಯಾವ ವರ್ಕ್ ಆಗಬೇಕು ಇದನ್ನು ಫಾಲೋ ಅಪ್ ಮಾಡಲಿಕ್ಕೆ ಮತ್ತು ಕಮಿಟ್ಮೆಂಟ್ನ ಫುಲ್ಫಿಲ್ ಮಾಡೋದಕ್ಕೆ ಪ್ರಾಜೆಕ್ಟ್ ಡೈರಿ ಹೆಲ್ಪ್ ಮಾಡುತ್ತೆ. ಮೇಂಟೈನಿಂಗ್ ದಿ ಡೈರಿ ಹೆಲ್ಪ್ ಅಸ್ ಟು ಗೆಟ್ ರಿಲೀಫ್ ಫ್ರಮ್ ದಿ ಬರ್ಡನ್ ಆಫ್ ಕ್ಯಾರಿಂಗ್ ಎವ್ರಿಥಿಂಗ್ ಇನ್ ಅವರ್ ಮೈಂಡ್. ನಾವು ಎಲ್ಲ ಮೈಂಡ್ನಲ್ಲಿ ಹೊತ್ಕೊಂಡು ಹೋಗೋಕ್ಕೆ ಆಗೋದಿಲ್ಲ, ಎಲ್ಲವನ್ನು ನೆನಪಿಡಲಿಕ್ಕೆ ಆಗೋದಿಲ್ಲ. ಅದ್ರ ಬದಲು ನಾವು ಪ್ರಾಜೆಕ್ಟ್ ಡೈರಿನಲ್ಲಿ ಬರೆದ್ರೆ ಇಟ್ ವಿಲ್ ಬಿ ವೆರಿ ಈಸಿ ಟು ರೀಕಾಲ್ ಅಂತ. ಅದನ್ನೇ ಲಾಸ್ಟ್ ಪಾಯಿಂಟ್ ಹೇಳ್ತಾ ಇರೋದು. ಇಟ್ ವಿಲ್ ಆಲ್ಸೋ ಬೂಸ್ಟ್ ಅಪ್ ಅವರ್ ಮೆಮೊರಿ ಪವರ್, ದೇರ್ ಬೈ ಹೆಲ್ಪ್ ಅಸ್ ಟು ಅವಾಯ್ಡ್ ದಿ ಪ್ರಾಬ್ಲಮ್ಸ್ ಆಫ್ ಅನ್ಅಟೆಂಡೆಡ್ ವರ್ಕ್ ಡ್ಯೂ ಟು ಲ್ಯಾಕ್ ಆಫ್ ಮೆಮೊರಿ. ಸೊ ನಮಗೆ ಮರೆತು ಹೋಗೋದಿಲ್ಲ. ಅಫ್ಕೋರ್ಸ್ ಹ್ಯೂಮನ್ ಟೆಂಡೆನ್ಸಿ ನಮಗೆ ಮರೆತು ಹೋಗುತ್ತೆ,
ಆದರೆ ನಾವು ಅದನ್ನು ಪ್ರೊಜೆಕ್ಟ್ ಡೈರಿನಲ್ಲಿ ಬರ್ಕೊಂಡ್ರೆ ನಮಗೆ ಅದನ್ನು ರೀಕಾಲ್ ಮಾಡಲಿಕ್ಕಾಗತ್ತೆ. ದಟ್ ಈಸ್ ವಿ ವಿಲ್ ಬೂಸ್ಟ್ ಅವರ್ ಮೆಮೊರಿ ಅಂತ. ಸೊ ಸಿಂಪಲ್ ಆಗಿ ಇದನ್ನು ಜನರಲ್ ಆಗಿ ಬರಿಬೋದು ಇನ್ ಯುವರ್ ಓನ್ ವರ್ಡ್ಸ್. If it is asked for 4 marks, you write any 4 points. I hope this is clear. So next important question, section 2 ನಲ್ಲಿ 12A, it is from unit 2, develop a work breakdown structure for the construction of a college building. ಇದನ್ನು 7 marksಗೆ ಕೇಳಿದ್ದಾರೆ. ಸೊ ಕನ್ಸ್ಟ್ರಕ್ಷನ್ ಆಫ್ ಎ ಕಾಲೇಜ್ ಬಿಲ್ಡಿಂಗ್. ಸೊ ಫಸ್ಟ್ ಏನು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀವಿ ನಾವು, ಕಾಲೇಜ್ ಬಿಲ್ಡಿಂಗ್. ಅದನ್ನು ಫಸ್ಟ್ ಬ್ಲಾಕ್ನಲ್ಲಿ ಹಾಕಿ ಅದಕ್ಕೆ 3 ಸಪೋರ್ಟಿಂಗ್ ಲೈನ್ಸ್ ಡೌನ್ವರ್ಡ್ಸ್ ಬರಬೇಕು. ಕನ್ಸ್ಟ್ರಕ್ಷನಲ್ಲಿ ಇಂಟರ್ನಲ್ ಕನ್ಸ್ಟ್ರಕ್ಷನ್, ಫೌಂಡೇಶನ್ ಮಿಡ್ಲಲ್ಲಿದೆ, ಇದು ಮೇಯ್ನ್ ಆ್ಯಕ್ಚುಲಿ ಫೌಂಡೇಶನ್. ನೆಕ್ಸ್ಟ್ ಈಸ್ ಎಕ್ಸ್ಟರ್ನಲ್. ಸೊ ಫೌಂಡೇಶನ್ನ ಫಸ್ಟ್ ನೋಡೋಣ. ಫೌಂಡೇಶನ್ ಮಾಡಬೇಕಾದ್ರೆ ಎಕ್ಸವೇಷನ್ ವರ್ಕ್ ಇದೆ ಮತ್ತು ಸ್ಟೀಲ್ ಎರೆಕ್ಷನ್ ವರ್ಕ್ ಇದೆ. ಸೊ ಇದು ಈ ಕ್ವಶನ್ ಪರ್ಟಿಕ್ಯುಲರ್ಲಿ ಇಟ್ ಈಸ್ ಫಾರ್ ಸಿವಿಲ್ ಇಂಜಿನಿಯರ್, ಆದರೆ ಜನರಲ್ ಆಗಿ ಎಲ್ಲರಿಗೆ ಗೊತ್ತಿರುತ್ತೆ ಅಂತ ಅಸ್ಯೂಮ್ ಮಾಡಿ ಈ ಕ್ವಶನ್ನ ಕೊಟ್ಟಿದ್ದಾರೆ. ಇಂಟರ್ನಲ್ ವರ್ಕ್ ಏನಿದೆ, ಎಲೆಕ್ಟ್ರಿಕಲ್ ಮತ್ತು ಪ್ಲಂಬಿಂಗ್. ಎಕ್ಸ್ಟರ್ನಲ್ ವರ್ಕ್ ಏನಿದೆ, ಸ್ಟೋನ್ ವರ್ಕ್, ಸ್ಟೋನ್ ಬಿಲ್ಡ್ ಮಾಡೋದು ಮತ್ತು ಬಿಲ್ಡಿಂಗ್ ಫಿನಿಷಸ್ ಅಂತ ಹೇಳ್ಬೋದು. ನೀವು ಪರ್ಟಿಕ್ಯುಲರ್ ಆಗಿ ಈ ಕ್ವಶನ್ಗೆ ಆನ್ಸರ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಾನು ಸಿವಿಲ್ ಇಂಜಿನಿಯರ್ ಅಲ್ಲ, ಆದರೆ ನಾನು ಯಾವ ರೀತಿ ಇದನ್ನು ಆನ್ಸರ್ ಮಾಡ್ಬೋದು. ಸೊ ಯು ಕ್ಯಾನ್ ರೈಟ್ ಅ ಜನರಲ್ work breakdown structure for this. So this is a general work breakdown structure. First project anta bariri. What is project? It is a construction of college building. So ಈ ಪ್ರಾಜೆಕ್ಟ್ ಪ್ಲೇಸಲ್ಲಿ ನೀವು ಕಾಲೇಜ್ ಬಿಲ್ಡಿಂಗ್ ಅಂತ ಬರೆದ್ಬಿಡಿ. ನೆಕ್ಸ್ಟ್ ಫೇಸ್ 1 ಡೆಲಿವರೇಬಲ್ ಅಂತ ಬರೀರಿ, ಫೇಸ್ 2 ಡೆಲಿವರೇಬಲ್ ಅಂತ ಬರೀರಿ. ನೆಕ್ಸ್ಟ್ ಫೇಸ್ 1 ಅಗೇನ್ ಇದನ್ನು ಡಿವೈಡ್ ಮಾಡಬೇಕು. ವರ್ಕ್ ಪ್ಯಾಕೇಜ್ 1.1, ಅಂಡರ್ ದಟ್ ದೇರ್ ವಿಲ್ ಬಿ ಸೆವೆರಲ್ ಆ್ಯಕ್ಟಿವಿಟಿ. ವರ್ಕ್ ಪ್ಯಾಕೇಜ್ 1.2, ಅಂಡರ್ ದಟ್ ದೇರ್ ವಿಲ್ ಬಿ ಸೆವೆರಲ್ ಆ್ಯಕ್ಟಿವಿಟಿ. ನೆಕ್ಸ್ಟ್ ಫೇಸ್ 2ನಲ್ಲಿ ವರ್ಕ್ ಪ್ಯಾಕೇಜ್ 2.1, ಅಂಡರ್ ದಟ್ ಸೆವೆರಲ್ ಆ್ಯಕ್ಟಿವಿಟೀಸ್. ವರ್ಕ್ ಪ್ಯಾಕೇಜ್ 2.2, ಅಂಡರ್ ದಟ್ ಸೆವೆರಲ್ ಆ್ಯಕ್ಟಿವಿಟೀಸ್. ಸೊ ಲೆವೆಲ್ 1 ಇದೆ, ಲೆವೆಲ್ 2 ಇದೆ, ಲೆವೆಲ್ 3 ಇದೆ. ಈಚ್ ಲೆವೆಲ್ಗೆ ನೀವು 2 marks ಈಚ್, 6 marks ಅಂತ ಎಸ್ಯೂಮ್ ಮಾಡಿಕೊಂಡು ಸ್ಟ್ರಕ್ಚರ್ಗೆ 1 mark ಅಂತ ಎಸ್ಯೂಮ್ ಮಾಡಿಕೊಂಡ್ರೆ 7 marks ಕಂಪ್ಲೀಟಾಗಿ ಸಿಗುತ್ತೆ. ಸೊ ನೋಡಿ, ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಅನ್ನೋದು ಇಟ್ ಈಸ್ ಅ ಜನರಲ್ ಕಾನ್ಸೆಪ್ಟ್. ನೀವು ಬ್ರೇಕ್ ಡೌನ್ ಮಾಡಲಿಕ್ಕೆ ಗೊತ್ತಿದೆಯಾ, ಯು ಶುಡ್ ಬಿ ಗೆಟ್ಟಿಂಗ್ ಆನ್ಸರ್ ಇನ್ ಮೈ ಒಪಿನಿಯನ್. ಸೊ ನಿಮಗೆ ಸಿವಿಲ್ ಅಥವಾ ಪರ್ಟಿಕ್ಯುಲರ್ ಕ್ವಶನ್ ಕೊಟ್ಟಾಗ ಆ ಆನ್ಸರ್ ಮಾಡಲಿಕ್ಕೆ ಆಗೋದಿಲ್ಲ. ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಡ್ರಾ ಮಾಡಲಿಕ್ಕೆ ನಿಮಗೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ. ಫಾರ್ ಎಕ್ಸಾಂಪಲ್ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಐ ಆಮ್ ಎ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಐ ಡೋಂಟ್ ನೋ ಹೌ ಟು ಡೆವಲಪ್ ಎ ಸಾಫ್ಟ್ವೇರ್. ಫಾರ್ ದ್ಯಾಟ್ ಐ ಕ್ಯಾನ್ ರೈಟ್ ದಿ ಜನರಲ್ ಬ್ರೇಕ್ ಡೌನ್ ಸ್ಟ್ರಕ್ಚರ್. ಜನರಲ್ ಆಗಿ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ನ ಬರೆದ್ರೆ ಇದಕ್ಕೂ ಕೂಡ ಮಾರ್ಕ್ ಕೊಡಬೇಕು. ರೀಸೆಂಟಾಗಿ ಏನೆಲ್ಲ ಎಕ್ಸಾಮ್ ನಡೆದಿದೆ ಅದರಲ್ಲಿ ಒನ್ ಆಫ್ ದಿ ಕ್ವಶನ್ ಪೇಪರ್ ಕೀ ಆನ್ಸರಲ್ಲಿ ಜನರಲ್ ಆಗಿ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಬರೆದರೂ ಮಾರ್ಕ್ಸ್ ಕೊಡಬೇಕು ಅಂತ ಇದೆ. ಸೊ ಇಟ್ ಈಸ್ ಜಸ್ಟಿಫೈಡ್. ಸೊ ಇದನ್ನು ಆದಷ್ಟು ಟ್ರೈ ಮಾಡಿ ಬರೀಲಿಕ್ಕೆ. ಪ್ರಾಜೆಕ್ಟ್ ಪ್ಲೇಸಲ್ಲಿ ಏನು ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಕ್ವಶನ್ ಕೊಡ್ತಾರೆ ಅದನ್ನು ಬರೆದುಬಿಡಿ ಸಾಕು. ಐ ಹೋಪ್ ದಿಸ್ ಈಸ್ ಕ್ಲಿಯರ್. 12A ಆಯಿತು. ನೆಕ್ಸ್ಟ್ ಇಸ್ 12B. ವಾಟ್ ಡು ಯು ಮೀನ್ ಬೈ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್? ಲಿಸ್ಟ್ ಎನಿ 2 advantages ಆಫ್ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್. ಸೊ 12B, even this is from unit 2. It is simply asked for 3 marks. ಸೊ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಅಂದರೆ ಏನು? ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್, WBS, is a project management tool. It is a management tool that breaks down the project into smaller and manageable task. ಇಷ್ಟು ಬಂದರೆ ಸಾಕು. ಫಾರ್ ಇದು 1 mark ಅಂತ ಎಸ್ಯೂಮ್ ಮಾಡಿಕೊಂಡ್ರೆ ಅಡ್ವಾಂಟೇಜಸ್ 2 ಕೇಳಿದ್ದಾರೆ, 2 marks, ಟೋಟಲಿ 3 marks. ಸೊ ಇನ್ನೂ ಕಂಟಿನ್ಯೂ ಮಾಡೋದಾದರೆ ಇಟ್ ಈಸ್ ಅ ಟ್ರೀ ಲೈಕ್ ಸ್ಟ್ರಕ್ಚರ್. ನಾವು ಪ್ರಿವಿಯಸ್ ಆಗಿ ನೋಡಿದ್ದೀವಿ. ಇಟ್ ಈಸ್ ಅ ಟ್ರೀ ಲೈಕ್ ಸ್ಟ್ರಕ್ಚರ್ ದಟ್ ಶೋಸ್ ದಿ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಆಫ್ ಎ ಪ್ರಾಜೆಕ್ಟ್ ಆ್ಯಂಡ್ ಹೌ ದೇ ಆರ್ ರಿಲೇಟೆಡ್ ಟು ಈಚ್ ಅದರ್. ಇಲ್ಲಿ ವರ್ಕ್ ಬ್ರೇಕ್ ಡೌನ್ ಅಂದರೆ ಒಂದು ಹೋಲ್ ಪ್ರಾಜೆಕ್ಟ್ನ ನಾವು ಸೆವೆರಲ್ ಪಾರ್ಟ್ಸ್ ಆಗಿ ಬ್ರೇಕ್ ಡೌನ್ ಮಾಡಬೇಕು. ಯಾಕೆ ಬ್ರೇಕ್ ಡೌನ್ ಮಾಡ್ತೇವೆ? ಈಚ್ ಸ್ಮಾಲ್ ಪಾರ್ಟ್ಸ್ನ ಬೇರೆ ಬೇರೆ ಅಲ್ಲಿ ಟೀಮ್ ಅಥವಾ ಪರ್ಸನ್ ಅದನ್ನು ಮ್ಯಾನೇಜ್ ಮಾಡಬೇಕು, ಆ ಟಾಸ್ಕ್ನ ಮ್ಯಾನೇಜ್ ಮಾಡಬೇಕು ಅಂತ. ಅಡ್ವಾಂಟೇಜಸ್ ಆಫ್ WBS, ಇಟ್ ಹೆಲ್ಪ್ಸ್ ಟು ಐಡೆಂಟಿಫೈ ಆಲ್ ದಿ ಟಾಸ್ಕ್ ದಟ್ ನೀಡ್ ಟು ಬಿ ಕಂಪ್ಲೀಟೆಡ್. ಸೊ ಏನೆಲ್ಲ ಪ್ರಾಜೆಕ್ಟ್ನಲ್ಲಿ ಟಾಸ್ಕ್ ಕಂಪ್ಲೀಟ್ ಆಗಬೇಕು ಇದನ್ನು ಈಸಿಲಿ ನಾವು ಒಂದು ಪಿಕ್ಚರ್ ಫಾರ್ಮ್ನಲ್ಲಿ ನೋಡ್ತೇವೆ. ಐಡೆಂಟಿಫಿಕೇಷನ್ ಆಫ್ ಟಾಸ್ಕ್ ಅಷ್ಟು ಬರೆದ್ರೂ ಸಾಕು. It helps to estimate time, cost and resource required to complete the project. So ಈಚ್ ಟಾಸ್ಕಿಗೆ ಎಷ್ಟು ಟೈಮ್ ಬೇಕು, ಎಷ್ಟು ಕಾಸ್ಟ್ ಬೇಕು, ಇದನ್ನು ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡಿ ಟೋಟಲ್ ಪ್ರಾಜೆಕ್ಟ್ಗೆ ಕಾಸ್ಟ್ ಮತ್ತು ಟೈಮ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಆಗುತ್ತೆ. ಇಟ್ ಹೆಲ್ಪ್ಸ್ ಟು ಐಡೆಂಟಿಫೈ ಪೊಟೆನ್ಷಿಯಲ್ ರಿಸ್ಕ್ ಆ್ಯಂಡ್ ಚಾಲೆಂಜಸ್. ಸೊ ಪೊಟೆನ್ಷಿಯಲ್ ರಿಸ್ಕ್ ಏನೆಲ್ಲ ಪರ್ಟಿಕ್ಯುಲರ್ ಸ್ಟೇಜಸಲ್ಲಿ ಬರ್ಬೋದು ಇದನ್ನು ಐಡೆಂಟಿಫೈ ಮಾಡ್ಬೋದು. ಇಟ್ ಹೆಲ್ಪ್ಸ್ ಟು ಟ್ರ್ಯಾಕ್ ಪ್ರೋಗ್ರೆಸ್ ಆ್ಯಂಡ್ ಎನ್ಶೋರ್ಸ್ ದಟ್ ದಿ
ಪ್ರೊಜೆಕ್ಟ್ ಸ್ಟೇಸ್ ಆನ್ ಟ್ರ್ಯಾಕ್. ಪ್ರಾಜೆಕ್ಟ್ ಪ್ರೋಗ್ರೆಸ್ನ ಟ್ರ್ಯಾಕ್ ಮಾಡ್ಬೋದು ಮತ್ತು ಪ್ರೊಜೆಕ್ಟ್ ಆ್ಯಸ್ ಪರ್ ಪ್ಲ್ಯಾನ್ ನಡೀತಾ ಇದೆಯಾ ಇಲ್ವಾ ಅನ್ನೋದನ್ನು ನಾವು WBS ಇಂದ ಫೈಂಡ್ ಔಟ್ ಮಾಡಲಿಕ್ಕಾಗತ್ತೆ. ಇಟ್ ಪ್ರೊವೈಡ್ಸ್ ಎ ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಎ ಪ್ರೊಜೆಕ್ಟ್ ಗೋಲ್ ಅಮಾಂಗ್ ದಿ ಪ್ರೊಜೆಕ್ಟ್ ಟೀಮ್. ನೋಡಿ, ನಾವು ಪಿಕ್ಚರ್ನ ನೋಡ್ತಾ ಇದ್ದೀವಿ WBS. ಸೊ ಎಲ್ರಿಗೂ ಒಂದು ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲಿ ಹೋಗುತ್ತೆ ಅಮಾಂಗ್ ದಿ ಟೀಮ್ members. Next is question number 13. It is from unit 3, define risk. Explain any 3 types of risk. 7 marks ಗೆ. ಸೊ ಎನಿ 3 ಟೈಪ್ ಆಫ್ ರಿಸ್ಕ್ನ ಎಕ್ಸ್ಪ್ಲೇನ್ ಮಾಡಬೇಕು. 3 into 2 6 ಮಾರ್ಕ್ ಆಯಿತು, ಪ್ಲಸ್ 1 ಮಾರ್ಕ್, 1 + 6 7 ಮಾರ್ಕ್. ಫಸ್ಟ್ ವಿಲ್ ಡಿಫೈನ್ ವಾಟ್ ಈಸ್ ರಿಸ್ಕ್ ಅಥವಾ ಪ್ರೊಜೆಕ್ಟ್ ರಿಸ್ಕ್. Risk is defined as the probability of outcome being different from the expected outcome. ಸೊ ನಾವು ಏನು ಎಕ್ಸ್ಪೆಕ್ಟೆಡ್ ಔಟ್ಕಮ್ ನಮ್ಮ ತಲೆಯಲ್ಲಿ ಏನಿದೆ, ಆ ಎಕ್ಸ್ಪೆಕ್ಟೆಡ್ ಔಟ್ಕಮ್ಗಿಂತ ಬೇರೆ ಏನಾದರೂ ಔಟ್ಕಮ್ ಬಂದರೆ ಅದನ್ನು ನಾವು ರಿಸ್ಕ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಎ ಪಾಸಿಬಿಲಿಟಿ, ಈ ರೀತಿ ಆಗ್ಬೋದು. ಇದನ್ನು ನಾವು ಪ್ಲ್ಯಾನಿಂಗ್ನಲ್ಲಿ ಹೇಳೋದು ಯಾವುದೆಲ್ಲ ರಿಸ್ಕ್ ಇರ್ಬೋದು ಅಂತ. ಇದನ್ನು ನಾವು ಪ್ರೊಜೆಕ್ಟ್ ರಿಸ್ಕ್ ಅಂತ ಹೇಳ್ತೀವಿ. ಟೈಪ್ಸ್ ಆಫ್ ರಿಸ್ಕ್ ನಾವು ಎಕ್ಸ್ಪ್ಲನೇಷನ್ ಮಾಡೋ ಮುಂಚೆ ಟೈಪ್ಸ್ ಆಫ್ ರಿಸ್ಕ್ ಏನೆಲ್ಲ ಇದೆ ಅಂತ ನೋಡೋಣ. ಟೆಕ್ನಿಕಲ್ ರಿಸ್ಕ್, ಸೋಷಲ್ ರಿಸ್ಕ್, ಇಕನಾಮಿಕ್ ರಿಸ್ಕ್, ಪೊಲಿಟಿಕಲ್ ರಿಸ್ಕ್, ಪ್ರೊಡಕ್ಷನ್ ರಿಸ್ಕ್, ಮಾರ್ಕೆಟಿಂಗ್ ರಿಸ್ಕ್, ಫೈನಾನ್ಷಿಯಲ್ ರಿಸ್ಕ್, ಹ್ಯೂಮನ್ ರಿಸ್ಕ್. ಸೊ ನಾನು ಇಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ಯಾವುದು ಈಸಿ ಅನಿಸುತ್ತೆ ಎನಿ 3 ನೀವು ಎಕ್ಸ್ಪ್ಲೇನ್ ಅಲ್ಲಿ ಮಾಡ್ಬೋದು. ಸೊ ನೆಕ್ಸ್ಟ್ ಪೇಜ್ ಕಂಟಿನ್ಯೂಷನ್ ಆಗುತ್ತೆ. ಅಲ್ಲಿ ಟೆಕ್ನಿಕಲ್ ರಿಸ್ಕ್ ಅಂದರೆ ಏನು? ಟೆಕ್ನಿಕಲ್ ರಿಸ್ಕ್ ಡ್ಯೂ ಟು ಚೇಂಜಸ್ ಇನ್ ಟೆಕ್ನಾಲಜಿ ಆರ್ ಚೇಂಜ್ ಇನ್ ಟೆಕ್ನಿಕಲ್ ಸ್ಪೆಸಿಫಿಕೇಷನ್ ಅಥವಾ ನ್ಯೂ ಟೆಕ್ನಾಲಜಿ. ಹೊಸ ರೀತಿಯ ಟೆಕ್ನಾಲಜಿ ಬಂದರೆ ಅಥವಾ ಟೆಕ್ನಾಲಜಿನೇ ಅಲ್ಲಿ ಚೇಂಜ್ ಆದರೆ ಓಕೆ, ಆವಾಗ ಟೆಕ್ನಿಕಲ್ ರಿಸ್ಕ್ ಅಂತ ನಾವು ಹೇಳ್ತೀವಿ. ಓಕೆ. ಸೋಷಲ್ ರಿಸ್ಕ್ ಶಾರ್ಟೇಜ್ ಆಫ್ ನೆಸೆಸರಿ ನ್ಯಾಚುರಲ್ ರಿಸೋರ್ಸಸ್, ಲೇಬರ್ ಟೆನ್ಷನ್ ಇರ್ಬೋದು, ಆ್ಯಂಡ್ ಸೋಷಲ್ ಮೂವ್ಮೆಂಟ್ ಅಗೇನ್ಸ್ಟ್ ದಿ ಪ್ರೊಜೆಕ್ಟ್ ಆರ್ ಸಮ್ ಸೋಷಲ್ ರಿಸ್ಕ್. ಸೊ ಶಾರ್ಟೇಜ್ ಆಫ್ ನ್ಯಾಚುರಲ್ ಆಗಿ ಏನು ರಿಸೋರ್ಸ್ ಇದೆ ಅದು ಡಿಪ್ಲೀಟ್ ಆದರೆ ಅದಕ್ಕೆ ನಾವು ಸೋಷಲ್ ರಿಸ್ಕ್ ಅಂತ ಹೇಳ್ತೀವಿ. ಲೇಬರ್ ಸ್ಟ್ರೈಕ್ಸ್, ಪ್ರೊಟೆಸ್ಟ್ ಮಾಡಿದರೆ ಅದನ್ನು ನಾವು ಲೇಬರ್ ಟೆನ್ಷನ್ ಅಂತ ಹೇಳ್ತೀವಿ. ಸೋಷಲ್ ಮೂವ್ಮೆಂಟ್ ಅಗೇನ್ಸ್ಟ್ ದಿ ಪ್ರೊಜೆಕ್ಟ್, ಒಂದು ಪ್ರೊಜೆಕ್ಟ್ ಬಗ್ಗೆ ಪಬ್ಲಿಕ್ಕಿಂದ ಪ್ರೊಟೆಸ್ಟ್ ನಡೀತಾ ಇದೆ, ಅದನ್ನು ನಾವು ಸೋಷಲ್ ರಿಸ್ಕ್. ಈ ಥರ ರಿಸ್ಕ್ನ ನಾವು ಸೋಷಲ್ ರಿಸ್ಕ್ ಅಂತ ಹೇಳ್ತೀವಿ. ಇಕನಾಮಿಕ್ ರಿಸ್ಕ್ ರೆಫರ್ ಟು ಆ್ಯನ್ ಇನ್ಕ್ರೀಸ್ ಇನ್ ದಿ ರೇಟ್ ಆಫ್ ಇನ್ಫ್ಲೇಷನ್, ಅಂದರೆ ಮನಿ ವ್ಯಾಲ್ಯೂ ಡೇ ಬೈ ಡೇ ಕಮ್ಮಿ ಆಗೋದಕ್ಕೆ ನಾವು ಇನ್ಫ್ಲೇಷನ್ ಅಂತ ಹೇಳ್ತೀವಿ. ವೆರಸ್ ದಿ ಪ್ರೊಡಕ್ಟ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ, ನಮಗೆ ಪರ್ಚೇಸ್ ಮಾಡಲಿಕ್ಕೆ ಆಗೋದಿಲ್ಲ, ಮನಿ ವ್ಯಾಲ್ಯೂ ಡೌನ್ ಆಗ್ತಾ ಹೋಗುತ್ತೆ. ಈ ಸ್ಟೇಟ್ಗೆ ನಾವು ಇನ್ಫ್ಲೇಷನ್ ಅಂತ ಹೇಳ್ತೀವಿ. ಚೇಂಜಸ್ ಇನ್ ಇಕನಾಮಿಕ್ ಪಾಲಿಸೀಸ್ ಆಫ್ ಗೌರ್ಮೆಂಟ್. ಸೊ ಗೌರ್ಮೆಂಟ್ ಸಡನ್ ಆಗಿ ಇಕನಾಮಿಕ್ ಪಾಲಿಸೀಸ್ ಚೇಂಜ್ ಮಾಡಿದರೆ ಅಥವಾ ಬಜೆಟ್ನಲ್ಲಿ ಏನಾದರೂ ಇಕನಾಮಿಕ್ ಪಾಲಿಸಿ ಎಗೇನ್ಸ್ಟ್ ಏನಾದರೂ ಕಂಪ್ನೀಸ್ ಅಥವಾ ಕಂಪ್ನೀಸ್ಗೆ ಹರ್ಟ್ ಆಗೋ ರೀತಿ ಅಥವಾ ಪ್ರಾಜೆಕ್ಟ್ಗೆ ಹರ್ಟ್ ಆಗೋ ರೀತಿ ಟ್ಯಾಕ್ಸ್ ಜಾಸ್ತಿ ಮಾಡಿದರೆ ಈ ಥರ, ಅದಕ್ಕೆ ನಾವು ಇಕನಾಮಿಕ್ ರಿಸ್ಕ್ ಅಂತ ಹೇಳ್ತೀವಿ. ಪೊಲಿಟಿಕಲ್ ರಿಸ್ಕ್ ನ್ಯಾಷನಲೈಸೇಷನ್ ಆರ್ ಪ್ರೈವೇಟೈಸೇಷನ್ ಆಫ್ ಎ ಪರ್ಟಿಕ್ಯುಲರ್ ಇಂಡಸ್ಟ್ರಿ, ಮೇಯ್ನಾಗಿ ಬ್ಯಾಂಕ್ ಅಂತ ಹೇಳ್ಬೋದು. ನ್ಯಾಷನಲೈಸೇಷನ್ ಆರ್ ಪ್ರೈವೇಟೈಸೇಷನ್ ಆಫ್ ಎ ಪರ್ಟಿಕ್ಯುಲರ್ ಇಂಡಸ್ಟ್ರಿ, ಬೋತ್ ಆರ್ ಹಾರ್ಮ್ಫುಲ್. ಪ್ರೈವೇಟ್ ಆದರೂ ಸ್ವಲ್ಪ ಹಾರ್ಮ್ ಇರುತ್ತೆ ಪ್ರಾಜೆಕ್ಟ್ಗೆ, ನ್ಯಾಷನಲೈಸೇಷನ್ ಆದರೂ ಸ್ವಲ್ಪ ಹಾರ್ಮ್ ಇರುತ್ತೆ. ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ, ಗೌರ್ಮೆಂಟ್ ಸ್ಟೇಬಲ್ ಆಗಿಲ್ಲ, ಆವಾಗ ಪೊಲಿಟಿಕಲ್ ರಿಸ್ಕ್ ಅಂತ ಹೇಳ್ತೀವಿ. ಟ್ರೇಡ್ ರಿಸ್ಟ್ರಿಕ್ಷನ್ ಅಂದರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಏನು ರಿಸ್ಟ್ರಿಕ್ಷನ್ ಇದೆ, ಸಮ್ ಎಕ್ಸಾಂಪಲ್ ಫಾರ್ ಪೊಲಿಟಿಕಲ್ risk. Okay, we'll continue with the project risk. Production risk refers to the shortage of required raw materials, sudden breakdown of key machinery, and huge installation and maintenance cost. So raw materials sudden ಆಗಿ ಶಾರ್ಟೇಜ್ ಬಂದರೆ, ಕೀ ಮೆಷಿನರಿ ಬ್ರೇಕ್ ಡೌನ್ ಆದರೆ, ಅಥವಾ ಹ್ಯೂಜ್ ಇನ್ಸ್ಟಾಲೇಷನ್ ಮತ್ತು ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಬೇಕು. ಇನ್ಸ್ಟಾಲೇಷನ್ ಅಂದರೆ ಒಂದು ಮೆಷಿನ್ನ ಇನ್ಸ್ಟಾಲ್ ಮಾಡಬೇಕು, ಈ ಕಾಸ್ಟ್ ಜಾಸ್ತಿ ಆದರೆ ಅಂಥ ರಿಸ್ಕನ್ನು ನಾವು ಪ್ರೊಡಕ್ಷನ್ ರಿಸ್ಕ್ ಅಂತ ಹೇಳ್ತೀವಿ. ಮಾರ್ಕೆಟಿಂಗ್ ರಿಸ್ಕ್ ರೆಫರ್ಸ್ ಟು ಫೇಲ್ ಆಫ್ ಪ್ರೊಜೆಕ್ಟ್ ಡ್ಯೂ ಟು ಚೇಂಜ್ ಇನ್ ಮಾರ್ಕೆಟ್ ಡಿಮಾಂಡ್, ಆಲ್ಸೋ ಡಿಫಿಕಲ್ಟೀಸ್ ಇನ್ ಡಿಸ್ಟ್ರಿಬ್ಯೂಷನ್. ಸೊ ಒಂದು ಪ್ರಾಜೆಕ್ಟ್ ನಡೀತಾ ಇದೆ, ಸಡನ್ನಾಗಿ ಆ ಪ್ರಾಜೆಕ್ಟ್ಗೆ ಮಾರ್ಕೆಟ್ನಲ್ಲಿ ಡಿಮಾಂಡೇ ಇಲ್ಲ, ಆವಾಗ ಮಾರ್ಕೆಟಿಂಗ್ ರಿಸ್ಕ್ ಅಂತ ಹೇಳ್ತೀವಿ. ಅಥವಾ ಪ್ರಾಜೆಕ್ಟ್ಗೆ ಡಿಸ್ಟ್ರಿಬ್ಯೂಷನ್ ಇಲ್ಲ, ಒಂದು ಪ್ರಾಡಕ್ಟ್ನ ನೀವು ಡೆವಲಪ್ ಮಾಡ್ತಾ ಇದ್ದೀರಾ, ಅದಕ್ಕೆ ಡಿಸ್ಟ್ರಿಬ್ಯೂಷನೇ ಇಲ್ಲ, ಯಾರು ಡಿಸ್ಟ್ರಿಬ್ಯೂಟರೇ ಸಿಗ್ತಾ ಇಲ್ಲ, ಆ ರೀತಿ ಇದ್ದಾಗ ನಾವು ಮಾರ್ಕೆಟಿಂಗ್ ರಿಸ್ಕ್ ಅಂತ ಹೇಳ್ತೀವಿ. ಫಿನಾನ್ಷಿಯಲ್ ರಿಸ್ಕ್ ರೆಫರ್ಸ್ ಟು ಬ್ಯಾಡ್ ಡೆಪ್ತ್ ಅಥವಾ ಲೋನ್ ಅಂತ ಹೇಳ್ತೀವಿ. ಚೇಂಜ್ ಇನ್ ಇಂಟ್ರೆಸ್ಟ್ ರೇಟ್, ರಾಂಗ್ ಚಾಯ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಮಿಸ್ಟೇಕ್ಸ್ ಇನ್ ಅಕೌಂಟಿಂಗ್. ಸೊ ಫಿನಾನ್ಷಿಯಲ್ ರಿಸ್ಕ್ ನಾವು ಏನು ಹೇಳ್ತೀವಿ,
ತುಂಬ ಕೆಟ್ಟದಾದ ಲೋನ್ ತಗೊಂಡ್ರೆ, ಅಂದರೆ ಲೋನ್ ವಿತ್ ಹೈ ಇಂಟ್ರೆಸ್ಟ್ ಅಂತ ನಾವು ಹೇಳ್ಬೋದು. ಚೇಂಜ್ ಇನ್ ಇಂಟ್ರೆಸ್ಟ್ ರೇಟ್, ಅದೇ ಕಂಟಿನ್ಯೂ. ಇಂಟ್ರೆಸ್ಟ್ ರೇಟ್ ಸಡನ್ನಾಗಿ ಚೇಂಜ್ ಆದರೆ, ಹೈ ಆದರೆ. ರಾಂಗ್ ಚಾಯ್ಸ್ ಆಫ್ ಇನ್ವೆಸ್ಟ್ಮೆಂಟ್, ನಾವೇನೆಲ್ಲ ಇನ್ವೆಸ್ಟ್ ಮಾಡ್ತೀವಿ ಅದು ರಾಂಗ್ ಆಗಿ ಮಾಡ್ತೀವಿ. ಥ್ರೂ ರಾಂಗ್ ಚಾನಲ್ಸ್ ಅಥವಾ ರಾಂಗ್ ಪೀಪಲ್ನ ನಾವು ಇನ್ವೆಸ್ಟರ್ ಆಗಿ ನಾವು ತಗೊಂಡ್ರೆ ಆವಾಗ ಅಲ್ಲಿ ಫೈನಾನ್ಷಿಯಲ್ ರಿಸ್ಕ್ ಇರುತ್ತೆ. ಮಿಸ್ಟೇಕ್ಸ್ ಇನ್ ಅಕೌಂಟಿಂಗ್, ಏನು ನೀವು ಕಾಸ್ಟ್ ಎಸ್ಟಿಮೇಟ್ ಮಾಡ್ತೀರಾ ಅದರಲ್ಲಿ ರಾಂಗ್ ಆದರೆ ಈ ಇನಿಷಿಯಲ್ ಪ್ಲ್ಯಾನಿಂಗ್ ಸ್ಟೇಜಲ್ಲಿ, ಆಗ ನಾವು ಅದನ್ನು ಫೈನಾನ್ಷಿಯಲ್ ರಿಸ್ಕ್ ಅಂತ ಹೇಳ್ತೀವಿ. ಹ್ಯೂಮನ್ ರಿಸ್ಕ್, ಹ್ಯೂಮನಿಂದ ಏನೆಲ್ಲ ರಿಸ್ಕ್ ಆಗುತ್ತೆ. ಹ್ಯೂಮನ್ ರಿಸ್ಕ್ ರೆಫರ್ ಟು ದಿ ಸಡನ್ ಡಿಮೈಸ್ ಆರ್ ಡೆತ್ ಆಫ್ ಕೀ ಎಂಪ್ಲಾಯ್. ಸೊ ಪ್ರಾಜೆಕ್ಟ್ ಮ್ಯಾನೇಜರ್ ಸಡನ್ ಆಗಿ ಡೆತ್ ಆದರೆ, ಹೀ ಈಸ್ ಅ ಕೀ ಪರ್ಸನ್, ರೈಟ್. ಲಿಮಿಟೆಡ್ ಅವೈಲೇಬಿಲಿಟಿ ಆಫ್ ಸ್ಕಿಲ್ಡ್ ಎಂಪ್ಲಾಯೀಸ್, ನಿಮ್ಮ ಪ್ರಾಜೆಕ್ಟ್ ಟೀಮ್ನಲ್ಲಿ ಸ್ಕಿಲ್ಡ್ ಎಂಪ್ಲಾಯೀಸೇ ಇಲ್ಲ. ನೆಕ್ಸ್ಟ್ ಇಂಟರ್ ಗ್ರೂಪು ಪಾಲಿಟಿಕ್ಸ್ ಜಾಸ್ತಿ ಇದ್ದರೆ, ಅಂದರೆ ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ಆಗೋದಿಲ್ಲ, ಪೊಲಿಟಿಕ್ಸ್ ನಡೀತಾ ಇದೆ, ಆ ರೀತಿ ಇದ್ದಾಗ ನಾವು ಹ್ಯೂಮನ್ ರಿಸ್ಕ್ ಅಂತ ಹೇಳ್ತೀವಿ. ಸೊ ಯು ಕ್ಯಾನ್ ಸೆಲೆಕ್ಟ್ ಎನಿ 3 ಫ್ರಮ್ ದಿಸ್ ಇಫ್ ಇಟ್ ಈಸ್ ಆಸ್ಟ್ ಎನಿ 3. ಎನಿ 1 ಅಂದರೆ ಎನಿ 1 ಬರೀರಿ, ಎನಿ 5 ಅಂದರೆ ಎನಿ 5. ಸಿಂಪಲಾಗಿ ಒಂದು ಸೆಂಟೆನ್ಸ್ ಎಕ್ಸ್ಪ್ಲನೇಷನ್ ಬಂದರೆ ಸಾಕು. ವಿಲ್ ಗೋ ಟು ದಿ ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಕ್ವಶನ್ ನಂಬರ್ 13B. ಇಟ್ ಈಸ್ ಫ್ರಮ್ ಯೂನಿಟ್ 3. ಲಿಸ್ಟ್ ಎನಿ 3 ರೋಲ್ಸ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜರ್ ಟು ಮಿನಿಮೈಸ್ ರಿಸ್ಕ್ ಇನ್ ಪ್ರಾಜೆಕ್ಟ್. ಸೊ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ರೋಲ್ ಏನು ಅಂತ, ಪ್ರಾಜೆಕ್ಟ್ ರಿಸ್ಕ್ನ ಮಿನಿಮೈಸ್ ಮಾಡೋದಕ್ಕೆ. ನೋಡಿ, ರಿಸ್ಕ್ನ ಯಾವತ್ತೂ ಅವಾಯ್ಡ್ ಮಾಡಲಿಕ್ಕೆ ಆಗೋದಿಲ್ಲ, ಬಟ್ ವಿ ಕ್ಯಾನ್ ಮಿನಿಮೈಸ್. ಈ ಮಸ್ಟ್ ಮೇಂಟೈನ್ ಎ ಪ್ರಾಜೆಕ್ಟ್ ಡೈರಿ ಟು ರೆಕಾರ್ಡ್ ಪ್ರಾಜೆಕ್ಟ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಪ್ರೋಗ್ರೆಸ್. ನೋಡಿ, ಪ್ರಾಜೆಕ್ಟ್ ಡೈರಿನಲ್ಲಿ ಎಲ್ಲ ಆ್ಯಕ್ಟಿವಿಟಿ ಅವನು ಬರೆದ್ರೆ, ಪ್ರೋಗ್ರೆಸ್ನ ಬರೆದ್ರೆ ಅಫ್ಕೋರ್ಸ್ ಸ್ವಲ್ಪ ಅಮೌಂಟ್ ಆಫ್ ರಿಸ್ಕ್ನ ಅದನ್ನು ರೆಡ್ಯೂಸ್ ಮಾಡಲಿಕ್ಕೆ ಆಗುತ್ತೆ. ಸ್ವಲ್ಪ ಅಲ್ಲ, ಜಾಸ್ತಿ ಅಮೌಂಟ್ ಆಫ್ ರಿಸ್ಕ್ನ ನಾವು ರೆಡ್ಯೂಸ್ ಮಾಡಲಿಕ್ಕೆ ಆಗುತ್ತೆ. ಹಿ ಮಸ್ಟ್ ಬಿ ಏಬಲ್ ಟು ಐಡೆಂಟಿಫೈ ದಿ ಪ್ರಾಬ್ಲಮ್ಸ್, ಅಂದರೆ ಪ್ರಾಬ್ಲಮ್ಸ್ನ ಪ್ರಿಡಿಕ್ಟ್ ಮಾಡಲಿಕ್ಕೆ ಗೊತ್ತಿರಬೇಕು ಅಂತ ಎಬಿಲಿಟಿ ಇರಬೇಕು ಅಂತ ಪ್ರಾಜೆಕ್ಟ್ ಮ್ಯಾನೇಜರ್ ಹತ್ರ. ಈ ಮಸ್ಟ್ ಬಿ ಏಬಲ್ ಟು ಮೇಂಟೈನ್ ಪ್ರಾಪರ್ ಬ್ಯಾಲೆನ್ಸ್ ಬಿಟ್ವೀನ್ ಟೈಮ್ ಆ್ಯಂಡ್ ಮನಿ, ಟೈಮ್ ಮತ್ತು ಮನಿನ ಬ್ಯಾಲೆನ್ಸ್ ಮಾಡಲಿಕ್ಕೆ ಗೊತ್ತಿರಬೇಕು ಅವನಿಗೆ. ಹಿ ಮಸ್ಟ್ ಟೇಕ್ ಸ್ಟ್ರಾಂಗ್ ಡಿಸಿಷನ್ ಮೇಕರ್ ಆಗಿರಬೇಕು ಅಂತ ಅವನು. ಈ ಮಸ್ಟ್ ರಿಡ್ಯೂಸ್ ದ ವೇಸ್ಟೇಜ್ ಆಫ್ ರಿಸೋರ್ಸಸ್, ಯಾವುದೆಲ್ಲ ರಿಸೋರ್ಸಸ್, ಟೈಮ್ನ ವೇಸ್ಟ್ ಮಾಡಬಾರ್ದು, ಮನಿನ ವೇಸ್ಟ್ ಮಾಡಬಾರ್ದು, ಮೆನ್ ಪವರ್ನ ವೇಸ್ಟ್ ಮಾಡಬಾರ್ದು, ಮೆಟೀರಿಯಲ್ಸ್ನ ವೇಸ್ಟ್ ಮಾಡಬಾರ್ದು, ಮೆಷಿನ್ ಅವರ್ನ ವೇಸ್ಟ್ ಮಾಡಬಾರ್ದು ಅಂತ. ಆದಷ್ಟು ವೇಸ್ಟೇಜಸ್ನ ಅಲ್ಲಿ ಕಡಿಮೆ ಮಾಡಬೇಕು ಅಂತ. ಹಿ ಮಸ್ಟ್ ಬಿ ಫ್ಲೆಕ್ಸಿಬಲ್ ಟು ಎನಿ ಸಿಚುವೇಶನ್, ಯಾವುದೇ ಸಿಚುವೇಶನ್ ಬಂದಾಗ ಅವನು ಸ್ಟ್ರಾಂಗ್ ಇರಬೇಕು ಅಂತ. ಹಿ ಮಸ್ಟ್ ಬಿ ಫ್ಲೆಕ್ಸಿಬಲ್ ಅಂತ, ಮೆಂಟಲಿ ಸ್ಟೇಬಲ್ ಇರಬೇಕು ಅಂತ. ಹಿ ಮಸ್ಟ್ ಪ್ರಾಪರ್ಲಿ ಕಮ್ಯುನಿಕೇಟ್ ದಿ ಪ್ರಾಜೆಕ್ಟ್ ಪ್ರೋಗ್ರೆಸ್ ಟು ಆಲ್ ದಿ ಟೀಮ್ ಮೆಂಬರ್ಸ್. ಸೊ ಟೈಮ್ ಟು ಟೈಮ್ ಪ್ರಾಜೆಕ್ಟ್ ಪ್ರೋಗ್ರೆಸ್ನ ಪ್ರಾಪರಾಗಿ ಕಮ್ಯುನಿಕೇಟ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಪದೇ ಪದೇ ರಿಪೀಟೆಡ್ ವರ್ಕ್ ನಡೀತಾ ಇರುತ್ತೆ ಅಂತ. ಸೊ ಇದರಲ್ಲಿ ಯಾವುದಾದ್ರೂ 3 ಪಾಯಿಂಟ್ ತಗೊಳ್ಳಿ ಫಾರ್ ಗೆಟಿಂಗ್ 3 marks. I hope this is clear. We'll move to the next question, that is 14th A. ಇದು ಯೂನಿಟ್ 3 ಇಂದ ಬರುತ್ತೆ. ಸೊ ಇಟ್ ಈಸ್ ಅ ಸ್ಟೇಟ್ಮೆಂಟ್, ಎ ಫ್ಯಾಮಿಲಿ ಟ್ರಿಪ್ ವಾಸ್ ಪ್ಲ್ಯಾನ್ಡ್ ಫಾರ್ 3 days. ಇಲ್ಲಿ ಟೈಮ್ ಇದೆ ನೋಡ್ಕೊಳ್ಳಿ. ವಿತ್ ಎ ಬಜೆಟ್ ಆಫ್ ₹20,000, ಇಲ್ಲಿ ಕಾಸ್ಟ್ ಇದೆ. ಹವೆವರ್ ದಿ ಆ್ಯಕ್ಚುಯಲ್ ಎಕ್ಸ್ಪೆಂಡಿಚರ್ ವಾಸ್ ₹30,000. ಸ್ಟೇಟ್ ದಿ ಪಾಸಿಬಲ್ ರೀಸನ್ ಫಾರ್ ಇನ್ಕ್ರೀಸ್ ಇನ್ ಕಾಸ್ಟ್ ಎಕ್ಸ್ಪೆಂಡಿಚರ್. ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಪಾಸಿಬಲ್ ರೀಸನ್ ಕಾಸ್ಟ್ ಯಾಕೆ ಜಾಸ್ತಿ ಖರ್ಚು ಆಯಿತು. ಸೊ ಒಂದು ಫ್ಯಾಮಿಲಿ ಇತ್ತು, ಅವರು 3 days ಆಫ್ ಟ್ರಿಪ್ನ ಪ್ಲ್ಯಾನ್ ಮಾಡ್ತಾರೆ, ಅವರ ಬಜೆಟ್ ಎಷ್ಟಿತ್ತು 20,000, ಆದರೆ ಆ್ಯಕ್ಚುಲಾಗಿ ಅವರು ಎಷ್ಟು ಖರ್ಚು ಮಾಡ್ತಾರೆ 30,000 ಖರ್ಚು ಮಾಡ್ತಾರೆ. ಅಂದರೆ 30,000 ಎಕ್ಸ್ಟ್ರಾ 10,000 ಎಕ್ಸ್ಟ್ರಾ ಖರ್ಚು ಮಾಡ್ತಾರೆ. ಯಾಕೆ ಈ ಎಕ್ಸ್ಟ್ರಾ ಖರ್ಚು ಇನ್ಕ್ರೀಸ್ ಆಯಿತು ಅಂತ, ಖರ್ಚು ಯಾಕೆ ಜಾಸ್ತಿ ಆಯಿತು, ಅದಕ್ಕೆ ಪಾಸಿಬಲ್ ರೀಸನ್ನ ನಾವು ಕೊಡಬೇಕು ಫಾರ್ 7 mark. ಇದು ಜನರಲ್ ಆಗಿ ನಾವು ಆನ್ಸರ್ನ ಬರಿಬೋದು ಇಲ್ಲಿ. ಪಾಸಿಬಲ್ ರೀಸನ್ಸ್ ಇನ್ ಕಾಸ್ಟ್ ಆಫ್ ಎಕ್ಸ್ಪೆಂಡಿಚರ್, ಯಾಕೆ ಕಾಸ್ಟ್ ಜಾಸ್ತಿ ಆಯಿತು ಆಗಿರ್ಬೋದು. ಇದನ್ನು ನಾವು ಪ್ರೊಬ್ಯಾಬಿಲಿಟಿ ಇಲ್ಲಿ ಬರೀತಾ ಇರೋದು. ಪುವರ್ ಟ್ರಿಪ್ ಪ್ಲ್ಯಾನಿಂಗ್, ಅವ್ರ ಟ್ರಿಪ್ಪನ್ನೇ ಪುವರ್ ಆಗಿ ಪ್ಲ್ಯಾನ್ ಮಾಡಿದರು. ಆ್ಯಕ್ಚುಲ್ ಅದು 30,000, ಬಟ್ ಇಟ್ ವಾಸ್ ಪುವರ್ಲಿ ಎಸ್ಟಿಮೇಟೆಡ್ ಆ್ಯಸ್ 20,000 ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಈಸ್ ಅನ್ಪ್ಲ್ಯಾನ್ಡ್ ಶಾಪಿಂಗ್, ಅವರು ಶಾಪಿಂಗ್ ಪ್ಲ್ಯಾನ್ ಮಾಡಿಲ್ಲ, ಅನ್ಪ್ಲ್ಯಾನ್ಡ್ ಆಗಿ ಶಾಪಿಂಗ್ ಮಾಡ್ತಾರೆ, ಆಗ ಏನಾಯಿತು ಎಕ್ಸ್ಪೆಂಡಿಚರ್ ಜಾಸ್ತಿ ಆಯಿತು. ಇನ್ಕ್ರೀಸ್ಡ್ ಫುಡ್ ಎಕ್ಸ್ಪೆನ್ಸಸ್, ಫುಡ್ ರೇಟ್ ಜಾಸ್ತಿ ಆಯಿತು, ಅಥವಾ ಕಾಸ್ಟ್ಲಿ ಹೋಟೆಲ್ಗೆಲ್ಲ ಹೋಗ್ತಾರೆ, ಎಕ್ಸ್ಪೆನ್ಸಿವ್ ಐಟಮ್ಸ್ ಪರ್ಚೇಸ್ ಮಾಡ್ತಾರೆ ಅಥವಾ ಫುಡ್ ಪರ್ಚೇಸ್ ಮಾಡ್ತಾರೆ. ಆವಾಗ ರಾಂಗ್ ಟ್ರಾನ್ಸ್ಪೋರ್ಟ್ ಸೆಲೆಕ್ಷನ್, ಆ್ಯಕ್ಚುಲಾಗಿ ಅವರು ಬಸ್ಸಲ್ಲಿ ಹೋಗಬೇಕಿತ್ತು, ಬಟ್ ದೇ ವಿಲ್ ಸೆಲೆಕ್ಟ್ ಎ ಪ್ರೈವೇಟ್ ಕ್ಯಾಬ್ ಆರ್ ದೇ ವಿಲ್ ಯೂಸ್ ದೇಯರ್ ಓನ್ ಕಾರ್ ಅಂತ ತಿಳ್ಕೊಳ್ಳಿ. ಆವಾಗ ಅಲ್ಲಿ ಕಾಸ್ಟ್ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ. ಎಮರ್ಜೆನ್ಸಿ ಎಕ್ಸ್ಪೆನ್ಸಸ್ ಆರ್ ಮೆಡಿಕಲ್
ಎಕ್ಸ್ಪೆನ್ಸಸ್, ಎಮರ್ಜೆನ್ಸಿ ಏನೋ ಎಕ್ಸ್ಪೆನ್ಸಸ್ ಬಂತು ಅಥವಾ ಮೆಡಿಕಲ್ ಎಮರ್ಜೆನ್ಸಿ ಬಂತು, ಹಾಸ್ಪಿಟಲ್ ಚಾರ್ಜಸ್ ಇರ್ಬೋದು, ಮೆಡಿಕಲ್ ಚಾರ್ಜ್ ಇರ್ಬೋದು, ಆ ರೀತಿ. ಹೈ ಟೋಲ್ ಚಾರ್ಜಸ್, ಸೊ ಟೋಲ್ ರೇಟ್ ಡಬಲ್ ಆಗಿರ್ಬೋದು ಅಥವಾ ಜಾಸ್ತಿ ಆಗಿರ್ಬೋದು, ಇದನ್ನು ಟೋಲ್ನ ಅವರು ಪ್ಲ್ಯಾನೇ ಮಾಡಿರಲ್ಲ ಟ್ರಿಪ್ನಲ್ಲಿ, ಆವಾಗ ಕೂಡ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುತ್ತೆ. ವೆಹಿಕಲ್ ಬ್ರೇಕ್ ಡೌನ್ ಆರ್ ರಿಪೇರ್ ಕಾಸ್ಟ್, ಸಡನ್ನಾಗಿ ವೆಹಿಕಲ್ ಬ್ರೇಕ್ ಡೌನ್ ಆಗ್ಬೋದು, ಕೆಟ್ಟೋಗ್ಬೋದು ವೆಹಿಕಲ್, ಅದರ ರಿಪೇರ್ ಕಾಸ್ಟ್ ಅಥವಾ ಬ್ರೇಕ್ ಡೌನ್ ರೀಪ್ಲೇಸ್ಮೆಂಟ್ ಕಾಸ್ಟ್ ಆಫ್ ಎನಿ ಪಾರ್ಟ್ಸ್ ಅಂತ ತಿಳ್ಕೊಳ್ಳಿ. ಅನ್ಎಕ್ಸ್ಪೆಕ್ಟೆಡ್ ವೆದರ್ ಕಂಡೀಷನ್ಸ್ ಲೀಡಿಂಗ್ ಟು ಅಡಿಷ್ನಲ್ ಕಾಸ್ಟ್, ಸಡನ್ನಾಗಿ ಮಳೆ ಬರ್ಬೋದು, ಸೊ ಅವರು ಏನು ಅಂಬ್ರೆಲ್ಲ ಪರ್ಚೇಸ್ ಮಾಡ್ಬೋದು ಅಥವಾ ರೈನ್ ಕೋಟ್ ಪರ್ಚೇಸ್ ಮಾಡ್ಬೋದು, ಅಥವಾ ಎನಿ ಅದರ್ ಗೇರ್ಸ್ ಅಥವಾ ಎಕ್ಸ್ಟ್ರೀಮ್ ಕೋಲ್ಡ್ ವೆದರ್ ಇದೆ, ಅದಕ್ಕೆ ಅವರು ರೆಡಿಯಾಗಿಲ್ಲ ಟ್ರಿಪ್ನಲ್ಲಿ, ಗೇರ್ಸ್ ಜಾಕೆಟ್ಸ್ ಇರ್ಬೋದು, ಈ ರೀತಿ ಪರ್ಚೇಸ್ ಮಾಡೋದು ಅಡಿಷ್ನಲ್ ಕಾಸ್ಟ್ ಆಗಿ ಬರ್ಬೋದು. ಸೊ ಎನಿ ಜನರಲ್ 7 ಪಾಯಿಂಟ್ಸ್ನ ನೀವು ಎಸ್ಯೂಮ್ ಮಾಡ್ಕೊಳ್ಳಿ. ಸೊ ದಿಸ್ ವಿಲ್ ಗೋ ಆನ್ ಕಾಮನ್ ಸೆನ್ಸ್, ನೀವು ಕ್ವಶನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಏನು ನಡೀತಾ ಇದೆ ಅಂತ. ಸೊ ಕಾಸ್ಟ್ ಎಕ್ಸ್ಪೆಂಡಿಚರ್ಗೆ ಇಲ್ಲಿ ರೀಸನ್ ಕೇಳ್ತಾ ಇದ್ದಾರೆ, ಯಾಕೆ ಇನ್ಕ್ರೀಸ್ ಆಯಿತು ಅಂತ. ಇದು ಜನರಲ್ ಆಗಿ ನಿಮ್ಮ ಓನ್ ವರ್ಡ್ಸಿಂದ ಕೂಡ ನೀವು ಇದನ್ನು ಆನ್ಸರ್ ಮಾಡಲಿಕ್ಕಾಗತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 14B, ರೈಟ್ ಎ ಶಾರ್ಟ್ ನೋಟ್ ಆನ್ ಟೈಮ್ ಓವರ್ ರನ್. 14B, once again it is from unit 3 and it is asked for 3 marks. So what is time overrun? Time overrun ಅಂದರೆ ನಾವೊಂದು ಫಿಕ್ಸ್ಡ್ ಟೈಮ್ ನಮ್ಮ ಪ್ಲ್ಯಾನಲ್ಲಿರುತ್ತೆ. ಫಾರ್ ಎಕ್ಸಾಂಪಲ್ 3 ಮಂತ್ ಇರುತ್ತೆ, ಬಟ್ ವರ್ಕ್ ವಿಲ್ ಟೇಕ್ ಫಾರ್ 4 ಮಂತ್, ಆವಾಗ ಏನಾಯಿತು, ಟೈಮ್ ಓವರ್ರನ್ ಆಯಿತು. ಇಫ್ ದಿ ಪ್ರಾಜೆಕ್ಟ್ ಈಸ್ ನಾಟ್ ಕಂಪ್ಲೀಟೆಡ್ ವಿತ್ ಇನ್ ದಿ ಗಿವನ್ ಟೈಮ್, ದೆನ್ ದಿ ಕಂಡೀಷನ್ ಈಸ್ ಕಾಲ್ಡ್ ಟೈಮ್ ಓವರ್ರನ್, ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ದಿಸ್ ಮೇ ಬಿ ದಿ ರಿಸಲ್ಟ್ ಆಫ್ ಪುವರ್ ಪ್ಲ್ಯಾನಿಂಗ್ ಆ್ಯಂಡ್ ಪುವರ್ ಟೈಮ್ ಮ್ಯಾನೇಜ್ಮೆಂಟ್. ಯಾವಾಗ ನಾವು ಪುವರ್ ಆಗಿ ಪ್ಲ್ಯಾನ್ ಮಾಡ್ತೇವೆ, ಪುವರ್ ಟೈಮ್ ಮ್ಯಾನೇಜ್ಮೆಂಟ್ ಇದ್ದಾಗ ಟೈಮ್ ಓವರ್ರನ್ ಆಗೇ ಆಗುತ್ತೆ. ಟೈಮ್ ಓವರ್ರನ್ ಲೀಡ್ಸ್ ಟು ಮೆನಿ ಲಾಸಸ್. ಟೈಮ್ ಓವರ್ರನ್ ಇದ್ದಾಗ ಕಾಸ್ಟ್ ಓವರ್ರನ್ನು ಆಟೋಮೆಟಿಕ್ಕಾಗಿ ಆಗುತ್ತೆ. ಪ್ರಾಪರ್ ಪ್ಲ್ಯಾನಿಂಗ್, ಕಂಟ್ರೋಲಿಂಗ್ ಆ್ಯಂಡ್ ಮಾನಿಟರಿಂಗ್ ವಿತ್ ರಿವ್ಯೂ ಸಿಸ್ಟಮ್ ಕ್ಯಾನ್ ಆಲ್ವೇಸ್ ಅವಾಯ್ಡ್ ಟೈಮ್ ಓವರ್ರನ್. ಸೊ ಟೈಮ್ ಓವರ್ರನ್ನ ನಾವು ಹೇಗೆ ಅವಾಯ್ಡ್ ಮಾಡ್ಬೋದು, ಪ್ಲ್ಯಾನಿಂಗ್, ಕಂಟ್ರೋಲಿಂಗ್ ಮತ್ತು ಮಾನಿಟರಿಂಗ್ ವಿತ್ ರಿವ್ಯೂ ಸಿಸ್ಟಮಿಂದ, ಪ್ರಾಪರ್ ಫೀಡ್ಬ್ಯಾಕಿಂದ. ಸೊ 3 ಮಾರ್ಕ್ಸ್ಗೆ ಇಷ್ಟೆಲ್ಲ ಬರಿಬೇಕಾಗಿಲ್ಲ ಆ್ಯಕ್ಚುಲ್ ಆಗಿ. ಸೊ ಇದನ್ನು ಕಂಬೈನ್ ಮಾಡ್ತೀನಿ. ಸೊ ಫಸ್ಟ್ ಯು ವಿಲ್ ಜಸ್ಟ್ ರೈಟ್ ಎ ಡೆಫಿನೇಷನ್, ಟೈಮ್ ಓವರ್ರನ್ ಅಂದರೆ ಏನು ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಸಿಂಪ್ಲಿ ಯು ರೈಟ್ ಡೌನ್ ವಾಟ್ ಆರ್ ದಿ ಪಾಸಿಬಲ್ ರೀಸನ್ಸ್ ಆಫ್ ಟೈಮ್ ಓವರ್ರನ್. ಏನೆಲ್ಲ, ಪುವರ್ ಪ್ಲ್ಯಾನಿಂಗ್, ಪುವರ್ ಅಡ್ಮಿನಿಸ್ಟ್ರೇಷನ್, ಪೊಲಿಟಿಕಲ್ ಇಂಟರ್ಫಿಯರೆನ್ಸ್, ಚೇಂಜ್ ಇನ್ ದಿ ಸ್ಕೋಪ್ ಆಫ್ ದಿ ಪ್ರಾಜೆಕ್ಟ್, ಪುವರ್ ಟೈಮ್ ಮ್ಯಾನೇಜ್ಮೆಂಟ್, ಡಿಲೇಸ್, ಹೀಗೆ ಬರೆದು ಅದನ್ನು ಯಾವ ರೀತಿ ಕಡಿಮೆ ಮಾಡ್ಬೋದು, ಪ್ರಾಪರ್ ಪ್ಲ್ಯಾನಿಂಗ್, ಪ್ರಾಪರ್ ಕಂಟ್ರೋಲಿಂಗ್, ಮಾನಿಟರಿಂಗ್, ವಿ ಕ್ಯಾನ್ ಆಲ್ವೇಸ್ ರಿಡ್ಯೂಸ್ ಟೈಮ್ ಓವರ್ರನ್. ಈ ರೀತಿ ನೀವು ಪ್ಲ್ಯಾನ್ ಮಾಡಿದ್ದಕ್ಕೆ ಆನ್ಸರ್ ಬರಿಬೇಕಾಗತ್ತೆ. ಐ ಹೋಪ್ ದಿಸ್ ಈಸ್ ಕ್ಲಿಯರ್. ವಿಲ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಎ ಸ್ಟೇಟ್ಮೆಂಟ್. ಸೊ ಈ ಸ್ಟೇಟ್ಮೆಂಟನ್ನ ಕರೆಕ್ಟಾಗಿ ನಾವು ಓದೋಣ. ಈ ಸ್ಟೇಟ್ಮೆಂಟ್ ಇರೋ ಪ್ರಾಬ್ಲಮ್, ಇಲ್ಲಿ ಏನು ಸ್ಟೇಟ್ಮೆಂಟ್ ಇದೆ, ಇಲ್ಲಿ ಒಂದು ಪರ್ಟಿಕ್ಯುಲರ್ ಗ್ಯಾನ್ ಚಾರ್ಟ್ ಅಂತ ಬರ್ತಾ ಇದೆ ನೋಡಿ. ಗ್ಯಾನ್ ಚಾರ್ಟ್ ಬಂದರೆ ಇಟ್ ಈಸ್ ಫ್ರಮ್ ಯೂನಿಟ್ 4 ಓನ್ಲಿ. ಈ ಸ್ಟೇಟ್ಮೆಂಟ್ನ ಪ್ರಾಪರಾಗಿ ಓದೋಣ. ಇಟ್ ಈಸ್ ಫಾರ್ 6 ಮಾರ್ಕ್ಸ್. ಜಾನ್ ಈಸ್ ಮ್ಯಾನೇಜಿಂಗ್ ಎ ಪ್ರಾಜೆಕ್ಟ್. ಜಾನ್ ಅನ್ನೋನು ಒಂದು ಪ್ರಾಜೆಕ್ಟ್ನ ಮ್ಯಾನೇಜ್ ಮಾಡ್ತಾ ಇದ್ದಾನೆ, ವಿಚ್ ಇಸ್ ಟು ಬಿ ಕಂಪ್ಲೀಟೆಡ್ ಇನ್ 18 ಮಂತ್. ನೋಡಿ, ಜಾನ್ ಅನ್ನೋನು ಒಂದು ಪ್ರಾಜೆಕ್ಟ್ನ ಮ್ಯಾನೇಜ್ ಮಾಡ್ತಾ ಇದ್ದಾನೆ, ಅದು 18 ಮಂತ್ಸಲ್ಲಿ ಕಂಪ್ಲೀಟ್ ಆಗಬೇಕು. ಡ್ಯೂರಿಂಗ್ ದಿ ಪ್ಲ್ಯಾನಿಂಗ್ ಫೇಸ್ನಲ್ಲಿ ಹೀ ಕ್ರಿಯೇಟೆಡ್ ಎ ಡೀಟೇಲ್ಡ್ ಪ್ರಾಜೆಕ್ಟ್ ಪ್ಲ್ಯಾನ್ ದಟ್ ಇನ್ಕ್ಲೂಡ್ ದಿ ಶೆಡ್ಯೂಲ್ಡ್ ಬಜೆಟ್, ರಿಸೋರ್ಸ್ ಅಲೋಕೇಶನ್ ಆ್ಯಂಡ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಪ್ಲ್ಯಾನ್. ನೋಡಿ, ಪ್ಲ್ಯಾನಿಂಗ್ ಫೇಸ್ನಲ್ಲಿ ಅವನೊಂದು ಡೀಟೇಲ್ ಆಗಿ ಪ್ಲ್ಯಾನ್ ಮಾಡ್ತಾನೆ. ಏನೆಲ್ಲ ಪ್ಲ್ಯಾನ್ ಮಾಡ್ತಾನೆ, ಡೀಟೇಲ್ಡ್ ಪ್ರಾಜೆಕ್ಟ್ ಪ್ಲ್ಯಾನ್ ಮಾಡ್ತಾನೆ. ಆ ಪ್ಲ್ಯಾನಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿದೆ, ಶೆಡ್ಯೂಲಿಂಗ್, ಬಜೆಟ್, ರಿಸೋರ್ಸ್ ಅಲೋಕೇಶನ್ ಆ್ಯಂಡ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಪ್ಲ್ಯಾನ್. ಇಷ್ಟು ನಮಗೆ ಅರ್ಥ ಆಯಿತು. ಜಾನ್ ಯೂಸ್ಡ್ ಗ್ಯಾನ್ ಚಾರ್ಟ್ ಟು ವಿಜುವಲೈಸ್ ದಿ ಟೈಮ್ ಲೈನ್. ಸೊ ಈ ಪ್ರಾಜೆಕ್ಟ್ ಟೈಮ್ ಲೈನ್ ಅಂದರೆ ಸ್ಟಾರ್ಟ್ ಮತ್ತು ಎಂಡನ್ನ ವಿಜುವಲೈಸ್ ಮಾಡೋದಕ್ಕೆ ಜಾನ್ ಯಾವ ಟೂಲ್ನ ಯೂಸ್ ಮಾಡ್ತಾ ಇದ್ದಾನೆ, ಗ್ಯಾನ್ ಚಾರ್ಟ್ನ ಯೂಸ್ ಮಾಡ್ತಾ ಇದ್ದಾನೆ. ಆ್ಯಂಡ್ ಡಿಪೆಂಡೆನ್ಸಿ ಆಫ್ ವೇರಿಯಸ್ ಟಾಸ್ಕ್, ಸೊ ಅದರ ಕಂಟಿನ್ಯೂಷನ್. ಹಿ ಆಲ್ಸೋ ಸೆಟ್ ಅಪ್ ರೆಗ್ಯುಲರ್ ಸ್ಟೇಟಸ್ ಮೀಟಿಂಗ್ ಟು ಟ್ರ್ಯಾಕ್ ಪ್ರೋಗ್ರೆಸ್ ಆ್ಯಂಡ್ ಮೇಕ್ ಅಡ್ಜಸ್ಟ್ಮೆಂಟ್ ಆ್ಯಸ್ ನೀಡೆಡ್. ಸೊ ಇವನು ರೆಗ್ಯುಲರ್ ಆಗಿ ಮೀಟಿಂಗ್ ಕೂಡ ಕಂಡಕ್ಟ್ ಮಾಡ್ತಾರೆ ಟು ಟ್ರ್ಯಾಕ್ ದಿ ಪ್ರೋಗ್ರೆಸ್. ಸೊ ಇಲ್ಲಿ ಕ್ವಶನ್ ಏನು, 3 ಕ್ವಶನ್ ಕೇಳಿದ್ದಾರೆ, 3 ಕ್ವಶನ್ನ ಕೇಳಿದ್ದಾರೆ ಅಲ್ಲಿ. ವಾಟ್ ಟೂಲ್ ಡಿಡ್ ಜಾನ್ ಯೂಸ್ ಟು ವಿಜುವಲೈಸ್ ದಿ ಪ್ರಾಜೆಕ್ಟ್ ಟೈಮ್ ಲೈನ್ ಆ್ಯಂಡ್ ಡಿಪೆಂಡೆನ್ಸಿ. ಸೊ ಇದು ಗೊತ್ತಿದೆ ನಮಗೆ ಆನ್ಸರ್. ಯಾವ ಟೂಲ್, ಗ್ಯಾನ್ ಚಾರ್ಟ್. ಸೊ ಫಸ್ಟ್ Q1 ಅಂತ ಬರೆದು ಆ ಸ್ಟೇಟ್ಮೆಂಟ್ನ ಇನ್ನೂ ಬರೆದು ಬಿಡಿ, ತೊಂದರೆ ಇಲ್ಲ. ಆನ್ಸರ್ ಏನಂತ ಬರೀತೀರಾ, ಗ್ಯಾನ್ ಚಾರ್ಟ್. ಐ ಹೋಪ್ ದಿಸ್ ಈಸ್ ಕ್ಲಿಯರ್. ಇದರ ಕ್ವಶನ್ನ ಕಂಟಿನ್ಯೂಷನ್, ಕ್ವಶನ್ ನಂಬರ್ 2.
ವೈ ಆರ್ ರೆಗ್ಯುಲರ್ ಸ್ಟೇಟಸ್ ಮೀಟಿಂಗ್ ಇಂಪಾರ್ಟೆಂಟ್ ಇನ್ ಪ್ರೊಜೆಕ್ಟ್ ಮ್ಯಾನೇಜ್ಮೆಂಟ್. ಸೊ ಈ ರೆಗ್ಯುಲರ್ ಮೀಟಿಂಗ್ನ ಯಾಕೆ ಅವನು ಕಂಡಕ್ಟ್ ಮಾಡಬೇಕು, ಅಥವಾ ಪ್ರೊಜೆಕ್ಟ್ನಲ್ಲಿ ಯಾಕೆ ಮೀಟಿಂಗ್ನ ಕಂಡಕ್ಟ್ ಮಾಡಬೇಕು, ಇಲ್ಲೇ ಇದೆ, ಟು ಟ್ರ್ಯಾಕ್ ಪ್ರೋಗ್ರೆಸ್. ಹೌದಲ್ವಾ? ಸೊ ಇಲ್ಲಿ ಆನ್ಸರ್ನ ನಾವು ಹೇಗೆ ಬರಿತೇವೆ, ಟು ಟ್ರ್ಯಾಕ್ ಪ್ರೋಗ್ರೆಸ್. ಇಷ್ಟು ಬರೆದ್ರೂ ಸಾಕು, ವೆರಿ ಸಿಂಪಲ್. ಇನ್ನೂ ಕಂಟಿನ್ಯೂ ಮಾಡೋದಾದರೆ ಟು ಅವಾಯ್ಡ್ ಮಿಸ್ಟೇಕ್, ಇದು ಜನರಲ್, ಆ್ಯಂಡ್ ಇಶ್ಯೂಸ್, ಮಿಸ್ಟೇಕ್ಸ್ ಆ್ಯಂಡ್ ಇಶ್ಯೂಸ್, ಆ್ಯಂಡ್ ಟು ಮೇಕ್ ನೆಸೆಸರಿ ಅಡ್ಜಸ್ಟ್ಮೆಂಟ್. ಸೊ ಅದು ಇಲ್ಲಿದೆ, ಮೇಕ್ ನೆಸೆಸರಿ ಅಡ್ಜಸ್ಟ್ಮೆಂಟ್. ಸೊ ಈ ರೀತಿ ಬರೀರಿ, ಟು ಟ್ರ್ಯಾಕ್ ಪ್ರೋಗ್ರೆಸ್ ಆ್ಯಂಡ್ ಟು ಮೇಕ್ ನೆಸೆಸರಿ ಅಡ್ಜಸ್ಟ್ಮೆಂಟ್. ಇದರಲ್ಲಿ ಒಂದು ಅಡಿಷ್ನಲ್ ಇಂಪ್ರೂವ್ಮೆಂಟ್ ಟು ಅವಾಯ್ಡ್ ಮಿಸ್ಟೇಕ್ ಜನರಲ್ ಆಗಿ ಬರೆದ್ರೆ ಸಾಕು. ಐ ಹೋಪ್ ದಿಸ್ ಈಸ್ ಕ್ಲಿಯರ್. ಸೊ ಥರ್ಡ್ ಕ್ವಶನ್ನ ನೋಡೋಣ. ಸಬ್ ಕ್ವಶನ್ 3, ವಾಟ್ ಕೀ ಕಾಂಪೊನೆಂಟ್ ವೇರ್ ಇನ್ಕ್ಲೂಡೆಡ್ ಇನ್ ಜಾನ್ಸ್ ಡೀಟೇಲ್ಡ್ ಪ್ರೊಜೆಕ್ಟ್ ಪ್ಲ್ಯಾನ್? ಏನೆಲ್ಲ ಡೀಟೇಲ್ಡ್ ಕೀ ಕಾಂಪೊನೆಂಟ್ನ ಅವನು ಇನ್ಕ್ಲೂಡ್ ಮಾಡಿದ್ದ ಅವನ ಪ್ರೊಜೆಕ್ಟ್ ಪ್ಲ್ಯಾನ್ನಲ್ಲಿ? ಅದು ಆಲ್ರೆಡಿ ನಾವು ಇಲ್ಲಿ ನೋಡಿದ್ದೇವೆ ನೋಡಿ. ಡೀಟೇಲ್ಡ್ ಪ್ರೊಜೆಕ್ಟ್ ಪ್ಲ್ಯಾನ್ ದ್ಯಾಟ್ ಇನ್ಕ್ಲೂಡೆಡ್ ಶೆಡ್ಯೂಲ್, ಬಜೆಟ್, ರಿಸೋರ್ಸ್ ಅಲೊಕೇಶನ್ ಆ್ಯಂಡ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಪ್ಲ್ಯಾನ್. ಅದನ್ನೇ ಮಾಡಿದ್ರೆ ಆಯಿತು. ಥರ್ಡ್ ಕ್ವಶನ್ ಆನ್ಸರ್, ಶೆಡ್ಯೂಲ್ಡ್ ಬಜೆಟ್, ರಿಸೋರ್ಸ್ ಅಲೊಕೇಶನ್ ಆ್ಯಂಡ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಪ್ಲ್ಯಾನ್. ಐ ಥಿಂಕ್ ದಿಸ್ ಈಸ್ ವೆರಿ ಸಿಂಪಲ್. ಈ ಹೊಸ ಪ್ಯಾಟರ್ನಲ್ಲಿ ನಾವು ಸ್ಟೇಟ್ಮೆಂಟ್ನ ಓದಬೇಕು ಪ್ರಾಪರಾಗಿ. ಆ ಸ್ಟೇಟ್ಮೆಂಟ್ನಲ್ಲೇ ಆನ್ಸರ್ ಇರುತ್ತೆ. ಆ ಸ್ಟೇಟ್ಮೆಂಟ್ನ ಓದಿ ಪರ್ಟಿಕ್ಯುಲರ್ ಕ್ವಶನ್ಸ್ಗೆ ನಾವು ಸಿಂಪಲ್ಲಾಗಿ ಆನ್ಸರ್ನ ಮಾಡಬೇಕು. ಸೊ ತಾಳ್ಮೆಯಿಂದ ಆ ಸ್ಟೇಟ್ಮೆಂಟ್ನ ಓದಿ. ಸೊ ದಟ್ ಈಸ್ 15A. ನಾವು ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್, ದಟ್ ಈಸ್ 15B. 15B, ಇಟ್ ಈಸ್ ಫ್ರಮ್ ಯೂನಿಟ್ 4. ಲಿಸ್ಟ್ ಎನಿ 4 ಟೂಲ್ಸ್ ಯೂಸ್ಡ್ ಇನ್ ಪ್ರೊಜೆಕ್ಟ್ ಪ್ಲ್ಯಾನಿಂಗ್. ಜಸ್ಟ್ ಲಿಸ್ಟ್ ಮಾಡಿದರೆ ಆಯಿತು. ನೋಡಿ, ಒಂದು ಟೂಲ್ ನಮಗೆ ಗೊತ್ತಿದೆ, ಈಗ ಬರೆದಿದ್ದೀವಿ ನಾವು, ಗ್ಯಾಂಟ್ ಚಾರ್ಟ್. ನೆಕ್ಸ್ಟ್ ಏನಿದೆ, ಬಾರ್ ಚಾರ್ಟ್, ಫ್ಲೋ ಚಾರ್ಟ್, WBS ಫುಲ್ ಫಾರ್ಮ್ ಏನು, ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್, CPM ಇದನ್ನು ಕೂಡ ನೋಡಿದ್ದೀವಿ ಇವಾಗ, ಕ್ರಿಟಿಕಲ್ ಪಾತ್ ಮೆಥಡ್, ನೆಟ್ವರ್ಕ್ ಡಯಾಗ್ರಾಮ್ಸ್ ಅದು. PERT ಪ್ರೋಗ್ರಾಮ್ ಎವ್ಯಾಲ್ಯೂಯೇಷನ್ ಆ್ಯಂಡ್ ರಿವ್ಯೂ ಟೆಕ್ನಿಕ್, ಅದು ಕೂಡ ನೆಟ್ವರ್ಕ್ ಡಯಾಗ್ರಾಮೇ. ಇನ್ನೂ ಅಡಿಷ್ನಲ್ ಆಗಿ ಹೇಳೋದಾದರೆ ಟೈಮ್ ಎಸ್ಟಿಮೇಟ್, SWOT ಅಂದರೆ ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟಿ, ಥ್ರೆಟ್ ಅನಾಲಿಸಿಸ್. ನೆಕ್ಸ್ಟ್ ಈಸ್ ಮೈಂಡ್ ಮ್ಯಾಪಿಂಗ್. ಸೊ ಇಲ್ಲಿ 4 ಮಾರ್ಕ್ಸ್. ಲಿಸ್ಟ್ ಎನಿ 4 ಟೂಲ್ಸ್ ಯೂಸ್ಡ್ ಇನ್ ಪ್ರೊಜೆಕ್ಟ್ ಪ್ಲ್ಯಾನಿಂಗ್ ಅಂತ ಕೇಳಿದ್ದಾರೆ. ಸೊ ಐ ಥಿಂಕ್ ನಾನಿಲ್ಲಿ ರಾಂಗ್ ಆಗಿ ಬರೆದಿದ್ದೀನಿ. ಇದು 6 ಮಾರ್ಕ್ಸ್ ಅಲ್ಲ, ಇಟ್ ಈಸ್ ಫಾರ್ 4 ಮಾರ್ಕ್ಸ್. ಮೈ ಮಿಸ್ಟೇಕ್, ನಾನು ಅದನ್ನು ನೋಡಿಲ್ಲ, ಸಾರಿ. ಸೊ 4 ಟೂಲ್ಸ್ ಫಾರ್ 1 ಮಾರ್ಕ್ ಫಾರ್ ಈಚ್. ಸೊ ಎನಿ 4 ನೀವು ಬರಿಬೋದು ಆರಾಮ್ಸೆ. ಇಷ್ಟು ಟೂಲ್ ಏನಿದೆ ನೋಡಿ, ಇಲ್ಲಿಂದ ಇಲ್ಲಿ ತನಕ ಅಟ್ಲೀಸ್ಟ್ ಇಷ್ಟು ನಿಮಗೆ ಗೊತ್ತಿರಲೇಬೇಕು. ಓಕೆ, ಇಷ್ಟು ಟೂಲು ನಿಮಗೆ ಗೊತ್ತಿರಲೇಬೇಕು. ಓಕೆ, ವಿಲ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್, ದಟ್ ಈಸ್ 16A. ಡಿಟರ್ಮಿನ್ ದಿ ಎಕ್ಸ್ಪೆಕ್ಟೆಡ್ ಟೈಮ್ ಫಾರ್ ದಿ ಫಾಲೋವಿಂಗ್ ಆ್ಯಕ್ಟಿವಿಟಿ, ದಟ್ ಈಸ್ ಫಾರ್ 7 ಮಾರ್ಕ್ಸ್. ಸೊ ಇಲ್ಲಿ ಟೇಬಲ್ನ ಕೊಟ್ಟಿದ್ದಾರೆ, ಒಂದು ಕಡೆ ಆ್ಯಕ್ಟಿವಿಟಿ ಇದೆ 1 to 2. ಇದನ್ನು ಓದೋದು ಹೀಗೆ, 1 to 2, 1 to 3, 1 to 4, 2 to 5, 3 to 5, 4 to 6, 5 to 6. ಈ ರೆಸ್ಪೆಕ್ಟಿವ್ ಆ್ಯಕ್ಟಿವಿಟಿಗೆ ಏನು ಕೊಟ್ಟಿದ್ದಾರೆ, 3 ಟೈಮ್ ಎಸ್ಟಿಮೇಟ್ನ ಕೊಟ್ಟಿದ್ದಾರೆ ಇನ್ ಡೇಸ್. ಎಸ್ಟಿಮೇಟೆಡ್ ಡ್ಯೂರೇಷನ್ ಇನ್ ಡೇಸ್ ಕೊಟ್ಟಿದ್ದಾರೆ. ಆಪ್ಟಿಮಿಸ್ಟಿಕ್ ಆಗಿ 2 ಡೇಸ್ ಇದೆ, ಮೋಸ್ಟ್ ಲೈಕ್ಲಿ 5 ಡೇಸ್ ಇದೆ, ಪೆಸಿಮಿಸ್ಟಿಕ್ ಆಗಿ 8 ಡೇಸ್ ಇದೆ. ನೋಡಿ, ಇಲ್ಲಿ ಡೇಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆಪ್ಟಿಮಿಸ್ಟಿಕ್ ಅಂದರೆ ಕಮ್ಮಿ, ಮೋಸ್ಟ್ ಲೈಕ್ಲಿ ಅಂದರೆ ಸ್ವಲ್ಪ ಮೀಡಿಯಮಲ್ಲಿ ಇರುತ್ತೆ, ಪೆಸಿಮಿಸ್ಟಿಕ್ ಅಂದರೆ 8 ಡೇಸ್. ಸೊ ಅದೇ ರೀತಿ ಫಾರ್ ಈಚ್ ಆ್ಯಕ್ಟಿವಿಟೀಸ್ ಈಚ್ ಟೈಮ್ನ ಇಲ್ಲಿ ಕೊಟ್ಟಿದ್ದಾರೆ, ಟೈಮ್ ಲೈನ್ನ ಅಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ನಾವೇನು ಮಾಡೋಣ, ಇದನ್ನು ಸಾಲ್ವ್ ಮಾಡೋದಕ್ಕೆ ನಾನು ಆ ಟೇಬಲ್ನ ಆ್ಯಸ್ ಇಟ್ ಈಸ್ ನಾವು ಡ್ರಾ ಮಾಡಬೇಕು. ಫಸ್ಟ್ ಆಫ್ ಆಲ್ ಆ ಟೇಬಲ್ನ ನೀವು ಆ್ಯಸ್ ಇಟ್ ಈಸ್ ಕಾಪಿ ಮಾಡ್ಕೊಳ್ಳಿ ನಿಮ್ಮ ಆನ್ಸರ್ ಬುಕ್ನಲ್ಲಿ. ನೆಕ್ಸ್ಟ್ ವಿ ವಿಲ್ ಕ್ಯಾಲ್ಕುಲೇಟ್ 1 by 1 ವಾಟ್ ವಿ ನೀಡ್ ಟು ಕ್ಯಾಲ್ಕುಲೇಟ್, ದಟ್ ಈಸ್ ಎಕ್ಸ್ಪೆಕ್ಟೆಡ್ ಟೈಮ್. ಸೊ ಈ ಫಾರ್ಮುಲಾ ನಮಗೆ ಗೊತ್ತಿರಬೇಕು. ಇನ್ನೊಂದು ಇಲ್ಲಿ ಲಾಸ್ಟ್ ಒಂದು ಕಾಲಮ್ ಹಾಕಿ ಎಕ್ಸ್ಪೆಕ್ಟೆಡ್ ಟೈಮ್. ದಿ ಫಾರ್ಮುಲಾ ಈಸ್ TE. TE ಅಂದರೆ ಎಕ್ಸ್ಪೆಕ್ಟೆಡ್ ಟೈಮ್, TP + 4TM + TO ಡಿವೈಡೆಡ್ ಬೈ 6. ಏನಿಲ್ಲ, ಈ ಮಿಡ್ಲಲ್ಲಿ ಎವರೇಜ್ ನೋಡಿ ಟೈಮ್ ಇರುತ್ತೆ, ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ, ಅದಕ್ಕೆ ಇಂಟು 4 ಮಾಡಬೇಕು ಅಷ್ಟೇ. 4 times TM. ಇಲ್ಲಿ TP ಫಸ್ಟ್ ಬರೆದಿದ್ದಾರೆ, ನೀವು ಬೇಕಾದರೆ TOನು ಫಸ್ಟ್ ಬರಿಬೋದು, ನೋ ಪ್ರಾಬ್ಲಮ್, ಇಟ್ ಈಸ್ ಅಡಿಷನ್. ಡಿವೈಡೆಡ್ ಬೈ 6. ಸಿಂಪ್ಲಿ ಬಿಹೈಂಡ್ ದಿಸ್ ಫಾರ್ಮುಲಾ TE is equal to TP + 4TM + TO divided by 6. So let us calculate this. ಕ್ಯಾಲ್ಕುಲೇಟರ್ನ ಓಪನ್ ಮಾಡ್ತೀನಿ. ಫಸ್ಟ್ ಆ್ಯಕ್ಟಿವಿಟಿ 1 to 2ಗೆ TP ಎಷ್ಟಿದೆ? TP ಎಷ್ಟಿದೆ? 8 ಇದೆ. 8
ಪ್ಲಸ್ ಹಾಕಬೇಕು. 8 ಪ್ಲಸ್ ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, ಸೊ ಬ್ರ್ಯಾಕೆಟ್ ಹಾಕ್ತೀನಿ. 4 ಇಂಟು ಟಿ ಎಮ್ ಎಷ್ಟಿದೆ 5, 4 ಇಂಟು 5 ಎಗೇನ್ ಬ್ರ್ಯಾಕೆಟ್ ಕ್ಲೋಸ್, ಪ್ಲಸ್ ಕೊಟ್ಟೆ. ಟಿ ಒ ಎಷ್ಟಿದೆ 2 ಇದೆ, ಟಿ ಒ ಈಸ್ 2. ಓಕೆ, ಇಷ್ಟು ಕೊಟ್ಟು ಇಲ್ಲಿ ಈಕ್ವಲ್ ಟು ಕೊಟ್ಟೆ. ಈಕ್ವಲ್ ಟು ಡಿವೈಡೆಡ್ ಬೈ ಏನಿದೆ, ಡಿವೈಡೆಡ್ ಬೈ 6, ಡಿವೈಡೆಡ್ ಬೈ 6 ಈಕ್ವಲ್ ಟು ಆನ್ಸರ್ ಎಷ್ಟು ಬಂತು 5 ಬಂತು. ಓಕೆ, ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಆನ್ಸರ್ನ ನಾವು ಬರಿಬೇಕು ಆ್ಯಸ್ 5. ಸೊ ಇನ್ನೊಂದು ಕ್ಯಾಲ್ಕುಲೇಷನ್ನ ನಾನು ತೋರಿಸ್ಬಿಡ್ತೀನಿ ನಿಮಗೆ. ಲೆಟ್ ಅಸ್ ಡೂ ಒನ್ ಮೋರ್ ಕ್ಯಾಲ್ಕುಲೇಷನ್, ದೆನ್ ನಾನು ಅಲ್ಲಿ ಡೈರೆಕ್ಟಾಗಿ ಆನ್ಸರ್ ಬರಿತೀನಿ. ನಾನು ಟಿ ಪಿ ಎಷ್ಟಿದೆ 16 ಪ್ಲಸ್ ಬ್ರ್ಯಾಕೆಟ್ ಓಪನ್ 4 ಇಂಟು 10 ಹಾಕಬೇಕು, ಬ್ರ್ಯಾಕೆಟ್ ಕ್ಲೋಸ್, ಪ್ಲಸ್ 4 ಈಕ್ವಲ್ ಟು ಡಿವೈಡೆಡ್ ಬೈ 6 ಈಕ್ವಲ್ ಟು ಆನ್ಸರ್ ಈಸ್ 10. ಸೊ ಇದನ್ನು ಬರಿತೀನಿ ಇಲ್ಲಿ, ಆನ್ಸರ್ ಈಸ್ 10. ಸೊ ಸಿಮಿಲರ್ಲಿ ನೀವು ಎಲ್ಲ ಆ್ಯಕ್ಟಿವಿಟಿಗೆ ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. 1 to 4 ಇಟ್ ವಿಲ್ ಬಿ 7, 2 to 5 ಇಟ್ ಈಸ್ 8, 3 to 5 ಇಟ್ ಈಸ್ 8, 4 to 6 ಇಟ್ ಈಸ್ 9, 5 to 6 ಇಟ್ ಈಸ್ 7. ನೋಡಿ, ನೀವು ಕಂಪೇರ್ ಮಾಡೋದಾದರೆ ಮೋಸ್ಟ್ ಲೈಕ್ಲಿ ಟೈಮ್ ಮತ್ತು ಎಕ್ಸ್ಪೆಕ್ಟೆಡ್ ಟೈಮ್ ಇಲ್ಲಿ ಈಕ್ವಲ್ ಆಗಿ ಸಿಗ್ತಾ ಇದೆ ಎಲ್ಲ ಕಡೆ. ಓಕೆ, ಆದರೆ ಎಲ್ಲ ಪ್ರಾಬ್ಲಮ್ನಲ್ಲಿ ಇದೇ ರೀತಿ ಸಿಗಬೇಕಂತ ಏನಿಲ್ಲ. ಓಕೆ, ಯು ಹ್ಯಾವ್ ಟು ಜಸ್ಟ್ ರಿಮೆಂಬರ್ ದಿಸ್ ಫಾರ್ಮುಲಾ ಟು ಫೈಂಡ್ ದಿ ಎಕ್ಸ್ಪೆಕ್ಟೆಡ್ ಟೈಮ್. ಐ ಹೋಪ್ ದಿಸ್ ಕ್ಯಾಲ್ಕುಲೇಷನ್ ಈಸ್ ಕ್ಲಿಯರ್. ಓಕೆ, ಲೆಟ್ us move to the 16th B question. Once again it is from unit number 5. Write the importance of project evaluation. Any 3 importance ಬಂದರೆ ಸಾಕು ಅಲ್ಲಿ 3 ಮಾರ್ಕ್ಸ್ಗೆ. ಫಾಲೋವಿಂಗ್ ಆರ್ ದಿ ಇಂಪಾರ್ಟೆನ್ಸ್ ಆಫ್ ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್. ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್ ಅಂದರೆ ಪ್ರಾಜೆಕ್ಟ್ ಆದಮೇಲೆ ನಾವು ಅದನ್ನು ವ್ಯಾಲ್ಯೂ ಮಾಡೋದು. ಓಕೆ, ಈಗ ನೀವು ಎಕ್ಸಾಮ್ ಆದಮೇಲೆ ನಿಮ್ಮ ಪೇಪರ್ನ ವ್ಯಾಲ್ಯೂ ಮಾಡ್ತಾರಲ್ವ, ನಿಮ್ಮ ರಿಸಲ್ಟ್ ಯಾವ ರೀತಿ ಅಂತ, ಅದೇ ರೀತಿ ಪ್ರಾಜೆಕ್ಟ್ ಆದಮೇಲೆ ಪ್ರಾಜೆಕ್ಟ್ನ ಇವ್ಯಾಲ್ಯೂಯೇಟ್ ಮಾಡಬೇಕು. ಯಾಕೆ ಇವ್ಯಾಲ್ಯೂಯೇಟ್ ಮಾಡಬೇಕು? ಫಾರ್ ಬೆಟರ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಸೊ ನೆಕ್ಸ್ಟ್ ಟೈಮ್ ಪ್ರಾಜೆಕ್ಟ್ನ ಬೆಟರಾಗಿ ಮ್ಯಾನೇಜ್ ಮಾಡಬೇಕಾದ್ರೆ ನಾವು ಪ್ರೆಸೆಂಟ್ ಪ್ರಾಜೆಕ್ಟ್ನ ಇವ್ಯಾಲ್ಯೂಯೇಟ್ ಮಾಡಬೇಕು. ನೆಕ್ಸ್ಟ್ ಇಂಪ್ರೂವ್ಸ್ ಟೀಮ್ ಪರ್ಫಾರ್ಮೆನ್ಸ್ನ ಇಂಪ್ರೂವ್ ಮಾಡೋದಕ್ಕೆ ಪ್ರಾಜೆಕ್ಟ್ನ ಇವ್ಯಾಲ್ಯೂ ಮಾಡಬೇಕು. ಬೆಟರ್ ಪ್ರಾಜೆಕ್ಟ್ ಪ್ಲ್ಯಾನಿಂಗ್ನ ಪ್ರಾಪರಾಗಿ ಇನ್ನೂ ಬೆಟರ್ ವೇನಲ್ಲಿ ಮಾಡೋದಕ್ಕೆ ಪ್ರಾಜೆಕ್ಟ್ ನಾವು ಇವ್ಯಾಲ್ಯೂಯೇಟ್ ಮಾಡಬೇಕು. ಟ್ರ್ಯಾಕ್ ಪ್ರೋಗ್ರೆಸ್ ಆಗಿರ್ಬೋದು, ಹೆಲ್ಪ್ ಇನ್ ಡಿಸಿಷನ್ ಮೇಕಿಂಗ್, ಮೇಂಟೈನ್ಸ್ ಕ್ವಾಲಿಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್, ಫೈಂಡ್ಸ್ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್, helps in using resources carefully, promotes improvement. Okay, so idu reasons importance of project evaluation. You can write any 3 if it is asked for 3 marks. This is clear. Okay, next question. ಇಲ್ಲಿ ನೆಕ್ಸ್ಟ್ ಕ್ವಶನ್ನಲ್ಲಿ 10 ಮಾರ್ಕ್ಸ್ಗೆ ಕೇಳಿದ್ದಾರೆ. ಕ್ವಶನ್ ನಂಬರ್ 17, ಇಟ್ ಈಸ್ ಫ್ರಮ್ ಯೂನಿಟ್ 5. ಡೆವಲಪ್ a network diagram for the project whose activity and preceding activities with the duration are given below for 10 mark. ನೋಡಿ, ಇಲ್ಲಿ ಆ್ಯಕ್ಟಿವಿಟಿ ಇಲ್ಲಿದೆ, ABCD EFG H ತನಕ ಇದೆ. ಪ್ರಿಡಿಸೆಸರ್ ಅಥವಾ ಪ್ರಿಸೈಡಿಂಗ್ ಆ್ಯಕ್ಟಿವಿಟೀಸ್ ಅಂದರೆ ಏನು? ಇಟ್ ಈಸ್ ವೆರಿ ಸಿಂಪಲ್. ನೋಡಿ, ಈ ಆ್ಯಕ್ಟಿವಿಟಿಗಿಂತ ಮುಂಚೆ ಏನೂ ಇಲ್ಲ, ದೇರ್ ಈಸ್ ನಥಿಂಗ್ ಬಿಫೋರ್ ಎ. ಬಟ್ ಫಾರ್ ಬಿ, ಈ ಆ್ಯಕ್ಟಿವಿಟಿ ಬಿ ಸ್ಟಾರ್ಟ್ ಆಗಬೇಕಾದ್ರೆ ಎ ಕಂಪ್ಲೀಟ್ ಆಗಿರಬೇಕು. ಎ ಕಂಪ್ಲೀಟ್ ಆದರೆ ಬಿನ ನೀವು ಸ್ಟಾರ್ಟ್ ಮಾಡ್ಬೋದು. ಸಿಮಿಲರ್ಲಿ ಸಿನ ಸ್ಟಾರ್ಟ್ ಮಾಡಬೇಕಾದ್ರೆ ಎ ಕಂಪ್ಲೀಟ್ ಆಗಿರಬೇಕು. ಎ ಕಂಪ್ಲೀಟ್ ಆದಮೇಲೆ ನೀವು ಸಿ ಆ್ಯಕ್ಟಿವಿಟಿನ ಸ್ಟಾರ್ಟ್ ಮಾಡ್ಬೋದು. ಅದೇ ರೀತಿ ಬಿ ಕಂಪ್ಲೀಟ್ ಆದಮೇಲೆ ನೀವು ಡಿನ ಸ್ಟಾರ್ಟ್ ಮಾಡ್ಬೋದು. ಸಿ ಕಂಪ್ಲೀಟ್ ಆದಮೇಲೆ ಇನ ಕೂಡ ಸ್ಟಾರ್ಟ್ ಮಾಡ್ಬೋದು. ಸಿ ಕಂಪ್ಲೀಟ್ ಆದಮೇಲೆ ಎಫ್ನ ಕೂಡ ಸ್ಟಾರ್ಟ್ ಮಾಡ್ಬೋದು. ಅದೇ ರೀತಿ ಡಿ ಮತ್ತು ಇ ಆ್ಯಕ್ಟಿವಿಟಿ ಕಂಪ್ಲೀಟ್ ಆದರೆ ನೀವು ಜಿನ ಸ್ಟಾರ್ಟ್ ಮಾಡ್ಬೋದು. ಎಫ್ ಮತ್ತು ಜಿ ಆ್ಯಕ್ಟಿವಿಟಿ ಕಂಪ್ಲೀಟ್ ಆದರೆ ನೀವು ಎಚ್ನ ಕಂಪ್ಲೀಟ್ ಮಾಡ್ಬೋದು. ಸೊ ಅದೇ ರೀತಿ ಪರ್ಟಿಕ್ಯುಲರ್ ಆ್ಯಕ್ಟಿವಿಟಿಗೆ, ಫಾರ್ ಆ್ಯಕ್ಟಿವಿಟಿ ಎ ಎಷ್ಟು ಡ್ಯೂರೇಷನ್ ಇದೆ? ಆ್ಯಕ್ಟಿವಿಟಿ ಎ ಕಂಪ್ಲೀಟ್ ಮಾಡೋದಕ್ಕೆ ನಿಮಗೆ 3 days ಬೇಕು. ಆ್ಯಕ್ಟಿವಿಟಿ ಬಿ ಕಂಪ್ಲೀಟ್ ಮಾಡೋದಕ್ಕೆ 4 days ಬೇಕು. ಆ್ಯಕ್ಟಿವಿಟಿ ಸಿ ಕಂಪ್ಲೀಟ್ ಮಾಡೋದಕ್ಕೆ 2 days ಬೇಕು. ಆ್ಯಕ್ಟಿವಿಟಿ ಡಿ ಕಂಪ್ಲೀಟ್ ಮಾಡೋದಕ್ಕೆ 5 days. ಫಾರ್ ಆ್ಯಕ್ಟಿವಿಟಿ ಇ ಇಟ್ ಈಸ್ 1 day. ಆ್ಯಕ್ಟಿವಿಟಿ ಎಫ್ ಇಟ್ ಈಸ್ 2 days. Activity G it is 4 days, and activity H it is 3 days. I hope this table is very clear. We have to draw the network diagram. ಇಲ್ಲಿ critical path calculate ಮಾಡೋದಕ್ಕೆ ಹೇಳಿಲ್ಲ ಇವರು. ಓಕೆ, ಸೊ ಫಸ್ಟ್ ನಾವೊಂದು ರಫ್ ನೆಟ್ವರ್ಕ್ ಡಯಾಗ್ರಾಮ್ನ ಡ್ರಾ ಮಾಡಬೇಕಾಗತ್ತೆ. ನೋಡಿ, ಫಸ್ಟ್ ಒಂದು ಸರ್ಕಲ್ ಡ್ರಾ ಮಾಡಿ.
ಇನ್ನೊಂದು ಸರ್ಕಲ್ ಡ್ರಾ ಮಾಡಿ ಒಂದು ಆ್ಯರೋ ಮಾರ್ಕನ್ನ ಕನೆಕ್ಟ್ ಮಾಡಿ. ಈ ಆ್ಯರೋ ಮಾರ್ಕ್ ಮೇಲೆ ಎ ಅಂತ ಬರೀರಿ. ಇಟ್ ಈಸ್ ಆ್ಯಕ್ಟಿವಿಟಿ. ನಾನು ಪರ್ಟ್ ಮೆಥಡ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಫಸ್ಟ್ ಸರ್ಕಲ್ನ 1 ಅಂತ ಬರೀತೀನಿ. ದಟ್ ಈಸ್ ದಿ ಫಸ್ಟ್ ಇವೆಂಟ್. ಓಕೆ, ಇಲ್ಲಿ ಆ್ಯಕ್ಟಿವಿಟಿ ಎ. ಬಿಫೋರ್ ಆ್ಯಕ್ಟಿವಿಟಿ ಎ ದೇರ್ ಈಸ್ ನಥಿಂಗ್. ದಟ್ ಈಸ್ ಕ್ಲಿಯರ್. ಓಕೆ, ನೆಕ್ಸ್ಟ್ ನೋಡಿ, ಎ ಆದಮೇಲೆ ಏನು ಆ್ಯಕ್ಟಿವಿಟಿ ಕಂಪ್ಲೀಟ್ ಆಗಬೇಕು? ಎ ಆದಮೇಲೆ ಯಾವುದು ಆ್ಯಕ್ಟಿವಿಟಿ ಕಂಪ್ಲೀಟ್ ಆಗಬೇಕು? ಬಿ ಆ್ಯಕ್ಟಿವಿಟಿ ಕಂಪ್ಲೀಟ್ ಆಗಬೇಕು. ಸೊ ಇಲ್ಲಿ ಎ ಆದಮೇಲೆ ಬಿ. ಓಕೆ, ಸೊ ಇಲ್ಲಿ ಆ್ಯರೋ ಇಂಡಿಕೇಟ್ಸ್ ದಿ ಆ್ಯಕ್ಟಿವಿಟಿ, ಸರ್ಕಲ್ ಇಂಡಿಕೇಟ್ಸ್ ದಿ ಇವೆಂಟ್. ಸೊ ದಿಸ್ ಈಸ್ ದಿ ಸ್ಟಾರ್ಟ್ ಇವೆಂಟ್ ಆಫ್ ಆ್ಯಕ್ಟಿವಿಟಿ ಎ. ನೋಡಿ, ದಿಸ್ ಈಸ್ ದಿ ಸ್ಟಾರ್ಟ್ ಇವೆಂಟ್ ಆಫ್ ಆ್ಯಕ್ಟಿವಿಟಿ ಎ. ದಿಸ್ ಈಸ್ ದಿ ಎಂಡ್ ಇವೆಂಟ್ ಆಫ್ ಆ್ಯಕ್ಟಿವಿಟಿ ಎ. Similarly, this is the start event of activity B and this is the end event of activity B. Okay, so this is PERT technique. ಸೊ ಅದೇ ರೀತಿ ಈಗ ಆ್ಯಕ್ಟಿವಿಟಿ ಸಿ ಯಾವಾಗ ನಾವು ಸ್ಟಾರ್ಟ್ ಮಾಡಬೇಕು? ಆಫ್ಟರ್ ಕಂಪ್ಲೀಟಿಂಗ್ ಆ್ಯಕ್ಟಿವಿಟಿ ಎ. ಸೊ ಇದನ್ನು ಆ್ಯರೋ ಮಾರ್ಕ್ ಹಾಕಿ ಇನ್ನೊಂದು ಸರ್ಕಲ್ ಹಾಕಿ ಇಲ್ಲಿ ಬರಿಬೇಕು ಸಿ. ಐ ಹೋಪ್ ದಿಸ್ ಈಸ್ ಕ್ಲಿಯರ್. ನೋಡಿ, ಇನ್ನೊಮ್ಮೆ ಹೇಳ್ತೀನಿ. ಆ್ಯಕ್ಟಿವಿಟಿ ಎಗಿಂತ ಮುಂಚೆ ಏನೂ ಇಲ್ಲ, ಡ್ಯಾಶ್ ಇದೆ. ಆ್ಯಕ್ಟಿವಿಟಿ ಎ ಆದಮೇಲೆ ಬಿ ಸ್ಟಾರ್ಟ್ ಆಗಬೇಕು. ಆ್ಯಕ್ಟಿವಿಟಿ ಎ ಆದಮೇಲೆ ಆ್ಯಕ್ಟಿವಿಟಿ ಸಿ ಕೂಡ ಸ್ಟಾರ್ಟ್ ಆಗಬೇಕು. ಸೊ ಆ್ಯಕ್ಟಿವಿಟಿ ಎ ಆದಮೇಲೆ ಆ್ಯಕ್ಟಿವಿಟಿ ಬಿ ಸ್ಟಾರ್ಟ್ ಆಗಿದೆ, ಸಿ ಕೂಡ ಸ್ಟಾರ್ಟ್ ಆಗಿದೆ. ಐ ಹೋಪ್ ದಿಸ್ ಈಸ್ ಕ್ಲಿಯರ್. ಓಕೆ, ನೆಕ್ಸ್ಟ್ ನೋಡಿ, ಆ್ಯಕ್ಟಿವಿಟಿ ಬಿ ಆದಮೇಲೆ ಯಾವ್ದು ಬರಬೇಕು? ಆ್ಯಕ್ಟಿವಿಟಿ ಡಿ. ಸೊ ಬಿ ಆದಮೇಲೆ ನಾವು ಏನು ಡ್ರಾ ಮಾಡ್ತೀವಿ? ಇಲ್ಲಿ ಡಿ. ಸೊ ಇಲ್ಲೊಂದು ಆ್ಯರೋ ಮಾರ್ಕ್ ಹಾಕಿ ಇನ್ನೊಂದು ಸರ್ಕಲ್ ಹಾಕಿ ಆ ಆ್ಯರೋ ಮಾರ್ಕ್ ಮೇಲೆ ಡಿ ಅಂತ ಬರೀರಿ. ಓಕೆ, ಸೊ ಇಲ್ಲಿ ಡಿ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇ, ಆ್ಯಕ್ಟಿವಿಟಿ ಇ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಆ್ಯಕ್ಟಿವಿಟಿ ಸಿ ಕಂಪ್ಲೀಟ್ ಆಗಿರಬೇಕು. ಸೊ ಸಿ ಆದಮೇಲೆ ಆ್ಯಕ್ಟಿವಿಟಿ ಇ ಬರಬೇಕು. ಒನ್ಸ್ ಅಗೇನ್ ಸಿ ಆದಮೇಲೆ ಆ್ಯಕ್ಟಿವಿಟಿ ಎಫ್ ಕೂಡ ಬರಬೇಕು. ಸೊ ಅದು ಹೇಗೆ? ಸಿ ಆದಮೇಲೆ ಒಂದು ಆ್ಯರೋ ಮಾರ್ಕ್ ಹಾಕಿ ಸರ್ಕಲ್ ಹಾಕಿ ಆ ಆ್ಯರೋ ಮಾರ್ಕ್ ಮೇಲೆ ಇ ಅಂತ ಬರೀರಿ. ಈಗ ಆ್ಯಕ್ಟಿವಿಟಿ ಇ ಕಂಪ್ಲೀಟ್ ಆಯ್ತು. ಅಲ್ಲಿ ಸಿ ಆದಮೇಲೆ ಇನ್ನೊಂದು ಆ್ಯರೋ ಮಾರ್ಕ್, ಇನ್ನೊಂದು ಸರ್ಕಲ್, ಅಲ್ಲಿ ಎಫ್ ಅಂತ ಬರೀ. ಸೊ ಇಲ್ಲಿ ಸಿಂಪಲ್ ಆಗಿದೆ. ಆ್ಯಕ್ಟಿವಿಟಿ ಸಿ ಆದಮೇಲೆ 2 ಆ್ಯಕ್ಟಿವಿಟಿ ಕಂಪ್ಲೀಟ್ ಆಗಬೇಕು, ಇ ಆ್ಯಂಡ್ ಎಫ್. ಐ ಹೋಪ್ ದಿಸ್ ಈಸ್ ಕ್ಲಿಯರ್. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳಿ. ಇದು ತುಂಬ ಇಲ್ಲಿ ಕಾಂಪ್ಲಿಕೇಟೆಡ್, ತುಂಬ ಜನಕ್ಕೆ ಇಲ್ಲಿ ಕಷ್ಟ ಆಗುತ್ತೆ ಆ್ಯಕ್ಚುಲಿ. ನೋಡಿ, ಇಲ್ಲಿ ಸಿ ಆದಮೇಲೆ ಡಿ ಮತ್ತು ಇ ಆ್ಯಕ್ಟಿವಿಟಿ ಕಂಪ್ಲೀಟ್ ಆದರೆ ಆ್ಯಕ್ಟಿವಿಟಿ ಜಿ ಕಂಪ್ಲೀಟ್ ಆಗಬೇಕು. ಸೊ ಈ ಆ್ಯಕ್ಟಿವಿಟಿ ಜಿ ಕಂಪ್ಲೀಟ್ ಆಗಬೇಕಾದ್ರೆ ನಾವು ಆ್ಯಕ್ಟಿವಿಟಿ ಡಿ ಕೂಡ ಕಂಪ್ಲೀಟ್ ಆಗಿರಬೇಕು, ಆ್ಯಕ್ಟಿವಿಟಿ ಇ ಕೂಡ ಕಂಪ್ಲೀಟ್ ಆಗಿರಬೇಕು. ಆರ್ ಆಫ್ಟರ್ ಕಂಪ್ಲೀಟಿಂಗ್ ಡಿ ಆರ್ ಇ ವಿ ಶುಡ್ ಕಂಪ್ಲೀಟ್ ಆ್ಯಕ್ಟಿವಿಟಿ ಜಿ. ಸೊ ಇಲ್ಲಿ ಇದನ್ನು ಮಾಡೋದಕ್ಕೆ ಆ್ಯಕ್ಟಿವಿಟಿ ಡಿಯಿಂದ ನಾನೊಂದು ಡಮ್ಮಿ ಆ್ಯಕ್ಟಿವಿಟಿನ ಇಲ್ಲಿ ಕನ್ಸಿಡರ್ ಮಾಡ್ತೀನಿ. ಓಕೆ, ಇಲ್ಲಿ ಡಮ್ಮಿ ಆ್ಯಕ್ಟಿವಿಟಿ ಯಾಕೆ ನಾವು ಕನ್ಸಿಡರ್ ಮಾಡಬೇಕು ಅಂದರೆ, ಇಲ್ಲಿ 2 ಆ್ಯಕ್ಟಿವಿಟಿಯಿಂದ ಒಂದು ಆ್ಯಕ್ಟಿವಿಟಿ ಹೋದಾಗ ನಾವು ಡಮ್ಮಿ ಹಾಕಬೇಕು. ಒಂದು ಆ್ಯಕ್ಟಿವಿಟಿಯಿಂದ 2 ಆ್ಯಕ್ಟಿವಿಟಿ ಹೋಗ್ಬೋದು, ಆದರೆ 2 ಆ್ಯಕ್ಟಿವಿಟಿಯಿಂದ ಒಂದು ಆ್ಯಕ್ಟಿವಿಟಿ ಹೋದಾಗ ನಾವಿಲ್ಲೊಂದು ಡಮ್ಮಿ ಆ್ಯಕ್ಟಿವಿಟಿ. ಸಿಂಪ್ಲಿ ಇಲ್ಲಿ ಡಿ ಆದಮೇಲೆ, ಡಿ ಆ್ಯಕ್ಟಿವಿಟಿ ಆದಮೇಲೆ ಡಿಯಿಂದಲೇ ಇ ತರಬೇಕು. ಎ ಬಿ ಸಿ ಡಿ ಇ ಅಲ್ವಾ? ಡಿ ಆದಮೇಲೆ ಇ ಬರಬೇಕಲ್ವ? ಸೊ ಡಿಯಿಂದ ಇಗೆ ಒಂದು ಡಾಟೆಡ್ ಲೈನ್ ಆ್ಯರೋ ಮಾರ್ಕ್ ಹಾಕಿ ಇಲ್ಲಿ ಡಮ್ಮಿ ಆ್ಯಕ್ಟಿವಿಟಿ ಅಂತ ಬರೆದ್ಬಿಡಿ. ಓಕೆ, ಸೊ ಅಲ್ಲಿಂದ ಡಮ್ಮಿ ಆ್ಯಕ್ಟಿವಿಟಿ ಆದಮೇಲೆ ಡಿ ಮತ್ತು ಇ ಕಂಪ್ಲೀಟ್ ಆದಮೇಲೆ ಏನು ಬರಬೇಕಲ್ಲಿ? ಜಿ ಬರಬೇಕು. ಐ ಹೋಪ್ ದಿಸ್ ಈಸ್ ಕ್ಲಿಯರ್. ನೋಡಿ, ಆ್ಯಕ್ಟಿವಿಟಿ ಡಿಯಿಂದ ಡಮ್ಮಿ ಆ್ಯಕ್ಟಿವಿಟಿ, ಆ್ಯಕ್ಟಿವಿಟಿ ಇಯಿಂದ ಇನ್ನೊಂದು ಇಲ್ಲಿ ಸರ್ಕಲ್ ಹಾಕಿ ಡಿ ಮತ್ತು ಇ ಆ್ಯಕ್ಟಿವಿಟಿ ಕಂಪ್ಲೀಟ್ ಆದರೆ ಏನು ಆ್ಯಕ್ಟಿವಿಟಿ ಕಂಪ್ಲೀಟ್ ಆಗಬೇಕು? ಜಿ ಆ್ಯಕ್ಟಿವಿಟಿ ಕಂಪ್ಲೀಟ್ ಆಗಬೇಕು. ಓಕೆ, ನೆಕ್ಸ್ಟ್ ಅದೇ ರೀತಿ ಎಫ್ ಮತ್ತು ಜಿ ಕಂಪ್ಲೀಟ್ ಆದಮೇಲೆ ಎಚ್ ಕಂಪ್ಲೀಟ್ ಆಗಬೇಕು. ಸೊ ಇದನ್ನು ಯಾವ ರೀತಿ ಬರೀಬೇಕು ನೋಡಿ. ಎಫ್ಫಿಂದ ಒಂದು ಡಮ್ಮಿ ಆ್ಯಕ್ಟಿವಿಟಿ ಜಿಗೆ ತಗೊಂಡೋಗಿ ಕನೆಕ್ಟ್ ಮಾಡಿ, ಅದು ಡಮ್ಮಿ ಆ್ಯಕ್ಟಿವಿಟಿ. ಸೊ ಎಫ್ ಮತ್ತು ಜಿ ಈ 2 ಆ್ಯಕ್ಟಿವಿಟಿ ಕಂಪ್ಲೀಟ್ ಆದರೆ ಎಚ್ ಆ್ಯಕ್ಟಿವಿಟಿ ಇಲ್ಲಿ ಕಂಪ್ಲೀಟ್ ಆಗ್ತಾ ಇದೆ. ಸೊ ಇದನ್ನು ನಾವು ಏನು ಹೇಳ್ತೀವಿ? ರಫ್ ನೆಟ್ವರ್ಕ್ ಡಯಾಗ್ರಾಮ್ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಇಲ್ಲಿ ರಫ್ ನೆಟ್ವರ್ಕ್ ಡಯಾಗ್ರಾಮ್ನ ನಾನು ಡ್ರಾ ಮಾಡಿದ್ದೀನಿ. ಈಗ ಟಾಸ್ಕ್ ಏನು? ಈಗ ಆ್ಯಕ್ಚುಯಲ್ ನೆಟ್ವರ್ಕ್ ಡಯಾಗ್ರಾಮ್ನ ನಾವು ಡ್ರಾ ಮಾಡಬೇಕು. ಆ್ಯಕ್ಚುಯಲ್ ನೆಟ್ವರ್ಕ್ ಡಯಾಗ್ರಾಮ್ನ ನಾವು ಡ್ರಾ ಮಾಡಬೇಕಾದ್ರೆ
ಈ ಡಮ್ಮಿ ಆ್ಯಕ್ಟಿವಿಟಿ ಏನಿದೆ ನೋಡಿ, ಈ ಸರ್ಕಲ್ನ ನಾವು ತೆಗಿಬೇಕು, ಈ ಆ್ಯರೋ ಮಾರ್ಕ್ನ ತೆಗಿಬೇಕು. ಮತ್ತು ಈ ಡಿ ಏನಿದೆ ಅದನ್ನು ಡೈರೆಕ್ಟಾಗಿ ಈ ಸರ್ಕಲ್ಗೆ ಜಾಯಿನ್ ಮಾಡಬೇಕು. ಅಂದರೆ ಇಲ್ಲಿ ಈ ಡಿ ಏನಿದೆ ಡೈರೆಕ್ಟಾಗಿ ಇಲ್ಲಿ ಜಾಯಿನ್ ಆಗಬೇಕು. ನೆಕ್ಸ್ಟ್ ಟಾಸ್ಕ್ ಇಸ್ ಟು ರಿಮೂವ್ ದಿಸ್ ಡಮ್ಮಿ. ಅದೇ ರೀತಿ ಇಲ್ಲೊಂದು ಡಮ್ಮಿ ಆ್ಯಕ್ಟಿವಿಟಿ ಇದೆ, ಈ ಡಮ್ಮಿ ಆ್ಯಕ್ಟಿವಿಟಿನ ತೆಗಿಬೇಕು. ಅಂದರೆ ಈ ಆ್ಯರೋ ಮಾರ್ಕ್ ಮತ್ತು ಈ ಸರ್ಕಲ್ನ ನಾವು ತೆಗಿಬೇಕು. ಮತ್ತು ಇಲ್ಲಿಂದ ಸಿ ಆದಮೇಲೆ ಡೈರೆಕ್ಟಾಗಿ ಈ ಸರ್ಕಲ್ಗೆ ನಾವು ಅದನ್ನು ಜಾಯಿನ್ ಮಾಡಬೇಕು. ಓಕೆ, ನಾನಲ್ಲಿ ಡ್ರಾ ಮಾಡಬೇಕಾದ್ರೆ ನಿಮಗೆ ಅರ್ಥ ಆಗುತ್ತೆ, ನೋ ಇಶ್ಯೂ. ಓಕೆ, ಪ್ರಾಪರಾಗಿ ಕಾನ್ಸಂಟ್ರೇಟ್ ಮಾಡಿ ಈಗ. ಸೊ ಫಸ್ಟ್ ಒನ್ಸ್ ಅಗೇನ್ ಸ್ಟಾರ್ಟಿಂಗಿಂದ ಒಂದು ಸರ್ಕಲ್ ಹಾಕ್ತೇನೆ, ಆ್ಯರೋ ಮಾರ್ಕ್ ಎ ಅಂತ ಬರಿತೀನಿ. ಓಕೆ, ಫಸ್ಟ್ ನಾನು ನಂಬರ್ ಕೊಡ್ತೀನಿ 1, ದಟ್ ಈಸ್ ದಿ ಫಸ್ಟ್ ಇವೆಂಟ್. ಓಕೆ, ಸೊ ನೆಕ್ಸ್ಟ್ ಪರ್ಟಿಕ್ಯುಲರ್ ನಂಬರ್ ಏನಿದೆ ಅದು ಎಲ್ಲ ನೆಟ್ವರ್ಕ್ ಡಯಾಗ್ರಾಮ್ ಕಂಪ್ಲೀಟ್ ಆದಮೇಲೆ ನಾವು ಇವೆಂಟ್ ನಂಬರ್ ಹಾಕಬೇಕು. ಓಕೆ, ಸೊ ಅಲ್ಲಿ ಬಿಫೋರ್ ಎ ಏನೂ ಇಲ್ಲ, ಎ ಆ್ಯಕ್ಟಿವಿಟಿ ಇದೆ. ಎ ಆದಮೇಲೆ ಏನು ಬರ್ತಾಯಿದೆ ನೋಡಿ, ಎ ಆದಮೇಲೆ ಬಿ ಬರ್ತಾಯಿದೆ, ಎ ಆದಮೇಲೆ ಇನ್ನೊಂದು ಆ್ಯಕ್ಟಿವಿಟಿ ಇದೆ, ಎ ಆದಮೇಲೆ ಸಿ ಬರ್ತಾಯಿದೆ. ಓಕೆ, ನೆಕ್ಸ್ಟ್ ಈಗ ಬಿ ಆದಮೇಲೆ ಏನು ಆ್ಯಕ್ಟಿವಿಟಿ ಇದೆ, ಡಿ ಇದೆ. ಓಕೆ, ಈಗ ಸಿ ಆದಮೇಲೆ ಏನಿದೆ, ಇ ಇದೆ. ಡಿ ಮತ್ತು ಇ ಎರಡು ಆ್ಯಕ್ಟಿವಿಟಿ ಕಂಪ್ಲೀಟ್ ಆದರೆ ಏನಾಗಬೇಕು, ಅಲ್ಲಿ ಜಿ ಆ್ಯಕ್ಟಿವಿಟಿ ಕಂಪ್ಲೀಟ್ ಆಗಬೇಕು. ನೆಕ್ಸ್ಟ್ ಆ್ಯಕ್ಟಿವಿಟಿ ಎಫ್. ಓಕೆ, ಎಫ್ಫಿಂದ ಅದು ಯಾವುದು, ಸಿ ಆದಮೇಲೆ ಯಾವ್ದು ಬರ್ತದೆ, ಎಫ್. ಸಿ ಆದಮೇಲೆ ಎಫ್ ಬಂತಲ್ಲಿ ಜಿ ಮತ್ತು ಎಫ್ ಎರಡೂ ಆ್ಯಕ್ಟಿವಿಟಿ ಕಂಪ್ಲೀಟ್ ಆದರೆ ನಮಗೆ ಯಾವ ಆ್ಯಕ್ಟಿವಿಟಿ ಸಿಗ್ತಾಯಿದೆ, ಎಚ್ ಆ್ಯಕ್ಟಿವಿಟಿ ಸಿಗ್ತಾಯಿದೆ. ಓಕೆ, ಇಟ್ ಈಸ್ ವೆರಿ ಸಿಂಪಲ್. ಓಕೆ, ನಾವು ಏನು ಮಾಡಿದ್ದೀವಿ, ಈ ಡಮ್ಮಿ ಆ್ಯಕ್ಟಿವಿಟಿನ ತೆಗೆದು ಡಿನ ಡೈರೆಕ್ಟಾಗಿ ಇಲ್ಲಿ ಜಾಯಿನ್ ಮಾಡಿದರೆ ಆಯಿತು. ನೋಡಿ, ಇಲ್ಲಿ ಡಿನ ಡೈರೆಕ್ಟಾಗಿ ಜಾಯಿನ್ ಮಾಡಿದ್ದೀವಿ. ಡಿ ಮತ್ತು ಇ ಕನೆಕ್ಟ್ ಆಯಿತು. ಡಿ ಮತ್ತು ಇ ಕನೆಕ್ಟ್ ಆದರೆ ಏನು ಬಂತು, ಇಲ್ಲಿ ಜಿ ಬಂತು. ನೆಕ್ಸ್ಟ್ ಏನಿದೆ, ಈ ಡಮ್ಮಿ ಆ್ಯಕ್ಟಿವಿಟಿನ ತೆಗಿಬೇಕು. ಎಫ್ನ ಡೈರೆಕ್ಟಾಗಿ ಸಿ ಆದಮೇಲೆ ಏನು ಬಂತು, ಎಫ್ ಬಂತು, ಅದನ್ನು ಡೈರೆಕ್ಟಾಗಿ ಇಲ್ಲಿ ಜಿ ಕನೆಕ್ಟ್ ಮಾಡಿ, ಜಿ ಸರ್ಕಲ್ಗೆ ಕನೆಕ್ಟ್ ಮಾಡಿ. ಎಫ್ನ ಇಲ್ಲಿ ಈ ಜಿ ಸರ್ಕಲ್ಗೆ ಕನೆಕ್ಟ್ ಮಾಡಿದರೆ ಇಲ್ಲಿ ಏನು ಬಂತು, ಎಚ್ ಬಂತು. ಓಕೆ, ಐ ಹೋಪ್ ದಿಸ್ ಈಸ್ ಕ್ಲಿಯರ್ ಆಗಿಲ್ಲ ಅಂದರೆ ಇನ್ನೊಂದು ಸಲ ಇದನ್ನು ಎಕ್ಸ್ಪ್ಲನೇಷನ್ ನೋಡಿ, ಆಗ ಅರ್ಥ ಆಗುತ್ತೆ. ಪ್ಲಸ್ ಇದಕ್ಕೊಂದು ಸಪ್ರೇಟ್ ವೀಡಿಯೋನೂ ನಾನು ಮಾಡಿದ್ದೀನಿ, ನನ್ನ ವೆಬ್ಸೈಟಲ್ಲಿ ನಿಮಗೆ ಸಿಗುತ್ತೆ. ಓಕೆ, ಇದನ್ನು ನೆಟ್ವರ್ಕ್ ಡಯಾಗ್ರಾಮ್ನ ಕಂಪ್ಲೀಟ್ ಮಾಡೋಣ. ಇವಾಗ ಏನು ಮಾಡಬೇಕು, ನಾವು ಇವೆಂಟ್ ನಂಬರ್ ಹಾಕಬೇಕು. ನೋಡಿ, 1 ಆದಮೇಲೆ ಏನು ಬಂತು, 2. ನೆಕ್ಸ್ಟ್ ನಾವು ಮೇಲೆ ಹೋಗಬೇಕು, 3. ನೆಕ್ಸ್ಟ್ ವಾಪಸ್ ಕೆಳಗಡೆ ಬರಬೇಕು, 4. ವಾಪಸ್ ಮೇಲೆ ಇದ್ದರೆ ಮೇಲೆ ಹೋಗಬೇಕು, 5, 6, 7. ಸೊ ಇಲ್ಲಿ ಏನಾಗಿದೆ, ಫಸ್ಟ್ ಇವೆಂಟ್ ಈಸ್ 1 ಆ್ಯಂಡ್ ಎಂಡ್ ಇವೆಂಟ್ ಈಸ್ 7 ಫಾರ್ ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ನ ಸ್ಟಾರ್ಟಿಂಗ್ ಇವೆಂಟ್ ಈಸ್ 1 ಆ್ಯಂಡ್ ಎಂಡಿಂಗ್ ಇವೆಂಟ್ ಈಸ್ 7. ಅದೇ ರೀತಿ 1 ಈಸ್ ದಿ ಸ್ಟಾರ್ಟಿಂಗ್ ಇವೆಂಟ್ ಫಾರ್ ಎ, 2 ಈಸ್ ದಿ ಎಂಡಿಂಗ್ ಇವೆಂಟ್ ಫಾರ್ ಎ, ವೆರಾಸ್ 2 ಈಸ್ ದಿ ಸ್ಟಾರ್ಟಿಂಗ್ ಇವೆಂಟ್ ಫಾರ್ ಬಿ ಆ್ಯಂಡ್ 3 ಈಸ್ ದಿ ಎಂಡಿಂಗ್ ಇವೆಂಟ್ ಫಾರ್ ಬಿ. ಅದೇ ರೀತಿ ಎಲ್ಲ ಆ್ಯಕ್ಟಿವಿಟಿಗೆ ಅದೇ ರೀತಿ ಕಂಟಿನ್ಯೂ ಆಗುತ್ತೆ. ಓಕೆ, ಸೊ ಈಗ ಏನು ಮಾಡಬೇಕು ನಾವು, ಈಗ ಆ್ಯಕ್ಟಿವಿಟಿ ಎಗೆ ಡ್ಯೂರೇಷನ್ ಎಷ್ಟಿದೆ, 3. ಆ್ಯಕ್ಟಿವಿಟಿ ಬಿಗೆ ಡ್ಯೂರೇಷನ್ ಎಷ್ಟಿದೆ, 4. ಅದೇ ರೀತಿ ಎಲ್ಲ ಆ್ಯಕ್ಟಿವಿಟೀಸ್ಗೆ ಎಲ್ಲ ಡ್ಯೂರೇಷನನ್ನು ನಾವು ಬರೀಬೇಕು ಅಪ್ ಟು ಎಚ್. ಓಕೆ, ಲೆಟ್ ಅಸ್ ಡೂ ದ್ಯಾಟ್. ಫಾರ್ ಆ್ಯಕ್ಟಿವಿಟಿ ಎ ಡ್ಯೂರೇಷನ್ ಇಸ್ 3, ಫಾರ್ ಆ್ಯಕ್ಟಿವಿಟಿ ಬಿ 4, ಸಿಗೆ 2 ಇದೆ 2 days, ಡಿಗೆ 5 days, ಫಾರ್ ಇ ಓನ್ಲಿ 1 day, ಎಫ್ 2, ಜಿ 4 ಆ್ಯಂಡ್ ಎಚ್ 3. ಓಕೆ, ನಾವು ದಿಸ್ ವಿಲ್ ಕಂಪ್ಲೀಟ್ ದಿ ನೆಟ್ವರ್ಕ್ ಡಯಾಗ್ರಾಮ್. ಐ ಹೋಪ್ ದಿಸ್ ಈಸ್ ಕ್ಲಿಯರ್. ನೋಡಿ, ನೀವು ಇಷ್ಟು ಬರೆದ್ರೆ ನಿಮಗೆ ಕಂಪ್ಲೀಟ್ 10 ಮಾರ್ಕ್ಸ್ನ ಕೊಡ್ತಾರೆ. ಓಕೆ, ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್, ದಟ್ ಈಸ್ 18A, ದಟ್ ಈಸ್ ಆಸ್ ಫಾರ್ 5 marks. ಇಟ್ ಈಸ್ ಫ್ರಮ್ ಯೂನಿಟ್ 5. ಸ್ಟೇಟ್ ಎನಿ 5 ಪರ್ಪಸ್ ಆಫ್ ಪ್ರಾಜೆಕ್ಟ್ ಕಂಟ್ರೋಲ್. ಪ್ರಾಜೆಕ್ಟ್ ಕಂಟ್ರೋಲ್ನ ಯಾಕೆ ಮಾಡಬೇಕು ಅಂತ, ಪರ್ಪಸ್ ಏನಂತ. ಟು ಕಂಟ್ರೋಲ್ ಪ್ರಾಜೆಕ್ಟ್ ಕಾಸ್ಟ್, ಟು ಕಂಟ್ರೋಲ್ ಪ್ರಾಜೆಕ್ಟ್ ಟೈಮ್, ಟು ಕಂಟ್ರೋಲ್ ಪ್ರಾಜೆಕ್ಟ್ ಆ್ಯಕ್ಟಿವಿಟೀಸ್, to control delay in project activities, to control project team, to control project process through monitoring, to motivate project team through performance evaluation, to achieve project goals efficiently and effectively. ನೋಡಿ, ಇದು 5 marksಗೆ ಸಿಂಪಲ್ ಆಗಿ ಇಷ್ಟು ಬರೀರಿ. ಟು ಕಂಟ್ರೋಲ್ ಪ್ರಾಜೆಕ್ಟ್ ಕಾಸ್ಟ್, ಟೈಮ್, ಆ್ಯಕ್ಟಿವಿಟಿ, ಡಿಲೇ ಇನ್ ಪ್ರಾಜೆಕ್ಟ್ ಆ್ಯಕ್ಟಿವಿಟಿ, ಟು ಕಂಟ್ರೋಲ್ ಪ್ರಾಜೆಕ್ಟ್ ಟೀಮ್, ಮತ್ತು ಟು ಕಂಟ್ರೋಲ್ ದಿ ಪ್ರೊಸೆಸ್ ಥ್ರೂ ಮಾನಿಟರಿಂಗ್, ಅದು ಎಕ್ಸ್ಟ್ರಾ. ಆ್ಯಕ್ಚುಲಾಗಿ ಏನು, ಟು ಕಂಟ್ರೋಲ್ ದಿ ಪ್ರಾಜೆಕ್ಟ್ ಪ್ರೊಸೆಸ್. ಸೊ ಇಲ್ಲಿ ಕಷ್ಟ ಅಂದರೆ ಇದು 2 ಏನಿದೆ, ಟು ಮೋಟಿವೇಟ್ ಪ್ರಾಜೆಕ್ಟ್ ಟೀಮ್ ಥ್ರೂ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್, ಅಂದರೆ ಪ್ರಾಜೆಕ್ಟ್ ಟೀಮ್ ಏನೆಲ್ಲ
ಪರ್ಫಾರ್ಮೆನ್ಸ್ ಇದೆ, ಅದನ್ನು ಇವ್ಯಾಲ್ಯೂಯೇಟ್ ಮಾಡಬೇಕು. ಅದು ಥ್ರೂ ಕಂಟ್ರೋಲ್ ಅಂತ, ಅವರ ಪರ್ಫಾರ್ಮೆನ್ಸ್ನ ಕಂಟ್ರೋಲ್ ಮಾಡಬೇಕು ಅಂತ ಇವ್ಯಾಲ್ಯೂಯೇಷನಿಂದ. ಟು ಅಚೀವ್ ಪ್ರಾಜೆಕ್ಟ್ ಗೋಲ್ ಎಫೆಕ್ಟಿವ್ಲಿ ಆ್ಯಂಡ್ ಎಫಿಷಿಯೆಂಟ್ಲಿ, ಪ್ರಾಜೆಕ್ಟ್ ಗೋಲ್ ಇದೆ ಎಫಿಷಿಯೆಂಟಾಗಿ ಎಫೆಕ್ಟಿವ್ ಆಗಿ ಇರಬೇಕು ಅಂತ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಇಟ್ ಈಸ್ 5 marks. It is for 5 marks. Next question 18B, once again it is from unit 5. 18B, write any 5 functions of project auditor for 5 marks. Any 5 function ಬರೆದ್ರೆ ಆಯಿತು. ಆಡಿಟರ್ ಅಂದರೆ ಯಾರು? ಈ ಪ್ರಾಜೆಕ್ಟ್ ಸ್ಟೇಜಸ್, ಈಚ್ ಸ್ಟೇಜಸ್ ಕಂಪ್ಲೀಟ್ ಆದಾಗ ಒಂದು ಆಡಿಟರ್ ಅಂತ ಬರ್ತಾರೆ. ಈ ಆಡಿಟರ್ ಏನು ಮಾಡ್ತಾರೆ? ಎಕ್ಸಾಮಿನ್ ಮಾಡ್ತಾರೆ, ಎಲ್ಲ ಪ್ರೊಸೆಸ್ ಕರೆಕ್ಟ್ ಆಗಿದೆಯಾ, ಆ್ಯಸ್ ಪರ್ ಪ್ಲ್ಯಾನ್ ಆರ್ ನಾಟ್ ಅಂತ. ಪ್ರಾಜೆಕ್ಟ್ ಕಂಪ್ಲೀಟ್ ಆದಮೇಲೂ ಆಡಿಟ್ ಮಾಡಲಿಕ್ಕೆ ಆಗುತ್ತೆ. ಪ್ರಾಜೆಕ್ಟ್ ಆಡಿಟರ್ ಫಸ್ಟ್ ಫಂಕ್ಷನ್ ಏನು? ಚೆಕ್ಸ್ ಪ್ರಾಜೆಕ್ಟ್ ಪ್ಲ್ಯಾನ್ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡಬೇಕು. ಲುಕ್ಸ್ ಫಾರ್ ರಿಸ್ಕ್, ಪ್ರಾಜೆಕ್ಟಲ್ಲಿ ಏನಾದರೂ ರಿಸ್ಕ್ ಇದೆಯಾ ಅಂತ ಚೆಕ್ ಮಾಡಬೇಕು. ಚೆಕ್ಸ್ ಬಜೆಟ್ಸ್ ಆ್ಯಂಡ್ ಫಿನಾನ್ಸಸ್, ಪ್ರಾಪರಾಗಿ ಬಜೆಟ್ ಇದೆಯಾ, ಅದನ್ನು ಪ್ರಾಪರಾಗಿ ಕ್ಯಾಲ್ಕುಲೇಟ್ ಮಾಡಿದಾರಾ ಇಲ್ವಾ. ರಿವ್ಯೂ ರಿಸೋರ್ಸ್ ಯೂಸೇಜ್, ಏನೆಲ್ಲ ರಿಸೋರ್ಸ್ ಬೇಕು, ಯಾವುದೆಲ್ಲ ರಿಸೋರ್ಸ್ ಯೂಸ್ ಆಗುತ್ತೆ, ಅದನ್ನು ಪ್ರಾಪರಾಗಿ ಕ್ಯಾಲ್ಕುಲೇಟ್ ಮಾಡಿದಾರಾ ಇಲ್ವಾ ಅಂತ. ಟ್ರ್ಯಾಕ್ ಪ್ರಾಜೆಕ್ಟ್ ಪ್ರೋಗ್ರೆಸ್ ಆನ್ ಟ್ರ್ಯಾಕ್ ಇದೆಯಾ, ಆ್ಯಸ್ ಪರ್ ಪ್ಲ್ಯಾನ್ ಆರ್ ನಾಟ್. ಎನ್ಶೂರ್ಸ್ ರೂಲ್ಸ್ ಆರ್ ಫಾಲೋಡ್, ಸೊ ರೂಲ್ಸ್ ಎಲ್ಲರೂ ಪ್ರಾಪರಾಗಿ ಫಾಲೋ ಮಾಡ್ತಾ ಇದ್ದಾರಾ ಇಲ್ವಾ ಅಂತ. ರಿವ್ಯೂ ಕ್ವಾಲಿಟಿ ಆಫ್ ವರ್ಕ್ ಯಾವ ಸ್ಟ್ಯಾಂಡರ್ಡ್ನಲ್ಲಿದೆ, ಇದನ್ನು ರಿವ್ಯೂ ಮಾಡೋದು. ಫೈಂಡ್ ಇಶ್ಯೂಸ್ ಆ್ಯಂಡ್ ಸಜೆಸ್ಟ್ ಸೊಲ್ಯೂಷನ್, ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಫೈಂಡ್ ಔಟ್ ಮಾಡೋದು ಮತ್ತು ಅದಕ್ಕೆ ಸೊಲ್ಯೂಷನ್ನ ಪ್ರೊವೈಡ್ ಮಾಡೋದು. ರೈಟ್ಸ್ ಆಡಿಟ್ ರಿಪೋರ್ಟ್ಸ್ನ ಅವರು ಬರೀತಾರೆ, ಪ್ರಾಜೆಕ್ಟ್ ಆಡಿಟರ್. ಆಡಿಟ್ ರಿಪೋರ್ಟ್ಸಲ್ಲಿ ಇದೆಲ್ಲ ಪ್ರಾಬ್ಲಮ್ಸ್ನ ಐಡೆಂಟಿಫೈ ಮಾಡ್ತಾರೆ ಅವರು. ಎನ್ಶೂರ್ಸ್ ಪಾಲಿಸೀಸ್ ಆರ್ ಫಾಲೋಡ್, ಹೇಗೆ ರೂಲ್ಸ್ ಫಾಲೋ ಆಗಬೇಕು ಅದೇ ರೀತಿ ಪಾಲಿಸೀಸ್ ಅಂದರೆ ಕಂಪನಿ ಪಾಲಿಸಿ ಅಥವಾ ಪ್ರಾಜೆಕ್ಟ್ ಪಾಲಿಸಿ ಎಲ್ಲ ಅದನ್ನು ಫಾಲೋ ಮಾಡ್ತಾ ಇದ್ದಾರಾ ಇಲ್ವಾ ಅಂತ. ಓಕೆ, ಐ ಹೋಪ್ ದಿಸ್ ಈಸ್ ಕ್ಲಿಯರ್. ನೆಕ್ಸ್ಟ್ ಲೆಟ್ ಅಸ್ ಮೂವ್ ಟು ದಿ 19th question, that is from unit 6. List any 5 differences between augmented reality AR and virtual reality VR. ಇದಕ್ಕೆ ನಾನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಫಾರ್ ಯೂನಿಟ್ 6 ಎಕ್ಸಾಮ್ ಪ್ರಿಪ್ರೇಷನ್ ಅಂತ. ಅದರಲ್ಲಿ ಆಲ್ರೆಡಿ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. 5 ಈಚ್ ನಾವು ಡಿಫ್ರೆನ್ಸ್ನ ಬರೀಬೇಕು ಫಾರ್ 5 marks. AR ಆ್ಯಂಡ್ VR, augmented reality ಆ್ಯಂಡ್ virtual reality. AR ಅಂದರೆ ಏನು? ಎ ಡಿಜಿಟಲ್ ಲೇಯರ್ ಈಸ್ ಸೂಪರ್ ಇಂಪೋಸ್ಡ್ ಆನ್ ಎ ರಿಯಲ್ ಫಿಸಿಕಲ್ ವರ್ಲ್ಡ್. Whereas VR, computer technology to create a simulated virtual world. ವರ್ಚುವಲ್ ವರ್ಲ್ಡ್ ಇದ್ದಾಗ VR ಅಂತ ಹೇಳ್ತೇವೆ. ರಿಯಲ್ ವರ್ಲ್ಡಲ್ಲಿ ಡಿಜಿಟಲ್ ಲೇಯರ್ನ ಸೂಪರ್ ಇಂಪೋಸ್ ಮಾಡಿದಾಗ ಅಂದರೆ ನೀವೀಗ ಫೋನ್ ನೋಡ್ತಾ ಇದ್ದೀರಾ, ಫೋನಲ್ಲಿ ಏನು ನೋಡ್ತಾ ಇದ್ದೀರಾ? ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ. ದಟ್ ಈಸ್ ಸೂಪರ್ ಇಂಪೋಸ್ಡ್. ನಿಮ್ಮ ಫೋನ್ನಲ್ಲಿ ಈ ಒಂದು ವರ್ಚುವಲ್ ವರ್ಲ್ಡ್ ಸೂಪರ್ ಇಂಪೋಸ್ ಆಗ್ತಾಯಿದೆ, ಆದರೆ ನೀವು ರಿಯಲ್ ವರ್ಲ್ಡಲ್ಲಿ ಇದ್ದೀರಾ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ. ದಟ್ ಈಸ್ ಅಗ್ಯುಮೆಂಟೆಡ್ ರಿಯಾಲಿಟಿ. ಅದೇ ನೀವು ರಿಯಲ್ ವರ್ಲ್ಡಿಂದ ಕಟ್ ಆಫ್ ಆದರೆ ಅದನ್ನು ನಾವು ವರ್ಚುವಲ್ ರಿಯಾಲಿಟಿ ಅಂತ ಹೇಳ್ತೇವೆ. ಇದು ಮುಂದೆ ಗೊತ್ತಾಗುತ್ತೆ ಏನು ಅಂತ. ಮಿಕ್ಸ್ ಆಫ್ ರಿಯಲ್ ವರ್ಲ್ಡ್ ಆ್ಯಂಡ್ ವರ್ಚುವಲ್ ವರ್ಲ್ಡ್. ಸೊ ಎರಡು ವರ್ಲ್ಡಲ್ಲಿ ಇದ್ದರೆ, ಅಂದರೆ ಮೊಬೈಲ್ ಫೋನ್ ಯೂಸ್ ಮಾಡಿದಾಗ ನಾವು ರಿಯಲ್ ವರ್ಲ್ಡಲ್ಲೂ ಇರ್ತೀವಿ, ವರ್ಚುವಲ್ ವರ್ಲ್ಡಲ್ಲೂ ಇರ್ತೀವಿ. ಅದನ್ನು ನಾವು AR ಅಂತ ಹೇಳ್ತೇವೆ. ವೇರಾಸ್ VR ಕ್ರಿಯೇಟ್ಸ್ ಎಂಟೈರ್ ವರ್ಚುವಲ್ ವರ್ಲ್ಡ್. ಸೊ ವರ್ಚುವಲ್ ವರ್ಲ್ಡ್ ಒಳಗಡೆ ನೀವು ಮುಳುಗೋದ್ರೆ ಅದನ್ನು ನಾವು VR ಅಂತ ಹೇಳ್ತೇವೆ. ಸೊ ಅದಕ್ಕೆ ಪ್ರಾಪರಾಗಿ ಒಂದು ಹೆಡ್ಸೆಟ್ನ ನಾವು ವೇರ್ ಮಾಡಬೇಕು. ಹೆಡ್ ಮೌಂಟೆಡ್ ಡಿವೈಸ್ ಅಂತ ಹೇಳ್ತೇವೆ, HMD ಅಂತ ಹೇಳ್ತೇವೆ, ಅಥವಾ VR ಗ್ಲಾಸ್ ಅಂತ ನಾವು ಹೇಳ್ತೇವೆ, ಟು ಎಕ್ಸ್ಪೀರಿಯನ್ಸ್ VR ಟೆಕ್ನಾಲಜಿ. ನೆಕ್ಸ್ಟ್ ಪಾಯಿಂಟ್, ಯೂಸರ್ ಕ್ಯಾನ್ ಕ್ಲಿಯರ್ಲಿ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ರಿಯಲ್ ವರ್ಲ್ಡ್ ಆ್ಯಂಡ್ ವರ್ಚುವಲ್ ವರ್ಲ್ಡ್. ಯೂಸರ್ ಅವನು ಕ್ಲಿಯರಾಗಿ ಡಿಫ್ರೆನ್ಷಿಯೇಟ್ ಮಾಡ್ಬೋದು ವರ್ಚುವಲ್ ವರ್ಲ್ಡ್ ಯಾವುದು, ರಿಯಲ್ ವರ್ಲ್ಡ್ ಯಾವುದು ಅಂತ. ಆದರೆ VRನಲ್ಲಿ ಫಾರ್ ಯೂಸರ್ ಇಟ್ ಈಸ್ ಹಾರ್ಡ್ ಟು ಡಿಫ್ರೆನ್ಷಿಯೇಟ್ ವಾಟ್ ಈಸ್ ರಿಯಲ್ ಆ್ಯಂಡ್ ವಾಟ್ ಈಸ್ ವರ್ಚುವಲ್. ಅವನು ಆ ವರ್ಚುವಲ್ ವರ್ಲ್ಡಲ್ಲಿ ಮುಳುಗೋಗಿರ್ತಾನೆ, ಅವನಿಗೆ ರಿಯಲ್ ಯಾವುದು ವರ್ಚುವಲ್ ಯಾವುದು ಅಂತ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಪಾಸಿಬಲ್ ಇಲ್ಲ, ಅಷ್ಟು ಆ ಟೆಕ್ನಾಲಜಿ ಒಳಗಡೆ ಮುಳುಗಿ ಹೋಗಿರ್ತಾನೆ ಅಂತ. ಓಕೆ, ನೆಕ್ಸ್ಟ್ ಪಾಯಿಂಟ್, ಯೂಸರ್ ಈಸ್ ನಾಟ್ ಕಟ್ ಆಫ್ ಫ್ರಮ್ ದಿ ರಿಯಲ್ ವರ್ಲ್ಡ್. ರಿಯಲ್ ವರ್ಲ್ಡಿಂದ ಕಟ್ ಆಫ್ ಆಗಿಲ್ಲ ಅಂತ. ಅಂದರೆ ವರ್ಚುವಲ್ ವರ್ಲ್ಡ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತಾರೆ ಥ್ರೂ ಡಿವೈಸಸ್ ಲೈಕ್ ಲ್ಯಾಪ್ಟಾಪ್, ಮೊಬೈಲ್, ಬಟ್ he is not cut off from real world. Whereas in VR, user is completely immersed in the artificial world, cut off from the real world. ಅವನು ರಿಯಲ್ ವರ್ಲ್ಡಿಂದ ಕಂಪ್ಲೀಟಾಗಿ ಕಟ್ ಆಫ್ ಆಗಿರ್ತಾನೆ. ಫಾರ್ ಎಕ್ಸಾಂಪಲ್, ಏನೋ ಒಂದು ವಿಡಿಯೋ ಗೇಮ್ ಆಡ್ತಾ ಇದ್ದಾನೆ ಯೂಸಿಂಗ್ ಹೆಡ್ ಮೌಂಟೆಡ್ ಡಿವೈಸಸ್, ಆಗ ಅವನು ಕಂಪ್ಲೀಟಾಗಿ ರಿಯಲ್ ವರ್ಲ್ಡಿಂದ ಕಟ್ ಆಫ್ ಆಗಿದ್ದಾನೆ, ಅವನು ಕಂಪ್ಲೀಟಾಗಿ ವರ್ಚುವಲ್ ವರ್ಲ್ಡಲ್ಲಿ ಇದ್ದಾನೆ ಅಂತ. only requires devices such as smartphone, tablet, laptops, smart lenses, etc. ಸೊ ನಾರ್ಮಲ್ ಆಗಿ ನಾವು ಡೈಲಿ ಲೈಫಲ್ಲಿ ಏನೆಲ್ಲ ಡಿವೈಸಸ್ ಯೂಸ್ ಮಾಡ್ತೀವಿ
ಅದನ್ನು ಯೂಸ್ ಮಾಡಿಕೊಂಡು ನಾವು ವರ್ಚುವಲ್ ವರ್ಲ್ಡ್ನ ಎಕ್ಸ್ಪೀರಿಯೆನ್ಸ್ ಮಾಡಿದರೆ ಅದನ್ನು AR ಅಂತ ಹೇಳ್ತೇವೆ, ಆಗ್ಯುಮೆಂಟೆಡ್ ರಿಯಾಲಿಟಿ. ವೆರಾಸ್ ಇನ್ VR requires head-mounted devices, HMD or additional equipment. ಸೊ ಇಲ್ಲಿ ಅಡಿಷ್ನಲ್ equipments ಬೇಕು to experience the complete virtual world. I hope this is clear. 5 marks each for each difference. You can score 5 marks. Now we are in the last question of this model question paper 1, that is write the application of cloud technology in project management for 5 marks. ಯಾವುದಾದ್ರೂ 5 ಅಪ್ಲಿಕೇಶನ್ ನೀವು ಬರೆದ್ರೆ ಸಾಕು, ಕ್ಲೌಡ್ ಟೆಕ್ನಾಲಜಿ. ಓಕೆ, ದಿಸ್ ಇಸ್ ಫ್ರಮ್ ಯೂನಿಟ್ 6. ಅಪ್ಲಿಕೇಶನ್ ಆಫ್ ಕ್ಲೌಡ್ ಟೆಕ್ನಾಲಜಿ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಆರ್ ಆಸ್ ಫಾಲೋಸ್. ಟೀಮ್ಸ್ ಕ್ಯಾನ್ ವರ್ಕ್ ಟುಗೆದರ್ ಇನ್ ರಿಯಲ್ ಟೈಮ್. ನೋಡಿ, ಪ್ರಾಜೆಕ್ಟ್ ಟೀಮ್ಸ್ ದೇ ಕ್ಯಾನ್ ವರ್ಕ್ ಟುಗೆದರ್ ಇನ್ ರಿಯಲ್ ಟೈಮ್. ಸೊ ಒಬ್ಬ ಸೈಟಲ್ಲಿ ಇರ್ತಾನೆ, ಇನ್ನೊಬ್ಬ ಆಫೀಸಲ್ಲಿ ಇರ್ತಾನೆ. ಯೂಸಿಂಗ್ ಕ್ಲೌಡ್ ಟೆಕ್ನಾಲಜಿ, ಯೂಸಿಂಗ್ AR VR ಟೆಕ್ನಾಲಜಿ, ಕ್ಲೌಡ್ ಕಂಪ್ಯೂಟಿಂಗ್, IoT ಇದು ಎಲ್ಲ ಮಿಕ್ಸ್ ಆಗಿ ಕ್ಲೌಡ್ ಟೆಕ್ನಾಲಜಿ ಅಂತ ನಾವು ಹೇಳ್ತೇವೆ. ಸೊ ಬೇರೆ ಬೇರೆ ಪ್ಲೇಸಿಂದ ಟುಗೆದರ್ ಆಗಿ ವರ್ಕ್ ಮಾಡಲಿಕ್ಕೆ ಆಗುತ್ತೆ ಅಂತ. ಮೀಟಿಂಗ್ ಕಂಡಕ್ಟ್ ಮಾಡ್ಬೋದು ಅಥವಾ ಏನಾದರೂ ಕ್ಲಾರಿಫಿಕೇಷನ್ ತಗೋಬೋದು. ಸ್ಟೋರ್ಸ್ ಆಲ್ ಪ್ರಾಜೆಕ್ಟ್ ಫೈಲ್ಸ್ ಇನ್ ಒನ್ ಪ್ಲೇಸ್. ಒಂದು ಸ್ಟೋರೇಜ್ ಏರಿಯಾ ಇರುತ್ತೆ. ಕ್ಲೌಡ್ ಅಂದರೆ ಕ್ಲೌಡಲ್ಲಿ ಸ್ಟೋರೇಜ್ ಇರುತ್ತೆ. ಸೊ ಎಲ್ಲ ಪ್ರಾಜೆಕ್ಟ್ ಫೈಲ್ ಒಂದು ಪ್ಲೇಸಲ್ಲಿರುತ್ತೆ. ಸೊ ಯು ಕ್ಯಾನ್ ಈಸಿಲಿ ಡೌನ್ಲೋಡ್ ಫ್ರಮ್ ದ್ಯಾಟ್. ಕೀಪ್ಸ್ ಡೇಟಾ ಸೇಫ್ ಆ್ಯಂಡ್ ಸೆಕ್ಯೂರ್. ಸೊ ಈ ಕ್ಲೌಡ್ ಟೆಕ್ನಾಲಜಿನ ಕ್ಲೌಡ್ ಪ್ರೊವೈಡರ್ಸ್ನವರು ಮ್ಯಾನೇಜ್ ಮಾಡ್ತಾರೆ. ಸೊ ಡೇಟಾ ಸೇಫ್ ಆ್ಯಂಡ್ ಸೆಕ್ಯೂರ್ ಅಂತ ಹೇಳ್ಬೋದು ನಾವು. ಹೆಲ್ಪ್ಸ್ ಎಸೈನ್ ಆ್ಯಂಡ್ ಟ್ರ್ಯಾಕ್ ಟಾಸ್ಕ್. ಸೊ ಈ ಟಾಸ್ಕ್ನ ಎಸೈನ್ ಮಾಡೋದಕ್ಕೆ ಪ್ರಾಜೆಕ್ಟ್ ಮ್ಯಾನೇಜರ್ ಯಾವ ಟಾಸ್ಕ್ ಯಾರು ಮಾಡಬೇಕು ಎಸೈನ್ ಮಾಡಲಿಕ್ಕೆ ಮತ್ತು ಟಾಸ್ಕ್ನ ಟ್ರ್ಯಾಕ್ ಮಾಡೋದಕ್ಕೆ ಕ್ಲೌಡ್ ಟೆಕ್ನಾಲಜಿ ವಿಲ್ ಬಿ ಹೆಲ್ಪ್ಫುಲ್. ಆಕ್ಸೆಸ್ ಪ್ರಾಜೆಕ್ಟ್ ಡೇಟಾ ಫ್ರಮ್ ಎನಿವೇರ್. ನಿಮ್ಮ ಹತ್ರ ಇಂಟರ್ನೆಟ್ ಇದ್ದರೆ, ನಿಮ್ಮ ಹತ್ರ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕೊಟ್ಟಿರೋ ಡಿವೈಸಸ್ ಇದ್ದರೆ, ನೀವು ಯಾವ ಪ್ಲೇಸಿಂದ ಕೂಡ ಎನಿವೇರ್ ಇನ್ ದಿ ವರ್ಲ್ಡ್ ಯು ಕ್ಯಾನ್ ಆಕ್ಸೆಸ್ ಟು ದಿ ಪ್ರಾಜೆಕ್ಟ್ ಡೇಟಾ ಅಂತ. ಅಡ್ಜಸ್ಟ್ ರಿಸೋರ್ಸಸ್ ಆ್ಯಸ್ ನೀಡೆಡ್. ಓಕೆ, ನೀವು ರಿಸೋರ್ಸಸ್ನ ಅಡ್ಜಸ್ಟ್ ಮಾಡಲಿಕ್ಕಾಗುತ್ತೆ ಆ್ಯಸ್ ನೀಡೆಡ್. ಓಕೆ, ಯಾಕಂದರೆ ಎಲ್ಲ ಡೇಟಾ ನಿಮಗೆ ಗೊತ್ತಿರುತ್ತೆ, ಎಷ್ಟು ರಿಸೋರ್ಸ್ ಬೇಕು ಪ್ರಾಜೆಕ್ಟಿಗೆ ಇದನ್ನು ಅಡ್ಜಸ್ಟ್ ಮಾಡಲಿಕ್ಕಾಗುತ್ತೆ. ಅಂದರೆ ರಿಸೋರ್ಸ್ನ ಪ್ರಾಪರಾಗಿ ಮ್ಯಾನೇಜ್ ಮಾಡ್ಬೋದು ಅಂತ. ಸೇವ್ಸ್ ಮನಿ ಆನ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್. ನೀವು ಅಡಿಷ್ನಲ್ ಆಗಿ ಹಾರ್ಡ್ವೇರ್ ಬೇಕಾಗಿಲ್ಲ ಡೇಟಾನ ಸ್ಟೋರ್ ಮಾಡೋದಕ್ಕೆ, ಮತ್ತು ಅಡಿಷ್ನಲ್ ಆಗಿ ಸಾಫ್ಟ್ವೇರ್ ಕೂಡ ಬೇಕಾಗಿಲ್ಲ, ಎಲ್ಲ ಕ್ಲೌಡ್ ಪ್ರೊವೈಡರ್ ನಿಮಗೆ ಕೊಡ್ತಾನೆ ಅಂತ. ಇಂಪ್ರೂವ್ಸ್ ಕಮ್ಯುನಿಕೇಷನ್ ವಿತ್ ಟೂಲ್ಸ್ ಲೈಕ್ ಚಾಟ್ಸ್ ಆ್ಯಂಡ್ ವಿಡಿಯೋ ಕಾಲ್ಸ್. ಇದರಲ್ಲಿ ಇಂಟಿಗ್ರೇಟೆಡ್ ಕ್ಲೌಡ್ ಟೆಕ್ನಾಲಜಿಯಲ್ಲಿ ಕ್ಲೌಡ್ ಪ್ರೊವೈಡರ್ ಏನು ಮಾಡ್ತಾನೆ, ಕಮ್ಯುನಿಕೇಷನ್ ಟೂಲ್, ಚಾಟ್ ಬಾಕ್ಸ್ ಮತ್ತು ವಿಡಿಯೋ ಕಾಲ್ಸ್ ಆಪ್ಷನ್ ಕೊಡ್ತಾನೆ ಅಂತ ಟು ಕಮ್ಯುನಿಕೇಟ್ ಫ್ರಮ್ ಡಿಸ್ಟೆನ್ಸ್. ಆಟೋಮೇಟ್ಸ್ ರೆಸ್ಪೆಕ್ಟಿವ್ ಟಾಸ್ಕ್ ಆಟೋಮೇಟ್ ಆಗೋದಕ್ಕೆ ಕ್ಲೌಡ್ ಟೆಕ್ನಾಲಜಿ ಹೆಲ್ಪ್ಫುಲ್ ಆಗುತ್ತೆ ಅಂತ. ಅಂದರೆ ಈ ಕ್ಲೌಡ್ ಟೆಕ್ನಾಲಜಿಯಿಂದ ಒಂದು IoT ಡಿವೈಸ್ನ ಕನೆಕ್ಟ್ ಮಾಡಿ ಒಂದು ಮೆಷಿನ್ನ ಬೇಕಾದರೆ ರಿಮೋಟ್ ಪ್ಲೇಸಿಂದ ನೀವು ಆಪ್ರೇಟ್ ಮಾಡ್ಬೋದು, ಡಿಸ್ಟೆನ್ಸ್ ಪ್ಲೇಸಿಂದ ಆಪ್ರೇಟ್ ಮಾಡ್ಬೋದು, ಬೇಕಾದರೆ ಮೆಷಿನ್ನ ಆಪ್ರೇಟ್ ಮಾಡ್ಬೋದು, ಕ್ಯಾಮ್ರಾಯಿಂದ ನೀವು ಮಾನಿಟರ್ ಮಾಡ್ಬೋದು, ಈ ರೀತಿ. ಟ್ರ್ಯಾಕ್ ಪ್ರೋಗ್ರೆಸ್ ಆ್ಯಂಡ್ ಕ್ರಿಯೇಟ್ಸ್ ರಿಪೋರ್ಟ್ ಈಸಿಲಿ. ನೋಡಿ, ಇದು ಕ್ರಿಯೇಟ್ಸ್ ರಿಪೋರ್ಟ್ಸ್ ಈಸಿಲಿ. ಓಕೆ, ಇಲ್ಲಿ ರಿಪೋರ್ಟ್ಸ್ ಇದೆ. ಟ್ರ್ಯಾಕ್ ಪ್ರೋಗ್ರೆಸ್ನ ಟ್ರ್ಯಾಕ್ ಮಾಡ್ಬೋದು ಮತ್ತು ರಿಪೋರ್ಟ್ಸ್ನ ಈಸಿಲಿ ಕ್ರಿಯೇಟ್ ಮಾಡ್ಬೋದು ಅಂತ. ಯಾಕಂದರೆ ಎಲ್ಲ ಡೇಟಾ ಕ್ಲೌಡ್ನಲ್ಲೇ ಇರುತ್ತೆ. ರಿಪೋರ್ಟ್ಸ್ಗೆ ನೀವು ಡೇಟಾ ಹುಡುಕಬೇಕಾಗಿಲ್ಲ, ಎಲ್ಲ ಒಂದೇ ಪಾಯಿಂಟಲ್ಲಿ ನಿಮಗೆ ಸಿಗುತ್ತೆ ಅಂತ. ಐ ಹೋಪ್ ದಿಸ್ ಈಸ್ ಕ್ಲಿಯರ್. ಸೊ ದಿಸ್ ಈಸ್ ದಿ ಕಂಪ್ಲೀಟ್ ಸೊಲ್ಯೂಷನ್. ನಾನು ತುಂಬ ಫಾಸ್ಟಾಗಿ ಹೇಳಿದ್ದೀನಿ ಅಂತ ನೀವು ಅಂದ್ಕೊಂಡ್ರೆ ಅಥವಾ ನಿಮಗೆ ಫೀಲ್ ಆದರೆ ಅದನ್ನು ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಐ ವಿಲ್ ಟ್ರೈ ಟು ಇಂಪ್ರೂವ್ ಇನ್ ಮೈ ನೆಕ್ಸ್ಟ್ ವೀಡಿಯೋ. ಸೊ ಈ ಕ್ವಶನ್ ಪೇಪರ್ನ ನಾನು ಹೇಗೆ ಡೌನ್ಲೋಡ್ ಮಾಡೋದಂತ ನಿಮಗೆ ಸ್ಟಾರ್ಟಿಂಗ್ ಆಫ್ ದಿ ವಿಡಿಯೋ ನಾನು ಹೇಳಿದ್ದೀನಿ. ಸೊ ಇದು ಬೋರ್ಡಿಂದ ಬಂದಿರೋ ಕ್ವಶನ್ ಪೇಪರ್ ಆ್ಯಸ್ ಪರ್ ದಿ ರಿವೈಸ್ಡ್ ಸಿಲೆಬಸ್ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ರಿವೈಸ್ಡ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಯಾಕೆ ಚೇಂಜ್ ಮಾಡಿದ್ದಾರೆ, ಎಲ್ಲರೂ ಈಸಿಲಿ ಸ್ಕೋರ್ ಮಾಡಲಿ ಅಂತ. ಓಕೆ, ಸೊ ಇಷ್ಟು ತನಕ ನಾನು ಏನು ಹೇಳಿದ್ದೀನಿ ಆ ಸೊಲ್ಯೂಷನ್ ಕೂಡ ಅದೇ ಪೇಜಲ್ಲಿ ನಿಮಗೆ ಸಿಗುತ್ತೆ. ಇಲ್ಲಿ 1 ಮಾಡೆಲ್ ಕ್ವಶನ್ ಪೇಪರ್ ಇದ್ದರೆ ಮಾಡೆಲ್ ಕ್ವಶನ್ ಪೇಪರ್ 1 ಸೊಲ್ಯೂಷನ್ ಅಂತ ಹಾಕಿದ್ದೀನಿ. ನಿಮಗೆ PDF ನೀವು ಡೌನ್ಲೋಡ್ ಮಾಡಿ, ನಾನು ಇಷ್ಟು ತನಕ ಏನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆ ಕಂಪ್ಲೀಟ್ ಕಂಟೆಂಟ್ನ ನನ್ನ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಫ್ರೀಯಾಗಿ ಇದನ್ನು ಆಕ್ಸೆಸ್ ಮಾಡ್ಬೋದು, ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು. ಓಕೆ, ಐ ಹೋಪ್ ಎವ್ರಿಥಿಂಗ್ ಈಸ್ ಕ್ಲಿಯರ್.
ನಾನು ಹೇಳಿದ್ದು ಎಲ್ಲ ಪಾಯಿಂಟ್ಸ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ಮ್ಯಾಕ್ಸಿಮಮ್ ನಾನು ಟ್ರೈ ಮಾಡಿದ್ದೀನಿ ಆದಷ್ಟು ಸಿಂಪಲಾಗಿ ಇದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ. ಇನ್ನೂ ಏನಾದರೂ ಡೌಟ್ ಇದ್ದರೆ ಅಥವಾ ಹೆಚ್ಚಿಗೆ ಏನಾದರೂ ಬೇಕಿದ್ದರೆ ಅದನ್ನು ಕಮೆಂಟ್ನಲ್ಲಿ ಹೇಳಿ. ನಿಮ್ಮ ಎಕ್ಸಾಮಿನೇಷನ್ಗೆ ಡೂ ವೆಲ್ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಭೇಟಿ ಆಗ್ತೀನಿ ಹೊಸ ವಿಷಯದೊಂದಿಗೆ. ಅಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ವಾಚಿಂಗ್, ಕೀಪ್ ಲರ್ನಿಂಗ್.